ಸ್ವಲ್ಪ ಹೊತ್ತಂತಾರೆ ಭಾಳ ಹೊತ್ತು ಹೇಳಿಬಿಡ್ತಾರೆ ಅಂತೇಳಿ ಕೆಲವೊಬ್ಬರು ಅವಾಗಲೇ ಗುಣಗಾಡ್ಕೊಂತ ಇರ್ತಾರೆ. ಯಾವಾಗಾದ್ರೂ ಮುಗಿಸ್ತಾರೋ ಯಾವಾಗಾದ್ರೂ ಇಲ್ಲೋ. ಜಲ್ದಿ ಮುಗಿಸಿದ್ರಪ್ಪ ಅಂದ್ರೆ ಲಡ್ಡಿದೆ, ಬೂಂದಿದೆ, ಅನ್ನ ಇದೆ, ಸಾರ ಇದೆ, ಬದನೆಕಾಯಿ ಇದೆ, ಎಲ್ಲವನ್ನೇ ಬೇಗ ಬೇಗ ನಾವು ಊಟ ಮಾಡಿ ಮನೆಗೆ ಹೋಗ್ಬಿಡೋಕೆ ಅಂತೇಳಿ ಕೆಲವೊಬ್ರಿಗೆ ಆಲೋಚನೆಗಳು ಬರ್ತಾ ಇರ್ತವೆ. ದೂರದಿಂದ ಬಂದಂಥವ್ರಿಗೆ ಆಗಿರ್ಬೋದು, ಸಮೀಪದಲ್ಲಿರುವಂಥವ್ರಿಗೂ ಕೂಡ ಆಗಿರ್ಬೋದು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಿಮ್ಮೆಲ್ಲರಿಗೋಸ್ಕರವಾಗಿ ಆಹಾರ ಸಿದ್ಧವಾಗಿರೋದು ನಿಜ. ಬೇಗನೆ ಕೂಡ ಮುಗಿಸ್ತೀನಿ ಅಂತೇಳಿ ನಾನು ಹೇಳಲ್ಲ. ದೇವ್ರ ಚಿತ್ತ ಎಷ್ಟೊತ್ತಿರುತ್ತೋ ಅಷ್ಟೊತ್ತು ನಾವು ವಾಕ್ಯ ಕೇಳೋಣ. ಹಲ್ಲೆಲೂಯಾ. ಶಾರೀರಿಕ ಆಹಾರಕ್ಕಿಂತ ಆತ್ಮಿಕವಾಗಿರ್ತಕ್ಕಂಥ ಆಹಾರ ನಮಗೆ ಬಹಳ ಮುಖ್ಯ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಾವ ಆಹಾರ ರೀ? ಆತ್ಮಿಕ ಆಹಾರ. ನಮ್ಮ ಆತ್ಮಕ್ಕೆ ಆಹಾರ ಯಾವುದು? ವಾಕ್ಯ. ನಮ್ಮನ್ನು ಬೆಳಗಿಸುವಂಥದ್ದು ಯಾವುದು? ವಾಕ್ಯ. ನಮ್ಮನ್ನು ನಡೆಸುವಂಥದ್ದು ಯಾವುದು? ವಾಕ್ಯ. ನಮ್ಮನ್ನು ಪರಲೋಕಕ್ಕೆ ಸೇರಿಸುವಂಥದ್ದು ಯಾವುದು? ವಾಕ್ಯ. ಆ ವಾಕ್ಯವೇ ಯಾರು? ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆತನನ್ನ ಇವತ್ತಿನ ದಿವನ ನಾವು ಸ್ಮರಿಸುವಂಥದ್ದು ಎಷ್ಟು ಮುಖ್ಯವಾಗಿರುವಂಥದ್ದು. ನನ್ನ ಒಡೆಯನು, ರಕ್ಷಕನು, ವಿಮೋಚಕನು, ಅತಿ ಬೇಗನೆ ಬರಲಿರುವ ಮೊದಲಿಂಗನೂ ಆಗಿರುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥವರೆಲ್ಲರಿಗೂ ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮೆಲ್ಲರನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈಯನ್ನು ಮೇಲಕ್ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಹೋದ ವರ್ಷ ಯಾವ ವಾಕ್ಯವನ್ನು ಧ್ಯಾನ ಮಾಡಿದ್ವಿ? ಯಾರಾದ್ರೂ ನೆನಪು ಮಾಡಿರಿ. ಹೋದ ವರ್ಷ ಕ್ರಿಸ್ಮಸ್ ದಿವಸ ಮಾಡಿದಾಗ ಯಾವ ವಾಕ್ಯ ಧ್ಯಾನ ಮಾಡಿದ್ವಿ? ಅಯ್ಯ, ಹೋದ ವಾರದ್ದೇ ನೆನಪಿರಲ್ಲ, ನಿನ್ನೆದೇ ನೆನಪಿರಲ್ಲ. ನೀವು ಹೋದ ವರ್ಷದ ಕೇಳಿದರೆ 365 ದಿವಸಗಳು ಎಂದದ್ದು ಕೇಳಿದ್ರೆ ನಮಗೆ ಎಲ್ಲಿ ನೆನಪಿರ್ತಾವ? ಆದರೆ ಊಟ ಮಾಡಿದ್ದು ನೆನಪಿರ್ತಾವೆ. ಹೋಳಿಗೆ ಊಟ ಮಾಡಿದ್ವಿ, ಅನ್ನ ಸಾರು ಊಟ ಮಾಡಿದ್ವಿ, ವಾಕ್ಯ ಮಾತ್ರ ನಮಗೆ ನೆನಪಿಲ್ಲ ಅಂತೇಳಿ ಅನ್ಕೊಂತೀರಿ ಕೆಲವೊಬ್ಬರು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಾವ ವಾಕ್ಯ ಹೇಳ್ರಿ? ಕುರುಬರು ಯಾವ ರೀತಿಯಾಗಿ ದೇವರನ್ನ ಸಂಧಿಸಿದರು ಎನ್ನುವಂಥ ವಾಕ್ಯವನ್ನು ಹೋದ ವರ್ಷ ನಾವೆಲ್ಲರೂ ಕೂಡ ಕೇಳಿದಂಥವರಾಗಿದ್ದೇವೆ. ಕುರುಬರಿಗೆ ಯಾವಾಗ ಸಂದೇಶ ಬಂತು, ಪರಲೋಕದ ದೂತನು ಬಂದು ಹೇಳ್ತಾನೆ ಏನಂತೇಳಿ? ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡು ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಇವತ್ತು ನಿಮಗೋಸ್ಕರವಾಗಿ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನು ಕರ್ತನಾಗಿರುವ ಕ್ರಿಸ್ತನೇ ಎಂಬುದಾಗಿ ಆತನಿಗಿರುವಂಥ ಗುರುತುಗಳನ್ನು ಹೇಳಿದ ಮೇಲೆ ಪರಲೋಕದಿಂದ ದೊಡ್ಡ ಸಮೂಹ ಬಂದು, ದೇವದೂತರ ಸಮೂಹ ಬಂದು, ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ ಎನ್ನುವಂತ ಸಂದೇಶವನ್ನು ಹೋದ ವರ್ಷ ನಾವೆಲ್ಲರೂ ಕೇಳಿದಂಥವರಾಗಿದ್ದೇವೆ. ಮೊಟ್ಟ ಮೊದಲನೇದಾಗಿ ಕುರುಬರಿಗೆ ಸಂದೇಶ ಏನಾಯ್ತ್ರಿ? ತಿಳಿಸಲ್ಪಡ್ತು. ಅವರು ಕುರಿಗಳನ್ನು ಕಾಯ್ಕೋಂತ ಹೊರಗಡೆ ಇರಬೇಕಾದರೆ ಕುರುಬರಿಗೆ ಸಂದೇಶ ತಿಳಿಸಿದಾಗ ಆ ಕುರುಬರು ಅದನ್ನ ಕೇಳಿ ನಂಬಿ ತಟ್ಟನೆ ಎದ್ದು ಏನ್ ಮಾಡ್ತಾ ಇದ್ದಾರೆ? ಕಂದನನ್ನು ನೋಡುವುದಕ್ಕೆ ಹೋಗೋಣ ಬರ್ರಿ ಎಂಬುದಾಗಿ ಎಲ್ಲರೂ ಆ ಕುರಿಗಳನ್ನು ಅಲ್ಲೇ ಬಿಟ್ಟು ಯಜ್ಞದ ಕುರಿಯಾಗಲಿಕ್ಕೆ ಬಂದಿರತಕ್ಕಂಥ ಯೇಸುವನ್ನ ನೋಡಲಿಕ್ಕೆ ಏನ್ ಮಾಡ್ತಾ ಇದ್ದಾರೆ? ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅವ್ರು ಹೋದ ಮೇಲೆ ಅಲ್ಲಿ ಅವ್ರು ಏನೇನು ಮಾಡಿದ್ರು? ಮೊದಲನೇದಾಗಿ ಅವ್ರು ಏನ್ ಮಾಡಿದ್ರಿ? ಒಂದು ನಿರ್ಧಾರ ತೆಗೆದುಕೊಂಡ್ರು. ಹಠಾತ್ತನೆ ಒಂದು ನಿರ್ಧಾರ ತೆಗೆದುಕೊಂಡ ಮೇಲೆ ಅವರು ನಿಲ್ಲಲಾರದೆ ಅಲ್ಲಿಗೆ ಹೋಗಿ ಆ ಕೂಸನ್ನ ನೋಡುವುದಕ್ಕಾಗಿ ಒಂದೇ ಸರಿ ಗೊತ್ತಾಗ್ಬಿಡುತ್ತಾ? ಹೊಸದಾಗಿ ಇವತ್ತು ಮಂದಿರಕ್ಕೆ ಬಂದಂಥವ್ರು ಆಲೋಚನೆ ಮಾಡಿರ್ತೀರಿ, ಮಂದಿರ ಅಂದರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇರುತ್ತೆ, ಹಂಗಿರುತ್ತೆ, ಹಿಂಗಿರುತ್ತೆ, ಅದು ಇದು ದೂರದಿಂದ ಇವತ್ತೇ ಫಸ್ಟ್ ಬಂದಂಥವ್ರು ಆಲೋಚನೆಗಳು ಹೆಂಗೆಲ್ಲ ಇರ್ತವೆ. ಆ ಕುರುಬರು ಕೂಡ ಅನ್ಕೊಂಡಿರ್ಬೋದು ಆವತ್ತಿನ ದಿವಸ ಏನಂತೇಳಿ, ರಾಜ ಹುಟ್ಟೇನಂತೆ, ಪರಲೋಕದ ದೂತರು ಹೇಳಿದಾರಂತೆ, ಆತನ ಅರಮನೆಯಲ್ಲಿ ಹುಟ್ಟಿರ್ತಾನಂತೇಳಿ ಎಲ್ಲ ದೊಡ್ಡ ದೊಡ್ಡ ಮನೆಗಳ ಬಾಗಿಲುಗಳೆಲ್ಲ ತೆಗೆದು ಒಡೆದು ಮೇಲೆ ಅವ್ರು ಎಲ್ಲಿಗೆ ಬಂದ್ರಿ? ಒಂದು ಗೋದಲಿಯ ಸ್ಥಳದಲ್ಲಿ ಬಂದರು. ಕಂದನಾಗಿರ್ತಕ್ಕಂಥ, ಶಿಶುವಾಗಿ ಜನಿಸಿರ್ತಕ್ಕಂಥ ದೇವರಾಗಿರುವಂಥ ಯೇಸು ಕ್ರಿಸ್ತನನ್ನ ಅಲ್ಲಿ ಅವರು
ಕಂಡುಕೊಂಡ್ರು, ಹುಡುಕಿದ್ರು ಅವರು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆಮೇಲೆ ನಾವು ನೋಡ್ತಾ ಇದ್ದೇವೆ, ಆ ದೇವರು ಬಂದಿರತಕ್ಕಂಥ ವಿಷಯ, ದೇವದೂತರು ಬಂದಿರತಕ್ಕಂಥ ವಿಷಯವನ್ನ ಸಾಕ್ಷಿ ಹೇಳಿ ಆಮೇಲೆ ಏನ್ ಮಾಡಿದ್ರು, ಆ ಕುಮಾರನನ್ನ ಕೊಂಡಾಡುತ್ತಾ ಸ್ತುತಿಸುತ್ತಾ ತಮ್ಮ ಸ್ಥಳಕ್ಕೆ ಅವರು ತಿರುಗಿ ಹೊರಟೋದ್ರು. ಇದು ಹೋದ ವರ್ಷದ್ದು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ವಾಕ್ಯ ದಯವಿಟ್ಟು ಯಾರು ಕೂಡ ನೀವು ಮರಿಬಾರದು. ಮರಿತೀರಂದ್ರೆ ವಾಕ್ಯ, ಸೈತಾನನ್ ಏನ್ ಮಾಡ್ತಾನೆ ಸೈತಾನನು ಬಿತ್ತಿರ್ತಕ್ಕಂಥ ಬೀಜವನ್ನ ಏನ್ ಮಾಡ್ತಾನೆ, ಕಿತ್ತುಕೊಂಡು ಹೋಗ್ತಾನೆ. ಅವನಿಗೆ ಸಮಯವನ್ನು ಕೊಟ್ಟಾಗ, ನೀವು ಸಮಯ ಕೊಡಲಾರದೆ ಇದ್ರೆ ಅವನು ಕಿತ್ತುಕೊಂಡು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಈ ವರ್ಷ ಹೊಸದಾಗಿರ್ತಕ್ಕಂಥ ಒಂದು ಸಂದೇಶವನ್ನು ನಾವು ಕೇಳಲಿಕ್ಕೆ ಹೋಗ್ತಾ ಇದ್ದೇವೆ. ಹೊಸದಾದಂಥ ಸಂದೇಶ ಮತ್ತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯ ಮೊದಲು 12 ವಚನಗಳನ್ನು ಓದ್ತೀನಿ, ದಯವಿಟ್ಟು ಕೇಳಬೇಕು, ಯಾರು ಗಲಾಟೆ ಮಾಡಬಾರದು. ಅರಸನಾದ ಹೆರೋದನ ದಿನಗಳಲ್ಲಿ ಯೂದಾಯ ಸೀಮೆಯ ಬೆತ್ಲೆಹೇಮ್ ಎಂಬ ಊರಲ್ಲಿ ಯೇಸು ಹುಟ್ಟಿದಾಗ ಮೂಡಣ ದೇಶದ ಜೋಯಿಸರು ಯೆರೂಸಲೇಮಿಗೆ ಬಂದು, ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ, ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದೆವು ಅಂದರು. ಇದನ್ನ ಕೇಳಿ ಅರಸನಾದ ಹೆರೋದನು ಅವನ ಕೂಡ ಯೆರೂಸಲೇಮಿನವರೆಲ್ಲರೂ ಕಳವಳಪಟ್ಟರು. ಅವನು ಯಹೂದ್ಯರ ಎಲ್ಲಾ ಮಹಾಯಾಜಕರನ್ನು ಶಾಸ್ತ್ರಿಗಳನ್ನೂ ಕೂಡಿಸಿ ಕ್ರಿಸ್ತನು ಹುಟ್ಟಬೇಕಾದದ್ದು ಎಲ್ಲಿ ಎಂದು ಅವರನ್ನು ಕೇಳಿದನು. ಅವರು ಅವನಿಗೆ, ಯೂದಾಯದ ಬೆತ್ಲೆಹೇಮಿನಲ್ಲಿಯೇ. ಯಾಕಂದರೆ ಯಹೂದ ಸೀಮೆಯ ಬೆತ್ಲೆಹೇಮೇ, ಯಹೂದದ ಮುಖ್ಯ ಪಟ್ಟಣಗಳಲ್ಲಿ ನೀನು ಎಷ್ಟು ಮಾತ್ರವೂ ಸಣ್ಣದಲ್ಲ. ಒಬ್ಬ ಅಧಿಪತಿ ನಿನ್ನೊಳಗಿಂದಲೇ ಹೊರಡುವನು, ಆತನು ನನ್ನ ಪ್ರಜೆಯಾದ ಇಸ್ರಾಯೇಲನ್ನು ಆಳತಕ್ಕವನು ಎಂಬುದಾಗಿ ಪ್ರವಾದಿಯ ಮುಖಾಂತರ ಬರೆದದೆ ಎಂದು ಹೇಳಿದರು. ಆಗ ಹೆರೋದನು ಯಾರಿಗೂ ತಿಳಿಯದಂತೆ ಆ ಜೋಯಿಸರನ್ನ ಕರೆಸಿ ಆ ನಕ್ಷತ್ರವು ಕಾಣಿಸಿದ ಕಾಲವನ್ನು ಅವರ ಕಡೆಯಿಂದ ಚೆನ್ನಾಗಿ ತಿಳುಕೊಂಡು, ನೀವು ಹೋಗಿ ಆ ಕೂಸಿನ ವಿಷಯದಲ್ಲಿ ಚೆನ್ನಾಗಿ ವಿಚಾರಣೆ ಮಾಡಿರಿ, ಅದು ಸಿಕ್ಕಿದ ಮೇಲೆ ನನಗೆ ತಿಳಿಸಿರಿ, ನಾನೂ ಬಂದು ಅದಕ್ಕೆ ಅಡ್ಡ ಬೀಳಬೇಕು ಎಂದು ಹೇಳಿ ಅವರನ್ನ ಬೆತ್ಲೆಹೇಮಿಗೆ ಕಳುಹಿಸಿದನು. ಅವರು ಅರಸನ ಮಾತನ್ನ ಕೇಳಿ ಹೊರಟಾಗ ಮೂಡಣ ದೇಶದಲ್ಲಿ ಕಂಡ ನಕ್ಷತ್ರವು ಅವರ ಮುಂದೆ ಮುಂದೆ ನಡೆದು ಕೂಸು ಇದ್ದ ಸ್ಥಳದ ಮೇಲೆ ಬಂದು ನಿಂತಿತು. ಅವರು ನಕ್ಷತ್ರವನ್ನ ಕಂಡು ಅತ್ಯಂತ ಸಂತೋಷಪಟ್ಟರು ಮತ್ತು ಆ ಮನೆಯೊಳಕ್ಕೆ ಹೋಗಿ ಆ ಕೂಸನ್ನ ಅದರ ತಾಯಿಯಾದ ಮರಿಯಳ ಬಳಿಯಲ್ಲಿ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ಗಂಟುಗಳನ್ನ ಬಿಚ್ಚಿ ಅದಕ್ಕೆ ಚಿನ್ನ, ಧೂಪ, ರಕ್ತಬೋಳಗಳನ್ನು ಕಾಣಿಕೆಯಾಗಿ ಕೊಟ್ಟರು. ಆಮೇಲೆ ದೇವರು ಕನಸಿನಲ್ಲಿ ಅವರಿಗೆ, ನೀವು ಹೆರೋದನ ಬಳಿಗೆ ತಿರುಗಿ ಹೋಗಬಾರದೆಂದು ಅಪ್ಪಣೆ ಕೊಟ್ಟದರಿಂದ ಅವರು ಮತ್ತೊಂದು ದಾರಿಯಿಂದ ತಮ್ಮ ದೇಶಕ್ಕೆ ಹೊರಟು ಹೋದರು. ಆಮೇನ್. ಪ್ರೈಸ್ ಲಾರ್ಡ್. ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ದೇವರೇ, ಈ ಓದಿರತಕ್ಕಂಥ ವೇದ ಭಾಗದಲ್ಲಿ ಅಡಗಿರ್ತಕ್ಕಂಥ ಸತ್ಯವನ್ನ ನಾವೆಲ್ಲರೂ ಗ್ರಹಿಸಿಕೊಳ್ಳುವ ಹಾಗೆ ಕಾರ್ಯ ಮಾಡು ಎಂಬುದಾಗಿ ನೀವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿ, ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ. ಮಹೋನ್ನತನು ಮಹಾಪರಿಶುದ್ಧನಾದ ಮಹಾದೇವರೇ, ನಿಮಗೆ ಸ್ತೋತ್ರಗಳಯ್ಯ. ಅದ್ಭುತ ಆಶ್ಚರ್ಯ ಕಾರ್ಯಗಳನ್ನು ಮಾಡುವಂಥ ಮಹಾದೇವರೇ, ನಿಮಗೆ ಸ್ತೋತ್ರಗಳು ಸ್ವಾಮಿ. ಕರ್ತನೆ ಸ್ವಾಮಿ, ಹೋದ ವರ್ಷದಿಂದ ಈ ವರ್ಷದವರೆಗೆ ನಮ್ಮನ್ನ ಜೀವಿತರ ಸಂಖ್ಯೆಯಲ್ಲಿ ಎಣಿಸಿ ಮತ್ತೆ ಸ್ವಾಮಿ ನಾವು ನಿನ್ನ ಆಲಯದ ಅಂಗಳದಲ್ಲಿ ಕೂಡುವ ಹಾಗೆ, ಮಹಾಸಭೆಯಾಗಿ ನಿನ್ನನ್ನು ಸ್ತುತಿಸುವ ಹಾಗೆ ನಮ್ಮೆಲ್ಲರನ್ನ ಈ ಸ್ಥಳದಲ್ಲಿ ಕರೆದುಕೊಂಡು ಬಂದಿದ್ದಕ್ಕಾಗಿ ನಿನಗೆ ಅನಂತ ಅನಂತ ಕೃತಜ್ಞತಾ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ ಸ್ವಾಮಿ. ಈ ಸಮಯದಲ್ಲಿ ಕರ್ತನೆ, ನನ್ನ ಸಂಗಡ, ನಮ್ಮೆಲ್ಲರ ಸಂಗಡ ನೀನು ಮಾತನಾಡಯ್ಯ. ಹೌದು ಸ್ವಾಮಿ, ನಾನಲ್ಲ ಸ್ವಾಮಿ, ನೀನು ಮಾತನಾಡು. ನಿನ್ನ ಮಾತುಗಳನ್ನು ನಮಗೆ ತಿಳಿಯಪಡಿಸು. ನೀನು ಮಾತಾಡಿದರೆ ಕೊರಡು ಚಿಗುರುವುದು ಸ್ವಾಮಿ. ನೀನು ಮಾತಾಡಿದರೆ ಬಂಜರು ಭೂಮಿಯಲ್ಲಿ ನೀರು ಹರಿಯುವುದು ಸ್ವಾಮಿ. ನೀನು ಮಾತಾಡಿದರೆ ಶಾಪಗಳು ಆಶೀರ್ವಾದಗಳಾಗಿ ಮಾರ್ಪಡುವವು ಸ್ವಾಮಿ. ನೀನು ಮಾತಾಡಿದರೆ ರೋಗಗಳು ಹೊರಟು ಹೋಗುವವು. ನೀನು ಮಾತಾಡಿದರೆ ಅದ್ಭುತ ಕಾರ್ಯಗಳು ಜರುಗಿಸಲ್ಪಡುವವು. ನೀನು ಮಾತಾಡಿದರೆ ಅದ್ಭುತವಾಗಿರ್ತಕ್ಕಂಥ ಕಾರ್ಯಗಳನ್ನ ಇಲ್ಲಿರುವಂತ ಎಲ್ಲಾ ಜನರು ಸ್ವಾಮಿ ನೋಡುವರಪ್ಪ. ಕರ್ತನೇ, ನೀನೇ ಮಾತನಾಡು. ತಂದೆಯಾದ ದೇವರೇ, ಕುಮಾರನಾದ ದೇವರೇ, ಪರಿಶುದ್ಧಾತ್ಮ ದೇವರೇ, ಬಾಯಿಗೆ ಬಾಯಾಗಿದ್ದು ನೀನು ಮಾತಾಡಿ ನಮ್ಮೆಲ್ಲರನ್ನ ಸ್ವಾಮಿ ನಿನ್ನ ಮಾತುಗಳಿಂದ ಸರಿಯಾದ ಮಾರ್ಗದಲ್ಲಿ ನಡೆಸುತ್ತಾ ಬರಬೇಕೆಂಬುದಾಗಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನ ಮಾತುಗಳಿಂದ ಸಮಸ್ತವನ್ನು ನೀನು ಸೃಷ್ಟಿ ಮಾಡಿದ್ದೆ ಸ್ವಾಮಿ. ಹೌದು ಕರ್ತನೆ, ಈ ಸಮಯದಲ್ಲಿ ಕರ್ತನೆ, ಇವರ ಜೀವಿತಗಳು ಅಂಕು ಡೊಂಕಾಗಿ ಇದ್ದಾವೇನು ಸ್ವಾಮಿ. ಕರ್ತನೆ, ನೀನಿಲ್ಲದ ಜೀವಿತ ಇದೆಯೇನೋ ಸ್ವಾಮಿ. ಕರ್ತನೆ, ನೀನು ಮಾತಾಡುವಾಗ ಕರ್ತನೆ ಅವರ ಜೀವಿತಗಳು ಆತ್ಮಿಕ
ಅಧಿಕವಾಗಿ ಬೆಳಗುವ ಬೆಳಕಿನೋಪಾದಿಯಲ್ಲಿ ದೀಪದೋಪಾದಿಯಲ್ಲಿ ಇರುವಂತೆ ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ ಬಂದಿರತಕ್ಕಂಥವರೆಲ್ಲರ ಸಂಗಡ ನನ್ನ ಸಂಗಡಲ್ಲೂ ಕೂಡ ನಮ್ಮೆಲ್ಲರ ಸಂಗಡಲ್ಲೂ ಕೂಡ ನೀನೇ ಮಾತಾಡಬೇಕೆಂಬುದಾಗಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಿ ಬೇಡಿರುವಂಥದ್ದೆಲ್ಲವನ್ನ ಹೊಂದಿದ್ದೇವೆ ಪರಮ ತಂದೆಯೇ. ಆಮೇನ್ ಆಮೇನ್ ಆಮೇನ್. ಹಲ್ಲೆಲೂಯಾ ಹಲ್ಲೆಲೂಯಾ. ನಿದ್ದೆ ಮಾಡೋರೆಲ್ಲ ಗಟ್ಟಿ ಚಪ್ಪಳಿ ಹೊಡ್ರಿ ಒಂದ್ಸರಿ. ನಿದ್ದೆ ಮಾಡ್ತಾ ಇದ್ದೀರಿ, ನಿದ್ದೆ ಮಾಡಕತ್ತೀರ, ವಾಕ್ಯ ಕೇಳಕತ್ತೀರ ಚಿಕ್ಕ ಮಕ್ಕಳೇ. ಹಲ್ಲೆಲೂಯಾ. ನಿದ್ದೆ ಮಾಡಬಾರ್ದು. ಇಷ್ಟೊತ್ತು ನಿದ್ದೆ ಮಾಡಿರ್ಬೋದು ನೀವು, ಆದ್ರೆ ಈಗ ಮಾತ್ರ ನಿದ್ದೆ ಮಾಡಬೇಡ್ರಿ. ವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ನೀವು ಕೇಳುವವರಾಗಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ಲೋಕದಲ್ಲಿ ಎಷ್ಟೋ ಜನರು ಹುಟ್ಟಿದ್ದಾರೆ, ಸತ್ತಿದ್ದಾರೆ. ಎಷ್ಟೋ ಜನರು ತಮ್ಮ ಜೀವಿತಗಳನ್ನು ಅರ್ಧದಲ್ಲಿಯೇ ಮುಗಿಸಿಕೊಂಡು ಇಹ ಯಾತ್ರೆಗಳನ್ನು ತ್ಯಜಿಸಿ ಹೋಗಿದ್ದಾರೆ ಪ್ರಿಯರೇ. ಈ ಲೋಕಕ್ಕೆ 6,000 ವರ್ಷಗಳು ಎಂಬುದಾಗಿ ಸತ್ಯವೇದ ನಮಗೆ ಅಧ್ಯಯನ ನಾವು ಮಾಡಿದಾಗ ನಮಗೆ ಗೊತ್ತಾಗುತ್ತೆ. ಈ 6,000 ವರ್ಷಗಳಲ್ಲಿ ಎಷ್ಟೋ ಜನರು ಏನಾಗಿದ್ದಾರೆ, ಹುಟ್ಟಿದ್ದಾರೆ, ಸತ್ತಿದ್ದಾರೆ. ಹಲವು ಜನರು ಕೆಲವು ಜನರನ್ನ ದೊಡ್ಡ ವ್ಯಕ್ತಿಗಳು ಎಂಬುದಾಗಿ ಕರೆದಿದ್ದಾರೆ, ಇನ್ನು ಕೆಲವು ಜನರನ್ನ ಸತ್ಪುರುಷರು ಎಂಬುದಾಗಿ ಕರೆದಿದ್ದಾರೆ, ಇನ್ನು ಕೆಲವು ಜನರನ್ನ ದೇವರ ಸಮಾನನಾಗಿರ್ತಕ್ಕಂಥ ವ್ಯಕ್ತಿ ಎಂಬುದಾಗಿ ಕರೆದಿದ್ದಾರೆ, ಇನ್ನು ಕೆಲವು ಜನರನ್ನ ಮಹಾತ್ಮರು ಎಂಬುದಾಗಿ ಕರೆದಿದ್ದಾರೆ, ಇನ್ನು ಕೆಲವು ಜನರನ್ನ ಸಾಧಕರು ಎಂಬುದಾಗಿ ಕರೆದಿದ್ದಾರೆ, ಇನ್ನು ಕೆಲವು ಜನರನ್ನ ವಿಜ್ಞಾನಿಗಳು, ಸಾಧುಗಳು ಎಂಬುದಾಗಿ ಕರೆದಿದ್ದಾರೆ, ಇನ್ನು ಕೆಲವು ಜನರನ್ನ ಅಯ್ಯೋ ಇಂತಹ ವ್ಯಕ್ತಿ ಹುಟ್ಟಿರುವಂಥದ್ದು ಅದು ದೇವರ ಚಿತ್ತವೇನೋ ಎನ್ನುವಂಥ ರೀತಿಯಲ್ಲಿ ಅವರನ್ನ ಹಾಡಿ ಹೊಗಳಿ ಕೊಂಡಾಡಿದ್ದಾರೆ ಪ್ರಿಯರೇ. ಕಾರಣ ಏನಂದ್ರೆ ಅವರು ಮಾಡಿರ್ತಕ್ಕಂಥ ಮಹತ್ತರವಾಗಿರ್ತಕ್ಕಂಥ ಕಾರ್ಯಗಳು ಪ್ರಿಯರೇ. ಅವರಲ್ಲಿ ಕೆಲವರು ದೇಶಕ್ಕಾಗಿ ಹೋರಾಟ ಮಾಡಿದ್ರು, ಕೆಲವರು ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ದೂರ ಮಾಡುವುದಕ್ಕಾಗಿ ಹೋರಾಟ ಮಾಡಿದ್ರು, ಇನ್ನು ಕೆಲವರು ವಿಷಯಗಳನ್ನ, ಕೆಲವು ವಸ್ತುಗಳನ್ನ ಕಂಡು ಹಿಡಿದು ದೊಡ್ಡ ವಿಜ್ಞಾನಿಗಳು ಎಂಬುದಾಗಿ ಕರೆಸಿಕೊಂಡ್ರು ಪ್ರಿಯರೇ. ಇನ್ನು ಕೆಲವರು ಅನೇಕವಾಗಿರ್ತಕ್ಕಂಥ ಮೂಢನಂಬಿಕೆಯನ್ನ, ಮೌಢ್ಯತೆಯನ್ನ ಹೊರದೋಡಿಸುವುದಕ್ಕಾಗಿ, ಅದನ್ನ ಟೀಕಿಸುವುದಕ್ಕಾಗಿ ಎಲ್ಲಾ ರೀತಿಯಿಂದಲೂ ಅವರು ಸನ್ನದ್ಧರಾದ್ರು. ಅವರನ್ನ ಈ ಲೋಕದಲ್ಲಿರ್ತಕ್ಕಂಥ ಜನರು ಅಯ್ಯೋ ಒಳ್ಳೆಯ ಜನರು ಎಂಬುದಾಗಿ, ಮಹಾತ್ಮರು ಎಂಬುದಾಗಿ ಕರೆದು ಅವರ ಜನ್ಮ ದಿನಗಳನ್ನ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಆಯಾ ದೇಶಗಳವರು, ಆಯಾ ರಾಜ್ಯಗಳವರು, ಆಯಾ ಸಂಸ್ಕೃತಿಯಲ್ಲಿ ವಾಸಿಸುವಂತ ಜನರು, ಆಯಾ ವರ್ಗದ ಜನರು ಏನ್ ಮಾಡ್ತಾ ಇದ್ದಾರೆ, ಅವರ ಹಬ್ಬಗಳನ್ನ, ಹುಟ್ಟು ಹಬ್ಬಗಳನ್ನ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆದರೆ ಕೆಲವೊಂದು ಜನಾಂಗದಲ್ಲಿ ಮಾತ್ರ ಆಚರಿಸಲ್ಪಡುವಂತ ವ್ಯಕ್ತಿಗಳಿರ್ತಾರೆ, ಅವರಿಗೆ ಕುಲದ ಗುರುಗಳು ಎಂಬುದಾಗಿ ಕರೀತಾ ಇರ್ತಾರೆ. ಒಂದು ವರ್ಗದಲ್ಲಿ ಮಾತ್ರ, ಒಂದು ಕ್ಯಾಂಪಿನಲ್ಲಿ ಮಾತ್ರ, ಒಂದು ಗ್ರಾಮದಲ್ಲಿ ಮಾತ್ರ, ಏನೋ ಹಬ್ಬ ಅಂದ್ರೆ ಒಂದು ದೇಶದಲ್ಲಿ ಮಾತ್ರ ಕೆಲವೊಬ್ಬರ ಹುಟ್ಟು ಹಬ್ಬಗಳನ್ನ ಆಚರಣೆ ಮಾಡ್ತಾ ಇರ್ತಾರೆ. ಆದರೆ ನಮ್ಮನ್ನು ಉಂಟು ಮಾಡಿದ ಅಂತ ದೇವರು, ನಮ್ಮನ್ನು ಸೃಷ್ಟಿ ಮಾಡಿದಂತ ದೇವರು, ನಮ್ಮನ್ನ ಕರೆದಂತ ದೇವರು, ನಮ್ಮನ್ನ ರೂಪ ಕೊಟ್ಟಂತ ದೇವರು, ಆತನು ಈ ಲೋಕಕ್ಕೆ ನರಾವತಾರಿಯಾಗಿ ಬಂದಿರತಕ್ಕಂತ ಈ ಸುದಿನವನ್ನ ಒಂದು ಗ್ರಾಮ ಅಲ್ಲ, ಒಂದು ತಾಲೂಕು ಅಲ್ಲ, ಒಂದು ಜಿಲ್ಲೆ ಅಲ್ಲ, ಒಂದು ದೇಶ ಅಲ್ಲ, ಪ್ರಪಂಚದ ಪ್ರತಿ ಮೂಲೆಯಲ್ಲಿರ್ತಕ್ಕಂಥ ಎಲ್ಲಾ ಜಾತಿ ಜನಾಂಗಗಳವರು ಕೂಡ ಕ್ರಿಸ್ಮಸ್ ಅನ್ನ ಏನ್ ಮಾಡ್ತಾರೆ, ಆಚರಣೆ ಮಾಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ನರ ಅವತಾರಿಯಾಗಿ ಈ ಲೋಕಕ್ಕೆ ಬಂದಿರತಕ್ಕಂತ ಸುದಿನ ಯಾವುದು? ಈ ಕ್ರಿಸ್ಮಸ್ ದಿನ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕೆಲವು ಜನರು ಅನ್ಕೊಳ್ತಾರೆ ಯೇಸು ಸ್ವಾಮಿ 2000 ವರ್ಷಗಳ ಹಿಂದೆ ಹುಟ್ಟಿದ್ದಾನೆ ಅಂತೇಳಿ. ಹಲ್ಲೆಲೂಯಾ. 2000 ವರ್ಷಗಳ ಹಿಂದೆ ಈ ಲೋಕಕ್ಕೆ ಮನುಷ್ಯನಾಗಿ ಹೊರಟು ಬಂದಿದ್ದಾನೆ. ಆರಂಭದಲ್ಲಿಯೇ ಇರುವಂತ ದೇವರು ಆತನೇ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಬ್ಯಾನರ್ ಕಾಣಿಸ್ತಾ ಇದ್ದೇನೆ ಯಾರಿಗಾದ್ರು? ಮೊದಲನೇದಾಗಿ ನಾವು ನೋಡ್ತಾ ಇದ್ದೇವೆ ನಿತ್ಯತ್ವ ಶಾಶ್ವತ ಎಂಬುದಾಗಿ. ಆ ನಿತ್ಯತ್ವದಲ್ಲಿ ಸಿಂಹಾಸನದ ಮೇಲೆ 24 ಹಿರಿಯರ ಸಂಗಡ, ಸಕಲ ದೂತರ ಸಂಗಡ, ಕೋಟ್ಯಾನುಕೋಟಿ ದೇವದೂತರ ಸಂಗಡ, ನಿತ್ಯ ಗಾನ ಪ್ರತಿಗಾನದಲ್ಲಿ ಆರಾಧಿಸಲ್ಪಡುವಂತ ಆ ಮಹಾದೇವರು ಮನುಷ್ಯರನ್ನು ಉಂಟು ಮಾಡಿದಾಗ, ಮನುಷ್ಯನು ದಾರಿ ತಪ್ಪಿ ನಡೆದಾಗ, ಆ ಸಮಯದಲ್ಲಿ ಆ ನಿತ್ಯತ್ವ ಶಾಶ್ವತದಲ್ಲಿರ್ತಕ್ಕಂಥ ದೇವರು ಏನ್ ಮಾಡಿದರಿ? ಯೋಚನೆ ಮಾಡಿ ಲೋಕಗಳನ್ನ ಉಂಟು ಮಾಡಿದ ಮೇಲೆ, ಈ ಲೋಕದ ಮನುಷ್ಯರು ಕೆಟ್ಟು ಹೋದ ಮೇಲೆ, ದೈವಾಜ್ಞೆಯನ್ನ ಮೀರಿದ ಮೇಲೆ, ತಮಗೆ ಇಷ್ಟ ಬಂದ ದಾರಿಯಲ್ಲಿ ನಡೆದ ಮೇಲೆ, ಆತನು ಇವರನ್ನ, ಮನುಷ್ಯರೆಲ್ಲರನ್ನ ಬಿಡಿಸುವುದಕ್ಕೋಸ್ಕರವಾಗಿ ಇನ್ನೊಬ್ಬ ಮನುಷ್ಯನು ಬಿಡಿಸುವುದಕ್ಕೆ ಆಗುವುದಿಲ್ಲ,
ಇನ್ನೊಬ್ಬ ಮನುಷ್ಯನ ಪಾಪದಿಂದ ಎನ್ನುವಂತ ಬಂಧನದಿಂದ ಬಿಡಿಸೋದಕ್ಕೆ ಆಗೋದಿಲ್ಲ ಎಂಬುದಾಗಿ ತನ್ನ ಸಿಂಹಾಸನವನ್ನ ಬಿಟ್ಟು ಆತನ ಏನ್ ಮಾಡಿದ್ನರಿ, ನರನಾಗಿ ಈ ಲೋಕಕ್ಕೆ ಬರುವುದಕ್ಕಾಗಿ ಸಿದ್ಧನಾದ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮೊದಲನೇ ಪಿಕ್ಕಲ್ಲಿ ನಾವು ನೋಡ್ತಾ ಇದ್ದೇವೆ, ಅಲ್ಲಿ ದೇವರು ಸಿಂಹಾಸನದಲ್ಲಿ ಕೂತ್ಕೊಂಡಿರ್ತಕ್ಕಂಥ ಒಂದು ಸ್ಥಳ ಪ್ರಿಯರೇ. ಹಲ್ಲೆಲೂಯಾ. ಎರಡನೇದಾಗಿ ದೇವದೂತನು ಮರಿಯಳ ಬಳಿಗೆ ಬಂದು, ಮರಿಯಳೇ, ನೀನು ಒಬ್ಬ ಮಗನಿಗೆ ಜನ್ಮವನ್ನ ಕೊಡ್ತಿ, ಆತನು ಪರಾತ್ಪರನ ಮಗನೆನಿಸಿಕೊಳ್ಳುವನು, ಆತನ ಮೂಲಕವಾಗಿ ಎಲ್ಲಾ ಜನರ ಪಾಪ ಭಾರ ಎನ್ನುವಂಥದ್ದು ನೀಗಿ ಹೋಗುತ್ತೆ ಎಂಬುದಾಗಿ ಹೇಳಿದಾಗ ಮರಿಯಳು ಹೇಳ್ತಾಳೆ, ಅಯ್ಯೋ, ನಾನು 13 ವರ್ಷದ ಕನ್ನಿಕೆ, ನನಗೆ ಮದುವೆ ನಿಶ್ಚಯವಾಗಿದೆ. 6 ವರ್ಷಗಳಲ್ಲಿ ಇರುವಾಗಲೇ ನನಗೆ ಯೋಸೇಫನ್ ಎನ್ನುವಂತ ಹುಡುಗನ ಸಂಗಡ ನನಗೆ ಮದುವೆ ಮಾಡ್ಬೇಕಂತೇಳಿ ಅನ್ಕೊಂಡಿದ್ದಾರೆ, ಎಂಗೇಜ್ಮೆಂಟ್ ಕೂಡ ಆಗಿದೆ, ಇದು ಹೇಗೆ ಸಾಧ್ಯ ಎಂಬುದಾಗಿ ಮರಿಯಳು ಹೇಳಿದಾಗ ದೇವದೂತನು ಹೇಳುವಂಥದ್ದು ಒಂದೇ ಮಾತು, ಸಮಸ್ತವೂ ಕೂಡ ದೇವರಿಗೆ ಸಾಧ್ಯ. ಹಲ್ಲೆಲೂಯಾ. ಮರಿಯಳು ಒಪ್ಪಿಕೊಂಡು ವಿಧೇಯತೆಯನ್ನು ತೋರಿಸಿದ ಮೇಲೆ ಆ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೋಸೇಫನು ಅನುಮಾನ ಪಡ್ತಾನೆ. ಅಯ್ಯೋ, ಮರಿಯಳು ಬೇರೆಯವರ ಸಂಗಡ ಕೆಟ್ಟದಾಗಿರ್ತಕ್ಕಂಥ ರೀತಿಯಲ್ಲಿ ಜೀವಿಸಿದ್ದಾಳೇನೋ, ವ್ಯಭಿಚಾರ ಮಾಡಿದಾಳೇನೋ ಎಂಬುದಾಗಿ ಅಂದುಕೊಂಡು ಮರಿಯಳನ್ನ ಬಿಡಬೇಕು ಅಂತೇಳಿ ಏನ್ ಮಾಡಿದ್ನರಿ, ಮನಸ್ಸಿನಲ್ಲಿ ಅಂದುಕೊಳ್ತಾ ಇರಬೇಕಾದ್ರೆ ದೇವದೂತನು ಕನಸಿನಲ್ಲಿ ದೇವರು ಯೋಸೇಫನಿಗೆ ಹೇಳಿ, ಇದು ದೇವರ ಕಾರ್ಯ, ಮರಿಯಳು ಗರ್ಭ ಧರಿಸಿರುವಂಥದ್ದು ಪವಿತ್ರಾತ್ಮನ ಶಕ್ತಿಯ ಮೂಲಕವಾಗಿ ಎಂಬುದಾಗಿ ಹೇಳಿದಾಗ ಆ ಯೋಸೇಫನು ಕೂಡ ಆಕೆಗೆ ಸಹಕಾರಿಯಾಗಿ ನಿಂತುಕೊಂಡ ಪ್ರಿಯರೇ. ಅವರು ಸ್ವೀಕಾರ ಮಾಡಿದ್ರು, ತಮ್ಮ ಜೀವಿತಗಳನ್ನ ಸಮರ್ಪಣೆ ಮಾಡಿದ್ರು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಲೋಕದಲ್ಲಿ ಯೇಸು ಕ್ರಿಸ್ತನು ಹುಟ್ಟಿದಂತ ಸಮಯದಲ್ಲಿ ದೊಡ್ಡದಾಗಿರ್ತಕ್ಕಂಥ ಒಂದು ನಕ್ಷತ್ರ ಆಕಾಶದಲ್ಲಿ ಹುಟ್ಟಿತು. ಎಲ್ಲಿ ಹುಟ್ಟಿತು? ಆಕಾಶದಲ್ಲಿ ಎಂದು ಕೂಡ ಕಾಣಲಾರದಂತ ದೊಡ್ಡದಾಗಿರ್ತಕ್ಕಂಥ ನಕ್ಷತ್ರ ಹುಟ್ಟಿದಂತ ಸಮಯದಲ್ಲಿ ಜ್ಞಾನಿಗಳು ತಮ್ಮ ಪುಸ್ತಕಗಳನ್ನು ಓದ್ತಾ ಇದ್ದಾರೆ. ಯಾವಾಗ ಆ ನಕ್ಷತ್ರ ಹುಟ್ಟಿತು, ಅವರು ಪುಸ್ತಕಗಳನ್ನು ತೆಗಿತಾ ಇರಬೇಕಾದ್ರೆ ಅವರಿಗೆ ಅವರ ಗ್ರಂಥ ಜಂಡ ಆವೇಸ್ತ ಎನ್ನುವಂತ ಪುಸ್ತಕದಲ್ಲಿ 5ನೇ ಅಧ್ಯಾಯದಲ್ಲಿ ಇರ್ತಕ್ಕಂಥ ಒಂದು ವಚನದ ಮೇಲೆ ಅವರ ಕಣ್ಣು ಬಿತ್ತು ಪ್ರಿಯರೇ. ಆ ವಚನ ಏನಂದ್ರೆ, 14 ವರ್ಷದ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನ ಹಡಿತಾಳೆ, ಆ ಮಗನು ರಾಜಾದಿರಾಜನು ಎಂಬುದಾಗಿ ಕರೆಯಿಸಿಕೊಳ್ಳುವಂತ ಮಗನು, ಆತನು ಬೇರೆ ಯಾರೂ ಅಲ್ಲ, ದೇವರೇ ನರವತಾರಿಯಾಗಿ ಈ ಲೋಕಕ್ಕೆ ಬಂದಿರುವಂತದ್ದು ಎಂಬುದಾಗಿ ಹೇಳಿ ತಿಳಿದುಕೊಂಡ ಮೇಲೆ ಆ ಜ್ಞಾನಿಗಳು ಆ ನಕ್ಷತ್ರವನ್ನ ಕಂಡಿರ್ತಕ್ಕಂಥ ದಿನವನ್ನ ಗೊತ್ತು ಮಾಡಿಕೊಂಡು ಹುಡುಕುವುದಕ್ಕೋಸ್ಕರವಾಗಿ ತಮ್ಮಲ್ಲಿರ್ತಕ್ಕಂಥ ಒಂಟೆಗಳನ್ನ ತೆಗೆದುಕೊಂಡು ಹತ್ತಿ ಯೇಸು ಕಂದನನ್ನ ನೋಡಲಿಕ್ಕೆ ಏನ್ ಮಾಡ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಇಲ್ಲಿಯವರೆಗೂ ನಾವು ಎಷ್ಟೋ ಮಾರ್ಗಗಳನ್ನ ನೋಡಿದ್ವಿ, ಎಷ್ಟೋ ಮಾರ್ಗಗಳನ್ನ ಮಾಡಿದ್ವಿ, ಆದ್ರೆ ಈ ಮಾರ್ಗ ಮಾತ್ರ ನಿಜವಾದ ಮಾರ್ಗ, ಸತ್ಯ ಮಾರ್ಗ, ಮೋಕ್ಷ ಮಾರ್ಗ, ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಹುಟ್ಟಿರ್ತಕ್ಕಂಥ ಶಿಶು, ಆ ಶಿಶು ಎಂಬುದಾಗಿ ತಮಗಿರುವಂತ ಜ್ಞಾನವನ್ನೆಲ್ಲ ಬದಿಗೊತ್ತಿ ಆ ಶಿಶುವನ್ನು ನೋಡುವುದಕ್ಕೋಸ್ಕರವಾಗಿ ಆ ಜ್ಞಾನಿಗಳು ಹೊರಡ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಯಾವಾಗ ಮಗು ಹುಟ್ಟಿದಾಗ ಆ ಬೆತ್ಲೆಹೇಮು ಎನ್ನುವಂತ ಗ್ರಾಮ, ಆ ಗ್ರಾಮದಲ್ಲಿ ಅವರಿಗೆ ಯೋಸೇಫ ಮರಿಯಳಿಗೆ ಒಂದು ಸ್ವಲ್ಪ ಕೂಡ ಜಾಗ ಇರಲಾರ್ದಂತ ಸಮಯದಲ್ಲಿ, ಆ ಸಮಯದಲ್ಲಿ ಛತ್ರದಲ್ಲಿ ಆ ಮಗುವನ್ನ ಏನ್ ಮಾಡ್ತಾರೆ, ಛತ್ರದ ಪಕ್ಕದಲ್ಲಿ ಇರ್ತಕ್ಕಂಥ ಗೋದಲಿಯ ಸ್ಥಳದಲ್ಲಿ, ಶೆಡ್ ಅಲ್ಲಿ ಏನ್ ಮಾಡ್ತಾರೆ, ಆಕೆ ಅಲ್ಲಿ ಜನ್ಮ ನೀಡ್ತಾಳೆ, ಆ ಮಗುವನ್ನ ಗೋದಲಿಯಲ್ಲಿ ಹಾಕಿಡ್ತಾರೆ. ಆ ಸಮಯದಲ್ಲಿ ದೇವದೂತನು ಬಂದು ಕುರುಬರಿಗೆ ಸಂತೋಷ ಸಮಾಧಾನದ ಸುವಾರ್ತೆಯನ್ನ ತಿಳಿಸಿದ. ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲಾ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರ ಎಂಬುದಾಗಿ. ಹಲ್ಲೆಲೂಯಾ. ಈ ಲೋಕದಲ್ಲಿ ನಾವು ಜೀವಿಸುವಾಗ ಈ ಲೋಕದಲ್ಲಿ ಬರೀ ದುರ್ವಾರ್ತೆಗಳನ್ನೇ ಕೇಳ್ತಾ ಇದ್ದೀವಿ. ಟಿವಿ ಆನ್ ಮಾಡಿದ್ರೆ ಸಾಕು, ನ್ಯೂಸ್ ಹಚ್ಚಿದ್ರೆ ಸಾಕು, ಬರೀ ಕೆಟ್ಟ ಕೆಟ್ಟ ವಾರ್ತೆಗಳನ್ನೇ ಲೋಕದಲ್ಲಿ ಕೇಳ್ತಾ ಇದ್ದೀವಿ. ಆದರೆ ಜನರಿಗೆಲ್ಲ ಶುಭ ವಾರ್ತೆ, ಸಮಾಧಾನದ ವಾರ್ತೆ, ಸಂತೋಷದ ವಾರ್ತೆ ಏನಂದ್ರೆ, ದೇವರು ನರ ಮನುಷ್ಯನಾಗಿ ಈ ಲೋಕಕ್ಕೆ ಹೊರಟು ಬಂದಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆ ಸಂತೋಷ ಸಮಾಧಾನದ ಸುವಾರ್ತೆಯನ್ನ ಆ ದೂತರು ಆ ಕುರುಬರಿಗೆ ತಿಳಿಸಿದರು ಪ್ರಿಯರೇ. ಆ ಸಮಯದಲ್ಲಿ ಎಲ್ಲರೂ ಕೂಡ ಎಲ್ಲಿಗೆ ಬರ್ತಾರೆ, ಸಂಭ್ರಮ ಸಡಗರ ಮಾಡುವುದಕ್ಕಾಗಿ ಕೂಸನ್ನ ಹುಡುಕಿಕೊಂಡು
ಜ್ಞಾನಿಗಳು ಬರ್ತಾರೆ, ಕುರುಬರು ಬರ್ತಾರೆ, ಅಕ್ಕಪಕ್ಕದಲ್ಲಿರ್ತಕ್ಕಂಥ ಜನರೆಲ್ಲರೂ ಕೂಡ ಬಂದು ಆ ಸಂಭ್ರಮ ಸಡಗರದಲ್ಲಿ ತಾವು ಕೂಡ ಪಾಲ್ಗೊಳ್ತಾರೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಯೇಸು ಎನ್ನುವ ಆತನು ನಿನ್ನೆ ಮೊನ್ನೆ ಬಂದ ಆತನಲ್ಲ. ನೀನು ನಿನ್ನೆ ಮೊನ್ನೆ ತಿಳ್ಕೊಂಡಿರ್ಬೋದು, ಹಲ್ಲೆಲೂಯಾ, ಆದರೆ ಅನಾದಿ ಕಾಲದಿಂದಲೂ ಇರುವಂತ ದೇವರು ಆತನು. ಹಲ್ಲೆಲೂಯಾ, ಆತನೊಬ್ಬ ಆತನೇ ದೇವರು ಎಂಬುದಾಗಿ ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಪ್ರಿಯರೇ. ಇವತ್ತಿನ ದಿವಸ ಧ್ಯಾನಕ್ಕೋಸ್ಕರವಾಗಿ ತೆಗೆದುಕೊಂಡಿರ್ತಕ್ಕಂಥ ಅಂಶ ಸತ್ಯಾನ್ವೇಷಣೆ. ಮೂಡಣದ ಜೋಯಿಸರು ಮಾಡಿರ್ತಕ್ಕಂಥ ಸತ್ಯಾನ್ವೇಷಣೆ, ಜ್ಞಾನಿಗಳು ಮಾಡಿರ್ತಕ್ಕಂಥ ಸತ್ಯಾನ್ವೇಷಣೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ನೋಡೋಣ 2ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ. ಬನ್ನಿ ಒಂದ್ಸಾರಿ. ಮೊದಲನೇ ವಚನ ಓದಬೇಕು ಬೇಗ ಬೇಗ. ಎಷ್ಟು ಬೇಗ ಓದ್ತೀರಿ ಅಷ್ಟು ಬೇಗ ಮುಗಿಸಲಾಗುತ್ತೆ. ಅರಸನಾದ ಹೆರೋದನ ದಿನಗಳಲ್ಲಿ ಯೂದಾಯ ಸೀಮೆ ಬೆತ್ಲೆಹೇಮೆ ಎಂಬ ಊರಲ್ಲಿ ಯೇಸು ಹುಟ್ಟಿದಾಗ ಮೂಡಣ ದೇಶದ ಜೋಯಿಸರು ಯೆರೂಸಲೇಮಿಗೆ ಬಂದು, ಯೆಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದ? ಮೂಡಣ ದೇಶದ ಜೋಯಿಸರು ಯೆರೂಸಲೇಮಿಗೆ ಬಂದು, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮೊಟ್ಟ ಮೊದಲನೇದಾಗಿ ಸತ್ಯಾನ್ವೇಷಕರು ನಾವು ಆಗಬೇಕಾದ್ರೆ, ಸತ್ಯವನ್ನು ತಿಳಿದುಕೊಳ್ಳುವಂಥ ಉತ್ಸಾಹ ನಮ್ಮಲ್ಲಿ ಬರಬೇಕಾದ್ರೆ ನಾವೇನು ಮಾಡಬೇಕು? ಹುಡುಕುವವರಾಗಬೇಕು. ಏನು ಮಾಡ್ಬೇಕ್ರಿ? ಹುಡುಕುವವರಾಗಬೇಕು. ಹುಡುಕಲಾರದೆ ಯಾವುದು ಕೂಡ ನಮಗೆ ಸಿಗುವುದಿಲ್ಲ. ಅನಾದಿ ಕಾಲದಿಂದಲೂ ಇಲ್ಲಿಯವರೆಗೂ ಜನರು ಯಾವುದೋ ಒಂದು ರೀತಿಯಲ್ಲಿ ದೇವರನ್ನ ಹುಡುಕ್ತಾ ಇದ್ದಾರೆ. ಕೆಲವೊಬ್ಬರು ವಸ್ತುಗಳಲ್ಲಿ ಹುಡುಕ್ತಾ ಇದ್ದಾರೆ, ಕೆಲವೊಬ್ಬರು ಒಳ್ಳೆಯ ಕಾರ್ಯಗಳಲ್ಲಿ ಹುಡುಕ್ತಾ ಇದ್ದಾರೆ, ಕೆಲವೊಬ್ಬರು ಹಬ್ಬ ಹರಿದಿನಗಳಲ್ಲಿ ಹುಡುಕ್ತಾ ಇದ್ದಾರೆ, ಕೆಲವೊಬ್ಬರು ಅನೇಕವಾಗಿರ್ತಕ್ಕಂಥ ಸಂಗತಿಗಳಲ್ಲಿ ಹುಡುಕ್ತಾ ಇದ್ದಾರೆ, ಕೆಲವೊಬ್ಬರು ಕರ್ಮ ಮಾರ್ಗದ ಮೂಲಕವಾಗಿ ಹುಡುಕಿದರೆ, ಕೆಲವೊಬ್ಬರು ಜ್ಞಾನ ಮಾರ್ಗದ ಮೂಲಕವಾಗಿ ಹುಡುಕಿದರು, ಕೆಲವೊಬ್ಬರು ಭಕ್ತಿ ಮಾರ್ಗದ ಮೂಲಕವಾಗಿ ಹುಡುಕಿದರು ಪ್ರಿಯರೇ. ಆದರೆ ಈ ಜ್ಞಾನಿಗಳು ಯಾವ ರೀತಿಯಾಗಿ ಹುಡುಕ್ತಾ ಇದ್ದಾರೆ ಅಂದ್ರೆ, ತಮ್ಮ ಜ್ಞಾನವನ್ನ, ತಮ್ಮ ಆಸ್ತಿಯನ್ನ, ತಮಗಿರುವ ಅಂತಸ್ತನ್ನ, ತಮಗಿರುವಂತ ಐಶ್ವರ್ಯವನ್ನ ಬದಿಗೊತ್ತಿ ಬಹಳ ದೂರದಿಂದ 1500 ಮೈಲಿಗಳು ಎಂಬುದಾಗಿ ನಾವು ಚರಿತ್ರೆಯನ್ನು ನೋಡುವಾಗ ನಮಗೆ ಗೊತ್ತಾಗುತ್ತೆ. ಎಷ್ಟು ಮೈಲಿಗಳಂತೆ? 1500 ಮೈಲಿಗಳಷ್ಟು ದೂರದಿಂದ ಯೇಸು ಕಂದನನ್ನ ಹುಡುಕಿಕೊಂಡು ಈ ಜ್ಞಾನಿಗಳು ಹೊರಟು ಬಂದರು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಮೊಟ್ಟ ಮೊದಲನೇದ ಅಂಶ ಏನಂದ್ರೆ, ಈ ಜ್ಞಾನಿಗಳು ಎಂಬುದಾಗಿ ಇವ್ರನ್ನ ಯಾಕೆ ಕರಿತಾ ಇದ್ದಾರಂದ್ರೆ, ಇವರು ಸತ್ಯವನ್ನ ಮರೆಮಾಚುವುದಕ್ಕೆ ಪ್ರಯತ್ನ ಮಾಡಲಿಲ್ಲ, ಸತ್ಯವನ್ನ ಹುಡುಕುವುದಕ್ಕಾಗಿ ಬಹಳ ದೂರದಿಂದ ಹುಡುಕುತ್ತಾ ಆ ಯೇಸು ಕಂದನಾಗಿ ಜನಿಸಿರ್ತಕ್ಕಂಥ ಯೇಸುವನ್ನು ನೋಡುವುದಕ್ಕೆ ಏನ್ ಮಾಡ್ತಾ ಇದ್ದಾರೆ? ಬರ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅವರು ಬರುವಂತ ಸಮಯದಲ್ಲಿ ಒಂದು ಸಾರಿ ಆಲೋಚನೆ ಮಾಡ್ರಿ, ಸುಮಾರು 2 ವರ್ಷಗಳು ತೆಗೆದುಕೊಂಡಿದೆ ಮಗುವನ್ನ ಸೇರುವುದಕ್ಕಾಗಿ. ಹಲ್ಲೆಲೂಯಾ. ಆ ಸಮಯದಲ್ಲಿ ಅವರು ಮಾಡುವಂತ ವೃತ್ತಿ, ಕೆಲಸ, ಕಾರ್ಯ ಎಲ್ಲವನ್ನ ಬದಿಗೊತ್ತಿದ್ದಾರೆ. ಹಲ್ಲೆಲೂಯಾ. ಏನ್ರಿ? ವೃತ್ತಿಯನ್ನ, ಕೆಲಸವನ್ನ, ಕಾರ್ಯವನ್ನ, ಅವರು ಮಾಡುವಂತ ಎಲ್ಲ ಕಾರ್ಯಗಳನ್ನ ಬದಿಗೊತ್ತಿ ಏನ್ ಮಾಡಿದ್ದಾರೆ? 2 ವರ್ಷಗಳ ಕಾಲ ಯೇಸುವನ್ನ ಹುಡುಕುವುದಕ್ಕಾಗಿ ಏನ್ ಮಾಡ್ತಾ ಇದ್ದಾರೆ? ತಮ್ಮ ಜೀವಿತವನ್ನು ಮುಡುಪಾಗಿಟ್ಟಿದ್ದಾರೆ. ನಕ್ಷತ್ರ ಹಗಲತ್ತು ಕಾಣುತ್ತಾ, ರಾತ್ರಿ ಕಾಣುತ್ತಾ? ರಾತ್ರಿ ಮಾತ್ರ ಅವರ ಪ್ರಯಾಣ. ಚೇಳುಗಳು, ಹಾವುಗಳು, ಸಿಂಹಗಳು, ಹುಲಿಗಳು, ಚಿರತೆಗಳು, ಏನೆಲ್ಲ ಅಡವಿಯಲ್ಲಿ ಅವರ ಪ್ರಯಾಣ. ನದಿಗಳನ್ನ ದಾಟಿದ್ರು, ಗುಡ್ಡಗಳನ್ನ ಏರಿ ಯೇಸುವನ್ನ ಹುಡುಕುವುದಕ್ಕೋಸ್ಕರವಾಗಿ ತಮ್ಮ ಜೀವಿತವನ್ನ ಮುಡುಪಾಗಿ ಇಟ್ಟುಕೊಂಡ್ರು ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಇವ್ರನ್ನ ಜ್ಞಾನಿಗಳು ಎಂಬುದಾಗಿ, ಸತ್ಯಾನ್ವೇಷಕರು ಎಂಬುದಾಗಿ ವಾಕ್ಯ ಯಾಕೆ ಕರಿತಾ ಇದೆ ಅಂದ್ರೆ, ಅವರು ಬಹಳ ದೂರದಿಂದ ಯೇಸುವನ್ನ ಹುಡುಕಿಕೊಂಡು ಬಂದರು. ಇವತ್ತಿನ ದಿವಸ ಯೇಸು ನಿನ್ನ ಸಮೀಪದಲ್ಲಿ ಇದ್ರೂ ಕೂಡ ನೀನೇನ್ ಮಾಡಲ್ಲ? ಹುಡುಕೋದಿಲ್ಲ. ದೇವರು ಹುಡುಕಲಾರದೆ ಸಿಗೋದಿಲ್ಲ. ನೀವು ಹುಡುಕಿದರೆ ನಾನು ಖಂಡಿತವಾಗಿ ನಿಮಗೆ ಸಿಗುತ್ತೇನೆ ಎಂಬುದಾಗಿ ವಾಕ್ಯ ಹೇಳುತ್ತೆ. ಹುಡುಕಿದರೆ ನಿಮಗೆ ಸಿಕ್ಕುವುದು, ತಟ್ಟಿದರೆ ನಿಮಗೆ ತೆರೆಯುವುದು, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು. ಹಲ್ಲೆಲೂಯಾ. ಅನೇಕರು ದೇವರನ್ನ ಹುಡುಕ್ತಾ ಇಲ್ಲ. ಅನೇಕರು ಇಲ್ಲ, ನಮ್ಮಪ್ಪ ಮಾಡ್ಯಾನ, ನಮ್ಮ ತಾತ ಮಾಡ್ಯಾನ, ನಮ್ಮ ಮುತ್ತಾತ ಮಾಡ್ಯಾನ, ಅವ್ರು ಮಾಡ್ಯಾರ, ಇವ್ರು ಮಾಡ್ಯಾರ, ಅವರೆಲ್ಲರೂ ಗೋತಿಯಲ್ಲಿ ಬಿದ್ದಿದ್ದಾರೆ, ಪಾತಾಳದಲ್ಲಿ ಅಲಿತಾ ಇದ್ದಾರೆ. ನೀನು ಆ ಪಾತಾಳಕ್ಕೆ ಹೋಗಬಾರದೆಂಬುದೇ ಈ ಮೃತ್ಯುಂಜಯ ಮಠದ ಆಶೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇವರು ಯೇಸುವನ್ನ ಬಹಳ ದೂರದಿಂದ ಹುಡುಕುತ್ತಾ ಬಂದ್ರು. ಇವರನ್ನ ಜ್ಞಾನಿಗಳು ಎಂಬುದಾಗಿ ಸತ್ಯವೇದ ಕರಿತಾ ಇದೆ ಪ್ರಿಯರೇ. ಯಾಕಂದ್ರೆ ಅವರು ದೂರದಿಂದ ಬಂದರು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಎರಡನೇ ಒಂದು ಸತ್ಯಾಂಶ ಏನಂದ್ರೆ, ನೀವು ವಾಕ್ಯ ಓದಿದಾಗ ಗೊತ್ತಾಗುತ್ತೆ. ಅವರು 2ನೇ ವಚನ ಓದ್ರಿ. ಯೆಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಹಲ್ಲೆಲೂಯಾ.
ಯಹೂದ್ಯರ ಅರಸನಂದ್ರೆ ಯಾರಿಗೆ ಗೊತ್ತಿರುತ್ತೆ? ಧರ್ಮಶಾಸ್ತ್ರವನ್ನು ಓದಿದವರಿಗೆ ಗೊತ್ತಿರುತ್ತೆ. ಅರಣ್ಯಕಾಂಡ ಪುಸ್ತಕದಲ್ಲಿ ಸತ್ಯವೇದ ಹೇಳುತ್ತೆ, ಅಲ್ಲಿ ಒಬ್ಬ ಬಾಳನು ಎನ್ನುವಂತ ಪ್ರವಾದಿ, ಒಂದ್ಸಾರಿ ತೆಗಿರಿ ಅರಣ್ಯಕಾಂಡ ಪುಸ್ತಕ 24ನೇ ಅಧ್ಯಾಯ. ಬಾಲಾಕನು, ಬೇಗ ಬೇಗ ತೆಗಿಬೇಕು. ಹಲ್ಲೆಲೂಯಾ. 24 ತೆಗೆದಿದ್ದೀವಿ. ಒಂದು ನಿಮಿಷ. ಓದ್ರಿ, ಸಿಕ್ಕರೆ ಓದ್ರಿ. ಒಬ್ಬಾತನನ್ನು ನೋಡುತ್ತಿದ್ದೇನೆ, ಆತನು ಈಗಿನವನಲ್ಲ, ಆತನು ಕಾಣಿಸುತ್ತಾನೆ, ಆದರೆ ಸಮೀಪದಲ್ಲಿ ಅಲ್ಲ. ಯಾಕೋಬ ವಂಶದವರಲ್ಲಿ ನಕ್ಷತ್ರ ಪ್ರಾಯನೊಬ್ಬನು ಉದಯಿಸಿದ್ದಾನೆ. ಆಮೇನ್, ಹಲ್ಲೆಲೂಯಾ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಬೇಯೋರನ ಮಗನಾದ ಬೀಳಾಮನಿಗೆ ಉಂಟಾಗಿರ್ತಕ್ಕಂಥ ದೇವೋಕ್ತಿ ಪ್ರಿಯರೇ. ಒಬ್ಬಾತನನ್ನ ನೋಡುತ್ತಿದ್ದೇನೆ, ಆತನು ಈಗಿನವನಲ್ಲ, ಆತನು ಕಾಣಿಸುತ್ತಾನೆ, ಆದರೆ ಸಮೀಪದಲ್ಲಿ ಅಲ್ಲ. ಯಾಕೋಬ ವಂಶದವರಲ್ಲಿ ನಕ್ಷತ್ರ ಪ್ರಾಯನೊಬ್ಬನು ಉದಯಿಸಿದ್ದಾನೆ. ಹಲ್ಲೆಲೂಯಾ. ಇದು ಎಲ್ಲಿದೆ? ಧರ್ಮಶಾಸ್ತ್ರದಲ್ಲಿದೆ. ಈ ಧರ್ಮಶಾಸ್ತ್ರದ ಬಗ್ಗೆ ಜ್ಞಾನವನ್ನ ಹೊಂದಿದಂಥವರಾಗಿದ್ರು ಯಾರು? ಈ ಜ್ಞಾನಿಗಳು. ಹಲ್ಲೆಲೂಯಾ. ಧರ್ಮಶಾಸ್ತ್ರದ ಬಗ್ಗೆ ಅವಗಾಹನೆ ಉಳ್ಳಂಥವ್ರು ಆಗಿದ್ರು ಯಾರು? ಈ ಜ್ಞಾನಿಗಳು. ಕೆಲವೊಬ್ಬರಿಗೆ ಓದಕ್ ಬಂದ್ರು ಕೂಡ ವಾಕ್ಯವನ್ನ ಓದಲ್ಲ, ಅಸಡ್ಡೆ ಮಾಡ್ತಾರೆ. ಓದಕ್ ಬಂದ್ರು ಕೂಡ ಆಸಕ್ತಿಯಿಂದ ದೇವರ ವಾಕ್ಯವನ್ನ ಪಠನೆ ಮಾಡೋದಿಲ್ಲ, ಅಸಡ್ಡೆ ಮಾಡ್ತಾರೆ ಪ್ರಿಯರೇ. ಆದ್ರೆ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಇವರು ಬೇರೆ ದೇಶದವರು ಆಗಿದ್ದಾಗಲೂ ಕೂಡ, ಅನ್ಯ ಮತಕ್ಕೆ ಸಂಬಂಧಪಟ್ಟಂತವ್ರು ಆಗಿದ್ದಾಗಲೂ ಕೂಡ ಧರ್ಮಶಾಸ್ತ್ರವನ್ನ ಓದುವಂತವರಾಗಿದ್ರು ಇವರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇವತ್ತಿನ ದಿವಸ ಎಷ್ಟು ಜನರು ನೀವು ದೇವರ ವಾಕ್ಯವನ್ನ ಓದ್ತಾ ಇದ್ದೀರಿ? ಅಟ್ಲೀಸ್ಟ್ ಓದಕ್ ಬರ್ಲಾರ್ದವ್ರು ಎಷ್ಟು ಜನರು ನೀವು ದೇವರ ವಾಕ್ಯವನ್ನ ಕೇಳ್ತಾ ಇದ್ದೀರಿ? ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ ಏನಂತ ಹೇಳಂದ್ರೆ, ಈ ಜ್ಞಾನಿಗಳು ಧರ್ಮಶಾಸ್ತ್ರವನ್ನ ಓದುವಂತವರು ಆಗಿದ್ರು, ಧರ್ಮಶಾಸ್ತ್ರದ ಬಗ್ಗೆ ಅವಗಾಹನೆ ಉಳ್ಳಂತವರು ಆಗಿದ್ರು. ಯಹೂದ್ಯರ ಅರಸನಾದವನು ಹುಟ್ಟಬೇಕಾದವನು ಎಲ್ಲಿ ಎಂಬುದಾಗಿ ಕೇಳುವುದಕ್ಕಾಗಿ ಯೆರೂಸಲೇಮಿನ ಕಡೆಗೆ ಅವರು ಹೊರಟು ಬಂದರು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಇವತ್ತಿನ ದಿವಸ ಜ್ಞಾನಿಗಳು ಯಾವ ರೀತಿಯಾಗಿ ವಾಕ್ಯದ ಮೇಲೆ ದಾಹವುಳ್ಳವರಾಗಿದ್ರು, ನಾವುಗಳು ಕೂಡ ವಾಕ್ಯದ ಮೇಲೆ ದಾಹವುಳ್ಳವರು ಆಗಬೇಕು. ಇವತ್ತಿನ ದಿವಸ ಎಲ್ಲರ ಮನೆಗಳಲ್ಲಿ ಟಿವಿಗಳು ತೆಗೆದುಕೊಳ್ಳುವಂತ ಸಾಮರ್ಥ್ಯವನ್ನ ದೇವರು ಎಲ್ಲ ಮನುಷ್ಯರಿಗೆ ಕೊಟ್ಟಿದ್ದಾನೆ. ಈಗ ಒಂದು 15-20 ವರ್ಷದಿಂದ ಟಿವಿಗಳು ಸಿಗಬೇಕಂದ್ರೆ ಬಹಳ ರೇರ್. ನಾನು ಚಿಕ್ಕವನಾಗಿರ್ಬೇಕಾದ್ರೆ ಟಿವಿ ನೋಡ್ಬೇಕಂದ್ರೆ 1-2-3 ಮನೆಯಲ್ಲಿ ಮಾತ್ರ ಇರ್ತಾ ಇತ್ತು. ಅದನ್ನ ನೋಡಕ್ ಎಷ್ಟೋ ಕಷ್ಟಪಡ್ಬೇಕು. ಮನೆಗೆ ಬಂದ್ರೆ ಅಪ್ಪ ಬೈತಾರೆ, ಬಡಿತಾರೆ ಕೆಲವೊಂದು ಟೈಮಲ್ಲಿ. ಅಲ್ಲೆಲ್ಲ ಅಂತ ಸಮಯ. ಆದ್ರೆ ಇವತ್ತು ಎಲ್ಲ ಸಮೃದ್ಧಿ, ಎಲ್ಲ ರೀತಿಯಿಂದಲೂ ಕೂಡ ಸಮೃದ್ಧಿ ಇದೆ. ಆ ಟಿವಿಯಲ್ಲಿ ದೇವರ ವಾಕ್ಯಗಳು ಕೂಡ ಏನ್ ಮಾಡ್ತಾ ಇದಾವೆ? ಬರ್ತಾ ಇದೆ. 24 ತಾಸು ದೇವರ ವಾಕ್ಯ ಬರ್ತಾ ಇದೆ. ಆದ್ರೆ ಅನೇಕರು ಏನ್ ಮಾಡಲ್ಲ? ವಾಕ್ಯವನ್ನ ಇಡಲ್ಲ, ವಾಕ್ಯವನ್ನ ಕೇಳಲ್ಲ. ದೇವರ ವಾಕ್ಯ ಕೇಳೋದು ಬಿಟ್ಟು ಏನ್ ಮಾಡ್ತಾರ್ರಿ? ದೇವುದು ಎಲ್ಲ ನೋಡ್ತಾರೆ. ಸೈತಾನನ ಪ್ರೇರೇಪಣೆ ಕಾರ್ಯಗಳನ್ನೆಲ್ಲ ನೋಡ್ತಾರೆ. ಭಯಂಕರವಾಗಿರ್ತಕ್ಕಂಥ ಮನಸ್ಸನ್ನು ಕೆಡಿಸುವಂತ, ಪಾಪಕ್ಕೆ ಸಿಕ್ಕಿ ಬೀಳಿಸುವಂತ ಸಿನಿಮಾ, ಸೀರಿಯಲ್ ಅವೆಲ್ಲವುಗಳನ್ನು ನೋಡಿ ಮನಸ್ಸು ಕೆಡಿಸಿಕೊಳ್ತಾರೆ ಹೊರತಾಗಿ ದೇವರ ವಾಕ್ಯವನ್ನ ಕೇಳೋದಕ್ಕೆ ಅವರು ಇಷ್ಟಪಡೋದಿಲ್ಲ ಪ್ರೇರೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಇವರು ದೇವರ ವಾಕ್ಯವನ್ನ ಓದುವಂತವರಾಗಿದ್ರು, ತಿಳಿದುಕೊಳ್ಳುವಂತವರಾಗಿದ್ರು, ಕೇಳುವಂತವರು ಆಗಿದ್ರು ಪ್ರಿಯರೇ. ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದದಲ್ಲಿ, ಅಲ್ಲಿ ವಾಕ್ಯ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾ ಇದೆ, ಆತನನ್ನ ಸೂಚಿಸುವ ನಕ್ಷತ್ರವನ್ನ ನಾವು ಮೂಡಣ ದೇಶದಲ್ಲಿ ಕಂಡು. ಹಲ್ಲೆಲೂಯಾ. ಏನನ್ನ ಕಂಡ್ರಂತೆ? ನಕ್ಷತ್ರ. ಏನದು ನಕ್ಷತ್ರ? ಯಾರನ್ನ ಸೂಚಿಸುವಂತ ನಕ್ಷತ್ರ? ಯಾರನ್ನ ಸೂಚಿಸುವಂತ ನಕ್ಷತ್ರ? ಯೇಸುವನ್ನ ಸೂಚಿಸುವಂತ ನಕ್ಷತ್ರ. ಆ ನಕ್ಷತ್ರವನ್ನ ಕಂಡು ನಾವೇನ್ ಮಾಡಿದ್ದೇವೆ? ಹೊರಟು ಬಂದಿದ್ದೇವೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆ ನಕ್ಷತ್ರವನ್ನ ಕಂಡು ನಾವೇನ್ ಮಾಡಿದ್ದೇವೆ? ಹೊರಟು ಬಂದಿದ್ದೇವೆ ಪ್ರಿಯರೇ. ಇವರಿಗೆ ನಕ್ಷತ್ರದ ಬಗ್ಗೆ ಅವಗಾಹನೆ ಇದೆ. ಹಲ್ಲೆಲೂಯಾ. ನಕ್ಷತ್ರದ ಒಂದು ಶಾಸ್ತ್ರವನ್ನ ಇವರು ತಿಳಿದಂಥವರಾಗಿದ್ದಾರೆ. ಸತ್ಯವೇದದಲ್ಲಿ ಸ್ವಾಮಿಯವರು ಹೇಳ್ತಾರೆ, ನಾನು ಬರುವ ಕಾಲದಲ್ಲಿ ಲೋಕದಲ್ಲಿ ಇಂತಹ ಘಟನೆಗಳು
ಆಗ್ತವೆ ಎಂಬುದಾಗಿ. ಯೆರೂಸಲೇಮನ್ನು ನೀವು ನೋಡಬೇಕು, ಯೆರೂಸಲೇಮಿನ ಸುದ್ದಿಯನ್ನು ನೀವು ಕೇಳುವವರಾಗಬೇಕು. ಯೆರೂಸಲೇಮಿನಲ್ಲಿ ಆಗುವಂಥ ಬದಲಾವಣೆಗಳು, ರಾಜಕೀಯ ಕ್ಷೇತ್ರದಲ್ಲಿ ಆಗುವಂಥ ಬದಲಾವಣೆಗಳು, ಧಾರ್ಮಿಕ ಕ್ಷೇತ್ರದಲ್ಲಿ ಆಗುವಂಥ ಬದಲಾವಣೆಗಳನ್ನು ದೇವರು ಮುಂಚಿತವಾಗಿಯೇ ತಿಳಿಸಿದ್ದಾನೆ. ಅಂಟು ರೋಗಗಳು ಬರ್ತಾವೆ, ಒಬ್ಬರಿಂದ ಒಬ್ಬರಿಗೆ ಹಂಗೆ ಕಂಟಿನ್ಯೂ ಆಗಿ ಬರುವಂಥ ರೋಗಗಳು ಬರ್ತವೆ ಅಂತೇಳಿ ಹೇಳಿದ್ರು ಸ್ವಾಮಿಯವರು. ಕೊರೋನಾ ಎನ್ನುವಂಥದ್ದು ಬಂತು, ಒಬ್ರಿಗಲ್ಲ ಎಷ್ಟು ಜನರಿಗೆ ಬಂತು. ಅವ್ರನ್ನ ಸಮೀಪಕ್ಕೂ ಕೂಡ ಬರಗೊಡಿಸಲಿಲ್ಲ. ಮಾರ್ಚಿಂದ ಹಿಡಿದು ಹಂಗೆ ಕಂಟಿನ್ಯೂ ಆಗ್ತಾ ಇದೆ. ಅಂಟು ರೋಗಗಳು ಬರ್ತವೆ. ಹಲ್ಲೆಲೂಯಾ. ದೇವರು ಮೊದಲೇ ತಿಳಿಸಿದ್ದಾನೆ ಎಲ್ಲವನ್ನು ಕೂಡ ಪ್ರಿಯರೇ. ದೇವ್ರ ವಾಕ್ಯ ಹೇಳ್ತಾ ಇದೆ, ನಾವು ಸತ್ಯವೇದವನ್ನ ಸುಮ್ಮನೆ ಓದುವಂಥದ್ದಲ್ಲ, ಲೋಕದಲ್ಲಿ ನಡೆಯುವಂಥ ಘಟನೆಗಳನ್ನ ಕೂಡ ನಾವೇನ್ ಮಾಡಬೇಕು, ತಿಳಿದುಕೊಂಡಂಥವರಾಗಿರ್ಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾಕೆ ಇಷ್ಟು ವರ್ಷಗಳು ಇರಲಾರ್ದು ಇವಾಗೆ ಯಾಕ ಬಂತು ಅಂದ್ರೆ, ಯಾಕೆ ಬಂತದು? ಕಾಲ ಸಮೀಪವಾಗಿದೆ, ಅಂತ್ಯಕಾಲ ಸಮೀಪವಾಗಿದೆ, ದೇವರು ಬರುವಂತ ಕಾಲ ಸಮೀಪವಾಗಿದೆ. ತನ್ನ ದೂತರೊಂದಿಗೆ ದೇವರು ನಮ್ಮನ್ನ ಕರೆದುಕೊಂಡು ಹೋಗಲಿಕ್ಕೆ ಮಧ್ಯಾಕಾಶದಲ್ಲಿ ಆತನು ಬರುವಂತ ಕಾಲ ಸಮೀಪವಾಗಿದೆ. ಈ ಲೋಕದಲ್ಲಿ ಭಯಂಕರವಾಗಿರ್ತಕ್ಕಂಥ ಪ್ರಳಯ ಪ್ರಾರಂಭವಾಗುವ ಕಾಲ ಸಮೀಪವಾಗಿದೆ. ಈ ನಕ್ಷತ್ರವನ್ನ ದೇವರು ಯಾಕೆ ಆತನು ಹುಟ್ಟಿದಾಗ ತೋರಿಸಿದ್ರಂದ್ರೆ, ಆತನ ಜನನಕ್ಕೆ ಅದು ಏನಾಗಿತ್ತು, ಸಾದೃಶ್ಯವಾಗಿತ್ತು. ಯಾವುದು? ನಕ್ಷತ್ರ. ಆದ್ರೆ ಈಗ ಕಾಲಗಳಲ್ಲಿ ಏನ್ ಕಾಣಿಸ್ತಾ ಇದಾವೆ ನಮಗೆ? ಭೂಕಂಪಗಳು ಕಾಣಿಸ್ತವೆ, ನೆರೆ ಹಾವಳಿಗಳು ಕಾಣಿಸ್ತವೆ, ಸಮೃದ್ಧಿ ಕಾಣಿಸ್ತವೆ, ಮನೆ ಕಟ್ಟುವಂತ ಸ್ಥಿತಿ, ಮದುವೆ ಆಗುವಂತ ಸ್ಥಿತಿ, ಭಯಂಕರವಾದ ಪಾಪ ಕೃತ್ಯಗಳು ಲೋಕದಲ್ಲಿ ನಡೆಯುವಂತ ಸ್ಥಿತಿ, ಇವೆಲ್ಲವುಗಳನ್ನು ನಾವೇನ್ ಮಾಡಬಾರ್ದು, ಮರಿಬಾರ್ದು. ಲೋಕ ಯಾಕೆ ಈ ತರ ಕೆಟ್ಟ ಭಯಂಕರವಾಗಿರ್ತಕ್ಕಂಥ ಕೆಟ್ಟತನದಲ್ಲಿ ಮುಳುಗ್ತಾ ಇದೆ ಅಂತೇಳಿ ಅಂದ್ರೆ, ಕಾಲ ಏನಾಗಿದೆ, ಸಮೀಪವಾಗಿದೆ. ಬೆಂಕಿ ಹಚ್ಚಿದಾಗ ಫುಲ್ ಉರಿದು ಏನಾಗುತ್ತೆ, ಲಾಸ್ಟ್ಗೆ ಅದು ಆರೋಗ್ಬಿಡುತ್ತೆ. ಆರೋಗ್ಬೇಕಾದ್ರೆ ಮುಂಚೆ ಏನು ಮಾಡುತ್ತದು? ದಗ 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 ಅಂತೇಳಿ ಫುಲ್ ಇಲ್ಲಿ ಇದ್ದಿದ್ದು ಇರಲಾರ್ದು ಎಲ್ಲ ಪವರ್ ತಗೊಂಡು ಏನು ಮಾಡುತ್ತದು? ಉರಿಯುತ್ತೆ. ಲೋಕ ಕೂಡ ಏನಾಗ್ತಾ ಇದೆ ಈಗ? ಪಾಪದಿಂದ ತುಂಬಿ ತುಳುಕ್ತಾ ಇದೆ. ಕೆಲವು ಪರಿಶುದ್ಧರಿಂದಲೂ ತುಂಬಿ ತುಳುಕ್ತಾ ಇದೆ. ಪಾಪವು ಹೆಚ್ಚಾಗ್ತಾ ಇದೆ, ಪರಿಶುದ್ಧತೆಯು ಕೂಡ ಹೆಚ್ಚಾಗ್ತಾ ಇದೆ ಪ್ರಿಯರೇ. ಆದರೆ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಸತ್ಯವೇದ ಹೇಳ್ತಾ ಇದೆ, ಈ ಜ್ಞಾನಿಗಳು ದೂರದಿಂದ ಯೇಸುವನ್ನು ಹುಡುಕಿಕೊಂಡು ಮಾತ್ರ ಬರಲಿಲ್ಲ, ದೇವರ ಶಾಸ್ತ್ರವಾಗಿರ್ತಕ್ಕಂಥ ಧರ್ಮಶಾಸ್ತ್ರದ ಬಗ್ಗೆ ಅವಗಾಹನೆ ಉಳ್ಳವರಾಗಿದ್ರು ಮತ್ತು ಲೋಕದ ಕಾರ್ಯಗಳನ್ನು ಅವರು ಹೋಲಿಕೆ ಮಾಡಿ ನೋಡ್ತಾ ಇದ್ರು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಏನ್ ಮಾಡ್ತಾ ಇದ್ರು? ಯಾಕೆ ಕೊರೋನಾ ಬಂತು? ಯಾಕೆ ದೊಡ್ಡ ದೊಡ್ಡ ರೋಗಗಳು ಬರ್ತಾ ಇದ್ದಾವೆ? ಇನ್ನು ಮುಂದೆ ಯಾಕೆ ಬರೀ ಇವಾಗ ಹಾಸ್ಪಿಟ್ಲಿಗೆ ಹೋದ್ರೆ ಬರೀ ಸಿಜರಿನ್ಗಳು ಆಗ್ತಾ ಇದ್ದಾವೆ? ಹಲ್ಲೆಲೂಯಾ. ಮನುಷ್ಯರು ಏನಾಗಿದ್ದಾರೆ? ಸ್ವಾರ್ಥ ಚಿಂತಕರಾಗಿದ್ದಾರೆ. ನಾರ್ಮಲ್ ಆಗದಿದ್ರು ಕೂಡ ಕತ್ತರಿ ಹಾಕ್ತಾರೆ, ಹೊರಗೆ ತೆಗಿತಾರೆ. ಭಯಂಕರವಾಗಿರ್ತಕ್ಕಂಥ ಲಾಭಾಪೇಕ್ಷೆ ಉಳ್ಳಂಥವರು ಆಗಿದ್ದಾರೆ. ಭಯಂಕರವಾಗಿರ್ತಕ್ಕಂಥ ಲೋಕ. ಈ ಲೋಕ ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ ಅಂದ್ರೆ, ಅಂತ್ಯ ಎನ್ನುವಂಥದ್ದು ಬಹಳ ಬಹಳ ಸಮೀಪದಲ್ಲಿದೆ ಪ್ರಿಯರು. ಅದರ ಸಲುವಾಗಿ ಇಲ್ಲಿ ನಾವು ನಕ್ಷತ್ರ ಯಾವ ರೀತಿಯಾಗಿ ಸೂಚನೆಯಾಗಿದೆಯೋ, ಇವತ್ತಿನ ದಿವಸ ಈ ಲೋಕದಲ್ಲಿ ನಡೆಯುವಂಥ ಘಟನೆಗಳು ಸ್ವಾಮಿಯವರು ಮುಂದೆ ಹೇಳಿದ್ದಾರೆ. ಕೆಲವು ಜನರು ಅಂತ ಇದ್ರು ಪ್ರಿಯರೇ, ಏನಂತ ಹೇಳಂದ್ರೆ, ಯೇಸು ಸ್ವಾಮಿಯವರು ಹೇಳಿದ್ದಾರೆ, ಪಟ್ಟಣಗಳಲ್ಲಿ ನೀರು ಏನಾಗುತ್ತೆ, ನುಗ್ಗಿಕೊಂಡು ಬರುತ್ತೆ ಅಂತೇಳಿ. ಹಲ್ಲೆಲೂಯಾ. ಏನ್ ಹೇಳಿದ್ರು ಸ್ವಾಮಿಯವರು? ಪಟ್ಟಣದಲ್ಲಿ ನೀರು ನುಗ್ಗಿಕೊಂಡು ಬರುತ್ತೆ, ಅದೆಲ್ಲ ಸುಳ್ಳು, ಯೇಸು ಸ್ವಾಮಿ ಹೇಳಿರೋದೆಲ್ಲ ಸುಳ್ಳು ಎಂಬುದಾಗಿ ಅನೇಕರು ಏನ್ ಮಾಡಿದ್ರು ಪ್ರಿಯರೇ? ಸ್ವಾಮಿಯ ಮೇಲೆ ತಪ್ಪೋರಿಸ್ಬೇಕಂತೇಳಿ ಇದೆಲ್ಲ ಸುಳ್ಳು ಬೋಧನೆ ಎಂಬುದಾಗಿ ಏನ್ ಮಾಡಿದ್ರಿ? ಹೇಳಿದ್ರು ಪ್ರಿಯರೇ. ಹಲ್ಲೆಲೂಯಾ. 2004 ಜಪಾನ್ ಏನ್ ಮಾಡ್ತು? ಸುನಾಮಿಗೆ ತುತ್ತಾಯಿತು. ಅಲ್ಲಿಯವರೆಗೆ ಯಾರಿಗೂ ಕೂಡ ಗೊತ್ತಿಲ್ಲ ಏನಂತೇಳಿ, ಸಮುದ್ರದಲ್ಲಿಯೇ ನೀರು ಇರುತ್ತೆ, ಊರೊಳಗಡೆ ಬರೋದಿಲ್ಲ ಅಂತೇಳಿ. ಹಲ್ಲೆಲೂಯಾ. ಅಲ್ಲಿವರೆಗೂ ಗೊತ್ತಿಲ್ಲ. ಆದರೆ 2004 ಯಾರೂ ಕೂಡ ಊಹಿಸಲಾರದ ಹಾಗೆ, ಯಾರೂ ಕೂಡ ನೆನಪು ಮಾಡಿಕೊಳ್ಳಲಾರದ ಹಾಗೆ ಜಪಾನಿಗರು ದೇವರನ್ನ ತಿರಸ್ಕಾರ ಮಾಡಿ ಜ್ಞಾನ 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 ಅಂತೇಳಿ ಹೋದ್ರು. ಆ ಜಪಾನ್ನಲ್ಲಿ ಸುನಾಮಿ ಅನ್ನುವಂಥದ್ದು ಏನಾಯ್ತು ರೀ? ಮೊದಲನೇದಾಗಿ
ಪ್ರಾರಂಭವಾಯಿತು. ದೇವರ ವಾಕ್ಯ ಇದು ಸುಳ್ಳಲ್ಲ, ಸತ್ಯ ಎಂಬುದಾಗಿ ಅವ್ರು ಏನ್ ಮಾಡಿದ್ರು, ಎಲ್ಲಾ ಜನರು ತಿಳಿದುಕೊಂಡು ಅದರ ಸಲುವಾಗಿ ಲೋಕ ಎನ್ನುವಂಥದ್ದು ಅಂತ್ಯಾವಸ್ಥೆಗೆ ಬಂದಿದೆ ಪ್ರಿಯರೇ. ಲೋಕವನ್ನು ನಾವು ನೋಡಬೇಕು. ಇವತ್ತಿನ ದಿವಸ ಯೆರೂಸಲೇಮಿನಲ್ಲಿ 3ನೇ ದೇವಾಲಯ ಕಟ್ಟುವುದಕ್ಕೋಸ್ಕರವಾಗಿ ಸಿದ್ಧತೆಗಳು ನಡೀತಾ ಇದ್ದಾವೆ. ಹಲ್ಲೆಲೂಯಾ. ಎಲ್ಲಾ ದೇಶದಲ್ಲಿ ಚದುರಿ ಹೋಗಿರ್ತಕ್ಕಂಥ ಇಸ್ರಾಯೇಲರೆಲ್ಲರೂ ಕೂಡ ಕೂಡಿಸ್ತಾ ಇದ್ದಾರೆ. ಎಲ್ಲಿಗೆ? 1948ರಲ್ಲಿ ಸ್ವಾತಂತ್ರ್ಯ ಬಂತು. ಯಾವುದಕ್ಕೆ? ಇಸ್ರಾಯೇಲಿಗೆ. ಚಿಕ್ಕದಾಗಿರ್ತಕ್ಕಂಥ ದೇಶ. ಹಲ್ಲೆಲೂಯಾ. ಆದರೆ ಇಡೀ ದೇಶಕ್ಕೆ ಮಾದರಿ, ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲಾ ದೇಶಗಳಿಗೆ ಮಾದರಿಯಾಗಿರ್ತಕ್ಕಂಥ ದೇಶ. ಪ್ರತಿಯೊಬ್ಬ ವಿಜ್ಞಾನಿಯನ್ನು ತೆಗೆದುಕೊಳ್ಳ್ರಿ, ಏನ್ ಮಾಡಿದ್ದಾರೆ ಅವರು? ಸೈಂಟಿಫಿಕ್ ಆಗಿ ಎಷ್ಟೋ ರಿಸರ್ಚ್ಗಳನ್ನ ಮಾಡಿದ್ದಾರೆ. ಅವ್ರ ಹಿಂದೆ ಇರುವಂಥವ್ರು ಯಾರ್ರೀ? 90% ಆಫ್ ದ ನೋಬೆಲ್ ಪ್ರೈಸಸ್. ಎಷ್ಟ್ರಿ? 90% ಆಫ್ ದ ನೋಬೆಲ್ ಪ್ರೈಸಸ್ ಪಡ್ಕೊಂಡಂಥವ್ರು ಯಾರ್ರೀ? ಇಸ್ರಾಯೇಲರು. ಹಲ್ಲೆಲೂಯಾ. ಎಷ್ಟ್ರಿ? 90ರಷ್ಟು. ಹಲ್ಲೆಲೂಯಾ. ಅನೇಕ ವಸ್ತುಗಳನ್ನ ಕಂಡು ಹಿಡಿದಂಥವ್ರು ಯಾರ್ರೀ? ಇಸ್ರಾಯೇಲರು. ದೇವರನ್ನು ನಂಬಿದಂತ ಮಕ್ಕಳು. ಹಲ್ಲೆಲೂಯಾ. ಡೀಸೆಲ್ ಎಂಬುದು, ಪೆಟ್ರೋಲ್ ಎಂಬುದು, ಅನೇಕ ವಸ್ತುಗಳು ಯಾವುದಾದ್ರೂ ತೆಗೆದುಕೊಳ್ಳ್ರಿ, ಅವೆಲ್ಲವುಗಳನ್ನ ಕಂಡು ಹಿಡಿದಂಥವ್ರು ಯಾರು? ಇಸ್ರಾಯೇಲರು ಪ್ರಿಯರೇ. ಕಾರಣ ಏನಂದ್ರೆ ದೇವರು ಅವರಿಗೆ ಜ್ಞಾನವನ್ನ ಕೊಟ್ಟಿದ್ದಾನೆ. ಇವತ್ತಿನ ದಿವಸ ಒಳ್ಳೆಯ ರೀತಿಯಲ್ಲಿ ನಾವು ಕೃಷಿಯನ್ನ ಮಾಡ್ಬೇಕಂತೇಳಿ ಅನೇಕ ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಯವರು ಕೂಡ ಎಲ್ಲಿಗೆ ಭೇಟಿ ಕೊಟ್ಟಾರೆ? ಇಸ್ರಾಯೇಲಿಗೆ ಭೇಟಿ ಕೊಟ್ಟಿದ್ದಾರೆ. ಅದು ಎಂಥ ಭೂಮಿ ಅಂತೆ? ಮರುಭೂಮಿ. ಆದರೆ ದೇವರು ಅದನ್ನು ಆಶೀರ್ವದಿಸಿದ ಕಾರಣ ಅದು ಇಡೀ ಎಲ್ಲ ಬೇರೆ ಬೇರೆ ದೇಶಗಳಿಗೆ ಅನೇಕವಾದಂಥ ವಸ್ತುಗಳನ್ನ ರಫ್ತು ಮಾಡುವಂಥ ದೇಶವಾಗಿ ದೇವರದನ್ನ ಆಶೀರ್ವದಿಸಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಇಸ್ರಾಯೇಲಿನ ಬಗ್ಗೆ ಕಾಳಜಿ ನಮಗೆ ಇರಬೇಕು. ಇಸ್ರಾಯೇಲಿನಲ್ಲಿ 3ನೇ ದೇವಾಲಯ ಯಾವಾಗ ಕಟ್ಟಲ್ಪಡುವಂತ ಸಮಯದಲ್ಲಿ ಸೈತಾನನು ಈಗ ಅವನು ಹೆಂಗಿದ್ದಾನೆ? ದುರಾತ್ಮವಾಗಿದ್ದಾನೆ. ಒಬ್ಬ ಮನುಷ್ಯನೊಳಗಡೆ ಅವತಾರ ಆಗ್ತಾನೆ ಪ್ರಿಯರು. ಯಾರು? ಸೈತಾನ. ಆ ದೇವಾಲಯ ಕಟ್ಟಲ್ಪಟ್ಟ ಮೇಲೆ ದೇವಾಲಯದ ಸಿಂಹಾಸನದೊಳಗಡೆ ಹೋಗಿ ಕೂತ್ಕೊಂಡು ನನ್ನನ್ನೇ ಆರಾಧನೆ ಮಾಡ್ರಿ, ಎಲ್ಲಾ ದೇಶದ ಜನರು ನನ್ನನ್ನೇ ಆರಾಧನೆ ಮಾಡ್ರಿ ಎಂಬುದಾಗಿ ಅವನು ಏನ್ ಮಾಡ್ತಾನೆ? ಎಲ್ಲರಿಗೆ ಪ್ರಚೋದನೆ ಕೊಡ್ತಾನೆ. ಎಲ್ಲರೂ ಕೂಡ ಅವನ ಮಾತಿಗೆ ಏನ್ ಮಾಡ್ತಾರೆ? ಸಮ್ಮತಿ ಪಡಿಸ್ತಾರೆ. ಪ್ರತಿಯೊಬ್ಬರ ಹಣೆಯ ಮೇಲೆ 666 ಎನ್ನುವಂತ ಮುದ್ರೆಯನ್ನು ಅವನು ಒತ್ತುತ್ತಾನೆ. ನೀವು ಬ್ಯಾಂಕಿಗೆ ಹೋಗಬೇಕಾಗಿರುವಂಥದ್ದು ಇರೋದಿಲ್ಲ, ಏನು ಮಾಡಬೇಕಾಗಿರುವಂಥದ್ದು ಇರೋದಿಲ್ಲ. ಎಲ್ಲ ಕೂಡ ಆನ್ಲೈನ್ ಟ್ರಾನ್ಸಾಕ್ಷನ್ ಹೆಂಗೆ ಬಂದಿದೆ, ಅವನು ಎಲ್ಲವೂ ಕೂಡ ಆನ್ಲೈನ್ ಟ್ರಾನ್ಸಾಕ್ಷನ್ಸನ್ನು ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಚಿಪ್ಪುಗಳನ್ನು ತರ್ತಾನೆ ಅವನು. ಏನು ತರ್ತಾನೆ? ಚಿಪ್ಪು. ಪ್ರತಿಯೊಬ್ಬರು ಚಿಪ್ಪಿನ ಮೂಲಕವಾಗಿ ಅದನ್ನು ಇಟ್ಟುಕೊಂಡವರು ಮಾತ್ರ ವ್ಯಾಪಾರ ವಹಿವಾಟನ್ನ ಮಾಡಬೇಕು. ಎಲ್ಲವೂ ಕೂಡ ಸೈತಾನನ ಕಂಟ್ರೋಲಲ್ಲಿ ಆಗ್ಲಿಕ್ಕಿದೆ ಜಗತ್ತು. ಯಾವಾಗ? 7 ವರ್ಷಗಳ ಕಾಲ. ಹಲ್ಲೆಲೂಯಾ. ಯಾವಾಗ? ಇಸ್ರಾಯೇಲಿನಲ್ಲಿ ದೇವಾಲಯ ಕಟ್ಟಲ್ಪಟ್ಟಾಗ ಇಸ್ರಾಯೇಲರೆಲ್ಲರೂ, ಚದುರಿರ್ತಕ್ಕಂಥ ಇಸ್ರಾಯೇಲರೆಲ್ಲರೂ ಆ ದೇಶಕ್ಕೆ ಪುನಃ ಸೇರಿಕೊಂಡಾಗ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಜ್ಞಾನಿಗಳು ನಕ್ಷತ್ರವನ್ನು ನೋಡ್ತಾ ಇದ್ದಾರೆ, ಏನೇನು ಆಗ್ತಾ ಇದೆ ಸಂಭವ ಲೋಕದಲ್ಲಿ ಎಂಬುದಾಗಿ ಏನ್ ಮಾಡ್ತಾ ಇದ್ದಾರೆ? ಇವರು ನೋಡ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ನೀವೇನ್ ಮಾಡ್ತೀರಿ? ಹತ್ತಿ ಬಿಡ್ಸಕ್ ಹೋದ್ನ್ಯಾ, ಹಣ ಗಳಿಸಿದ್ನ್ಯಾ, ಕೆಲಸ ಮಾಡಿದ್ನ್ಯಾ, ಅದು ಮಾಡಿದ್ನ್ಯಾ, ಇದು ಮಾಡಿದ್ನ ಅಂತೇಳಿ ಇಷ್ಟೇ ಇರುತ್ತೆ ಹೊರತಾಗಿ ದೇವ್ರ ಬಗ್ಗೆ ಪ್ರಾರ್ಥನೆ ಮಾಡೋದು ಇರೋದಿಲ್ಲ. ಕೆಲಸ ಇದ್ದಾಗ ಏನ್ ಮಾಡೋದು? ಏನಪ್ಪ ದುಡಿದ್ರಪ್ಪ ಅಂದ್ರೆ 4 ರೊಕ್ಕ ಇರ್ತಾವ ಅಂತೇಳಿ ಅನ್ಕಂತ್ರ ಹೊರತಾಗಿ ಆ ನಿತ್ಯತ್ವ ಮಹಿಮೆಯನ್ನ, ಶಾಶ್ವತವಾಗಿರ್ತಕ್ಕಂಥ ಪರಲೋಕವನ್ನ ನೀವೇನ್ ಮಾಡಲ್ಲ? ಜ್ಞಾಪಕದಲ್ಲಿ ಇಟ್ಟುಕೊಳ್ಳಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಿಮ್ಗೆ ಗೊತ್ತಾಗಲ್ಲ ಅಂದ್ರೆ ನೀವು ವಾಕ್ಯ ಕೇಳಿದ್ರೆ, ಈ ವಾಕ್ಯದ ಮೂಲಕವಾಗಿ ದೇವರು ಯಾವ ದೇಶದಲ್ಲಿ ಏನೇನು ಕಾರ್ಯಗಳು ಆಗ್ತಾ ಇರ್ತಾವ ಆತನ ಏನ್ ಮಾಡ್ತಾ ಇರ್ತಾನೆ? ಮಾತಾಡ್ತಾ ಇರ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಮೂರನೇದಾಗಿ ಈ ಜ್ಞಾನಿಗಳು ನಕ್ಷತ್ರ ಶಾಸ್ತ್ರವನ್ನ ಬಲ್ಲಂತ ಜ್ಞಾನಿಗಳಾಗಿದ್ರು ಪ್ರಿಯರೇ. ಸತ್ಯವೇದದಲ್ಲಿ ನಾವು ನೋಡುವಾಗ ಯೇಸು ಯಾವಾಗ ಜನಿಸಿದಾಗ ಏನು ಹುಟ್ಟಿತು? ನಕ್ಷತ್ರ ಎಲ್ಲಿ ಹುಟ್ಟಿತು? ಆಕಾಶದಲ್ಲಿ ಪ್ರಿಯರಿ. ಇದನ್ನು ಕೂಡ ತಪ್ಪು ಎಂಬುದಾಗಿ ಸೈನ್ಸ್ ಅವರು ಏನ್ ಹೇಳಿದ್ರು ಪ್ರಿಯರಿ. ಆಮೇಲೆ ನಕ್ಷತ್ರದ ಬಗ್ಗೆ ಒಂದು ಸಂಶೋಧನೆಯನ್ನ ಮಾಡಿದರು. ಅವ್ರ ಹೆಸರು ಏನಂದ್ರೆ ಜೋನಾಸ್ ಕೆಪ್ಲರ್ ಎಂಬುದಾಗಿ. ಹಲ್ಲೆಲೂಯಾ. 1607ರಿಂದ 1609 3 ವರ್ಷಗಳ ಕಾಲ ರಿಸರ್ಚ್ ಮಾಡಿ ಯೇಸು ಕ್ರಿಸ್ತನು ಹುಟ್ಟಿದಾಗ ದೊಡ್ಡದಾಗಿರ್ತಕ್ಕಂಥ ನಕ್ಷತ್ರ ಹುಟ್ಟಿರುವಂಥದ್ದು ನಿಜ. ಮಾರ್ಸ್, ಜುಪಿಟರ್ ಮತ್ತು ಯುರೇನಸ್ ಎನ್ನುವಂಥದ್ದು ಒಂದೇ ಕಕ್ಷೆಯಲ್ಲಿ ಬಂದಾಗ ದೊಡ್ಡದಾಗಿರ್ತಕ್ಕಂಥ ನಕ್ಷತ್ರದೋಪಾದಿಯಲ್ಲಿ ನಕ್ಷತ್ರ ಕಾಣಿಸಿಕೊಂಡಿತು ಎಂಬುದಾಗಿ ಅವರು ಕಂಡು ಹಿಡಿದ್ರು. ಯೇಸುವಿನ ಜನನ ನಿಜವೆಂಬುದಾಗಿ ಎಲ್ಲ ಲೋಕಕ್ಕೆ, ಸೈನ್ಸ್ ಎಲ್ಲ ಲೋಕಕ್ಕೆ ಏನ್ ಮಾಡ್ತೀರಿ? ಸಾರಿತು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾಳೆ ದಿವಸ ಅನ್ಸುತ್ತೆ
2 ಗ್ರಹಗಳು ಒಂದೇ ಕಕ್ಷೆಯ ಮೇಲೆ ಬರಲಿಕ್ಕಿದ್ದಾವೆ. ದೊಡ್ಡದಾಗಿರ್ತಕ್ಕಂಥ ನಕ್ಷತ್ರದೋಪಾದಿಯಲ್ಲಿರ್ತಕ್ಕಂಥ ಬೆಳಕು ಕಾಣಿಸಿಕೊಳ್ಳಲಿಕ್ಕಿದೆ. ಹಲ್ಲೆಲೂಯಾ. 21ನೇ ತಾರೀಕು ನಾಳೆನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಯೇಸು ಆ ಜ್ಞಾನಿಗಳು ಯೇಸುವನ್ನ ದೂರದಿಂದ ಹುಡುಕಿಕೊಂಡು ಬರುವಂಥದ್ದು ಮಾತ್ರವಲ್ಲ, ಮೋಶೆ ಧರ್ಮಶಾಸ್ತ್ರವನ್ನ ಓದುವಂಥವ್ರು ಬಲ್ಲಂಥವರಾಗಿದ್ರು, ನಕ್ಷತ್ರ ಶಾಸ್ತ್ರವನ್ನು ಕೂಡ ಅವರು ಬಲ್ಲಂಥವರಾಗಿದ್ರು ಪ್ರಿಯರೇ. 4ನೇದಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ದೇವರನ್ನ ಆರಾಧನೆ ಮಾಡುವಂತ ಇವರನ್ನ ಸತ್ಯವೇದ ಜ್ಞಾನಿಗಳು ಎಂಬುದಾಗಿ ಕರೆಯಿತು, ಜೋಯಿಸರು ಎಂಬುದಾಗಿ ಕರೆಯಿತು. ಇವರು ಯಾವಾಗ ಆ ಸತ್ಯವನ್ನ ತಿಳಿದುಕೊಂಡ್ರು, ಸತ್ಯಾನ್ವೇಷಣಿಗಳು ಆಗಿರ್ತಕ್ಕಂಥ ಇವರಿಗೆ ಅವರ ಜ್ಞಾನ ಅಡ್ಡ ಬರಲಿಲ್ಲ. ಏನು ಅಡ್ಡ ಬರಲಿಲ್ಲ? ಜ್ಞಾನ ಅಡ್ಡ ಬರಲಿಲ್ಲ. ಹಲ್ಲೆಲೂಯಾ. ಅನೇಕರು ಇವತ್ತು ಕ್ರಿಸ್ತನನ್ನು ಯಾಕೆ ಅಂಗೀಕಾರ ಮಾಡ್ತಾ ಇಲ್ಲ ಅಂದ್ರೆ, ನಮ್ಮ ಜಾತಿ ಅದು, ನನ್ನ ಕುಲ ಅದು, ನಾನು ಅದು ಇದು ಅಂತೇಳಿ. ಹಲ್ಲೆಲೂಯಾ. ಭೂಮಿ ಒಳಗಡೆ ಎಲ್ಲರೂ ಹೋಗ್ತಾರ? ಒಂದೇ ಕುಲದವ್ರು ಹೋಗ್ತಾರ? ಇಲ್ಲ, ಏನು ಮ್ಯಾಲಕ್ಕೆ ಯಾರು ಹೋಗೋರಿದಾರ? ಹಲ್ಲೆಲೂಯಾ. ಉಸಿರು ಹೋದ ಮೇಲೆ ಎಲ್ಲರನ್ನ ಯಾರ ಮನೆಗೆ ಇಟ್ಕೊಂತಾರ? ಇಷ್ಟು ಸಂಪಾದನೆ ಮಾಡಿದಪ್ಪ ಅಂತೇಳಿ, ಇಷ್ಟು ಸಂಪಾದನೆ ಮಾಡಿದೆ ಅವ್ವ ಅಂತೇಳಿ ಯಾರನ್ನಾದ್ರು ಮನೆಗೆ ಇಟ್ಕೊಂಡು ಬೇಸ ನಾನು ಸಾಯೋವರೆಗೆ ನೀನು ಇಟ್ಕೊಂತೀನಿ ಪಕ್ಕದಾಗ ಅಂತೇಳಿ ಇಟ್ಕೊಂಡು ಹೇಳ್ತಾರ? ಕೆಟ್ಟ ಹಣ್ಣುಗಳನ್ನು ಹಣ್ಣುಗಳನ್ನು ವ್ಯಾಪಾರ ಮಾಡುವಂಥ ವ್ಯಾಪಾರಿ ಏನು ಮಾಡ್ತಾನೆ? ಕೆಟ್ಟ ಹೋದ ಹಣ್ಣುಗಳನ್ನು ಏನು ಮಾಡ್ತಾನೆ? ವಿಂಗಡಣೆ ಮಾಡ್ತಾನೆ. ಹಲ್ಲೆಲೂಯಾ. ಮನೆಗೆ ತರಕಾರಿ ತಂದ ಮೇಲೆ ಯಜಮಾನ ಗಡಬಡದಾಗ ತಂದಿರ್ತಾನೆ ತರಕಾರಿಗಳು, ಭಾಳ ಬದನೆಕಾಯಿಗಳು ಉಳುಕು ಬಿದ್ದಿರ್ತಾವೆ, ಟೊಮೆಟೊ ಹಣ್ಣು ಕೊಳತು ಹೋಗಿರ್ತಾವೆ, ಮೆತ್ತಗಾಗಿರ್ತಾವೆ. ಅದು ಅವಸರದಾಗ ತಂದಿರ್ತಾನೆ. ಅವಾಗ ನೀವೇನು ಮಾಡ್ತೀರಿ? ವಿಂಗಡಣೆ ಮಾಡ್ತೀರಿ. ಏನು ಮಾಡ್ತೀರಿ? ಬೇರೆ ಬೇರೆ ಮಾಡ್ತೀರಿ. ಅದರಂಗೆ ಜೀವ ಇದ್ದವ್ರನ್ನ, ಜೀವ ಇರಲಾರ್ದವ್ರನ್ನ ಏನು ಮಾಡ್ತೀವಿ ನಾವು? ಬೇರೆ ಬೇರೆ ಮಾಡ್ತೀವಿ. ಜೀವ ಹೋದವರೆಲ್ಲರೂ ಕೂಡ ಎಲ್ಲಿಗೆ ಹೋಗ್ತಾರೆ? ಭೂಮಿಯ ಒಳಗಡೆ ಇಡಲ್ಪಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂದ್ರೆ, ಇವರು ಜ್ಞಾನಿಗಳು ಆಗಿದ್ದಾಗಲೂ ಕೂಡ, ಶ್ರೀಮಂತ ವ್ಯಕ್ತಿಗಳು ಆಗಿದ್ದಾಗಲೂ ಕೂಡ ಇವರಿಗೆ ಅವರ ಜ್ಞಾನ ಎನ್ನುವಂಥದ್ದು ಏನಾಗಲಿಲ್ಲ, ಅಡ್ಡ ಬರಲಿಲ್ಲ. ಇವತ್ತು ದೇವರನ್ನು ನಂಬ್ರಿಯಪ್ಪ, ರಕ್ಷಣೆ ಹೊಂದ್ರಿ, ಪರಲೋಕ ಆತನು ಕೊಡ್ತಾನೆ, ನಿಮ್ಮ ಪಾಪಗಳಿಗೆ ಕ್ಷಮಾಪಣೆ ಇದೆ ಅಂತೇಳಿ ಅಂದ್ರೆ, ಇಲ್ಲರಿ ಅಯ್ಯರೇ ನಮ್ಗೆ ಇಂಥ ಸಮಸ್ಯೆ ಐತಿ, ಸಮಸ್ಯೆ ಸಲುವಾಗಿ ನಾವು ಬಂದಿದ್ದೀವಿ, ಆಶೀರ್ವಾದ ಸಲುವಾಗಿ ನಾವು ಬಂದಿದ್ದೀವಿ ಹೊರತಾಗಿ ಮತ್ತೆ ನಮ್ಗೆ ಯೇಸು ಸ್ವಾಮಿ ಬೇಕಾಗಿಲ್ರಿ. ನಮ್ಗೆ ಯಾವಾಗ ಆಶೀರ್ವಾದ ಸಿಕ್ತೋ, ಯೇಸು ಸ್ವಾಮಿ ಟಾಟಾ ಗುಡ್ ಬೈ ಅಂತೇಳಿ ನಮ್ಮ ಮನೆಗೆ ನಾವು ಹೋಗಿ ಸೇರ್ಕೊಂಡ್ಬಿಡ್ತೀವಿ ಅಂತೇಳಿ ಅನ್ಕೊಂತಿರ್ತಾರೆ ಕೆಲವು ಜನ ಆ ರೀತಿಯಾಗಿ ಮಾಡಿದ್ದಾರೆ. ಒಂದು ಉನ್ನತವಾದ ಸ್ಥಾನವನ್ನು ದೇವರು ಕೊಟ್ಟಾಗ ಅವರು ಅವಮಾನಕರ ಸ್ಥಿತಿಯಿಂದ ಈ ಒಂದು ಮಂದಿರಕ್ಕೆ ಬಂದು, ಭಯಂಕರವಾದಂಥ ಸ್ಥಿತಿಯಿಂದ ಮಂದಿರಕ್ಕೆ ಬಂದು ಒಳ್ಳೆ ರೀತಿಯಲ್ಲಿ ಜೀವನವನ್ನು ದೇವರು ಅವರಿಗೆ ಒದಗಿಸಿಕೊಟ್ಟಾಗ ಅವರಿಗೆ ಸ್ವಾಮಿಯು ಬೇಕಾಗಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಈ ಜ್ಞಾನಿಗಳಿಗೆ ಅವರ ಜ್ಞಾನ ಅಡ್ಡ ಬರಲಿಲ್ಲ, ಅವರ ಕುಲ ಅಡ್ಡ ಬರಲಿಲ್ಲ. ಯಾಕಂದ್ರೆ ಇವರು ಸತ್ಯವನ್ನ ಹುಡುಕುವಂತವರು ಆಗಿದ್ರು ಪ್ರಿಯರೇ. ಹಲ್ಲೆಲೂಯಾ. ಸತ್ಯವನ್ನ ಸತ್ಯ ಎಂಬುದಾಗಿ ಹೇಳಿದಾಗ, ಅವರು ಒಪ್ಪಿಕೊಂಡಾಗ ಅವರು ಯಥಾರ್ಥವಂತರಾಗಿರ್ತಾರೆ ಹೊರತಾಗಿ ಕಪಟಿಗಳು ಆಗಿರೋದಿಲ್ಲ. ಹಲ್ಲೆಲೂಯಾ. ಕಪಟತನ ಅಂದ್ರೆ ಏನ್ರಿ? ಕಪಟತನ ಅಂದ್ರೆ ಏನು? ಒಂದು ನೀರಲ್ಲಿ ನಿರ್ಮಾ ಪೌಡ್ರ್ ಫುಲ್ 1 kg ನಿರ್ಮಾ ಪೌಡ್ರ್ ಹಾಕಿ ಇದು ಹಾಲು ಕುಡಿರಿ ಅಂತೇಳಿ ಕೊಟ್ರಪ್ಪ, ಸತ್ಯನಾ ಸುಳ್ಳ? ಹೇಳ್ಬೇಕು ಜನರೆಲ್ಲ. ಸುಳ್ಳದು. ಯಾಕೆ ಹೇಳ್ರಿ? ಅದು ಹಾಲಿನ ರೀತಿಯಲ್ಲಿರ್ತಕ್ಕಂಥ ನಿರ್ಮಾ ಪೌಡ್ರಿನ ನೀರದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇನ್ನೊಂದು, ಶುದ್ಧವಾಗಿರ್ತಕ್ಕಂಥ ಹಾಲನ್ನು ತೆಗೆದುಕೊಂಡು ಅದನ್ನು ಕುಡಿರಿ ಅಂತೇಳಿ ಇದು ಹಾಲೇ ಎಂಬುದಾಗಿ ಕೊಟ್ಟಾಗ ನಿಮಗೆ ಕುಡಿಸಿದರೆ ನೀವೇನಾಗ್ತೀರಿ? ನಿಮ್ಗೆ ಹೊಟ್ಟೆ ತುಂಬುತ್ತೆ. ಅದು ಕುಡಿಸಿದ್ರೆ ಏನಾಗುತ್ತೆ? ಆಗಬಾರ್ದು ಎಲ್ಲ ಆಗಿಬಿಡ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರಾಣವು ಕೂಡ ಹೋಗ್ಬೋದು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಹೇಳುವಂಥದ್ದು ಅದೇ ಸತ್ಯವನ್ನೇ ಹೇಳ್ತಾ ಇದ್ದೇವೆ. ಸತ್ಯಕ್ಕೋಸ್ಕರವಾಗಿ ನಾವು ನಿಂತುಕೊಂಡಿದ್ದೇವೆ. ಯಾಕಂದ್ರೆ ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ ಎಂಬುದಾಗಿ ಹೇಳಿದಂಥವರು ಲೋಕದಲ್ಲಿ ಬೇರೆ ಯಾರು ಕೂಡ ಇಲ್ಲವೇ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಜ್ಞಾನಿಗಳು ಅವರ ಜ್ಞಾನದ ಕುರಿತಾಗಿ ಅವರು ಏನ್ ಮಾಡಲಿಲ್ಲ? ಅಯ್ಯೋ ನಮಗೆ ಇಷ್ಟು ಜ್ಞಾನ ಅದ, ನಾವು ಇಂಥ ಕುಲದವರು, ಅಷ್ಟು ದೂರ ನಾವು ಯಾಕೆ ಹೋಗ್ಬೇಕು, 1500 ಮೈಲುಗಳಷ್ಟು ದೂರ ನಾವು ಯಾಕೆ ನಡೆಯಬೇಕು ಅಂತೇಳಿ ಅವ್ರು ಏನ್ ಮಾಡಲಿಲ್ಲ? ಮುಜುಗರ ಪಟ್ಟುಕೊಳ್ಳಲಿಲ್ಲ. ಅವರು ಸತ್ಯವನ್ನ ಹುಡುಕಿದ್ರು ಪ್ರಿಯರೇ. ಹಲ್ಲೆಲೂಯಾ.
ಸತ್ಯವನ್ನ ಸ್ವೀಕಾರ ಮಾಡುವಂತವನು ಯಾರೇ ಆಗಿರ್ಲಿ, ಸತ್ಯವನ್ನು ಹುಡುಕುವಂತವರು ಯಾರೇ ಆಗಿರ್ಲಿ, ಅವರು ಹಿಂದಕ್ಕೆ ಸರಿಯುವುದಿಲ್ಲ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಒಂದು ಸಾರಿ ಏನಾಗುತ್ತಂದ್ರೆ ನಮ್ಮ ದೇಶದಲ್ಲಿ ಒಂದು ಒಳ್ಳೆ ಉನ್ನತವಾಗಿರ್ತಕ್ಕಂಥ ಸ್ಥಾನವನ್ನ ಅಲಂಕರಿಸಿರ್ತಕ್ಕಂಥ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರು ಅವರ ಬಳಿಗೆ ಒಬ್ಬ ಶಿಷ್ಯನು ಬರ್ತಾನೆ ಪ್ರಿಯರೇ. ಅವರ ಹೆಸರು ಸುಧಾಕರ್ ಪಿಳ್ಳೈ ಅಂತೇಳಿ. ಹಲ್ಲೆಲೂಯಾ. ಈ ಸುಧಾಕರ್ ಪಿಳ್ಳೈ ಎನ್ನುವಂತ ವ್ಯಕ್ತಿ ರಾಧಾಕೃಷ್ಣನ್ ಅವರ ಬಳಿಗೆ ಬಂದು ಕೇಳ್ತಾನೆ, ಏನಂತೇಳಿ, ನನಗೆ ಒಬ್ಬ ಗುರು ಬೇಕು, ಆ ಗುರು ನನಗೆ ಮುಕ್ತಿಯನ್ನು ಕೊಡುವಂತ ಗುರು ಆಗಿರಬೇಕು ಅಂತೇಳಿ ನಾನು ಅನೇಕ ದಿವಸಗಳಿಂದ ಹುಡುಕ್ತಾ ಇದ್ದೀನ್ರಿ, ನನಗೆ ಗುರುಗಳು ಸಿಗುತ್ತಾ ಇಲ್ಲ ಅಂತೇಳಿ ಏನ್ ಮಾಡಿದ, ರಾಧಾಕೃಷ್ಣ ಅವರ ಬಳಿಗೆ ಬಂದು ಕೇಳಿದ ಪ್ರಿಯರೇ. ಯಾರು? ಸುಧಾಕರ್ ಪಿಳ್ಳೈ ಎನ್ನುವಂತ ಒಬ್ಬ ಬ್ರಾಹ್ಮಣ ವ್ಯಕ್ತಿ. ರಾಧಾಕೃಷ್ಣನವರು ಕೂಡ ಬ್ರಾಹ್ಮಣರೇ. ಹಲ್ಲೆಲೂಯಾ. ಕೇಳಿದಂತ ಸಮಯದಲ್ಲಿ ರಾಧಾಕೃಷ್ಣನ್ ಅವರು ಮನೆಯ ಒಳಗಡೆ ಹೋಗಿ ಒಂದು ಬುಕ್ಕನ್ನು ತೆಗೆದುಕೊಂಡು ಬಂದು ಅವರ ಕೈಯಲ್ಲಿ ಕೊಡ್ತಾರೆ ಪ್ರಿಯರೇ. ನೀಲಿಯ ಪುಸ್ತಕ, ಬ್ಲೂ ಬುಕ್. ಹಲ್ಲೆಲೂಯಾ. ಯಾವಾಗ ಕೊಟ್ಟಂತ ಸಮಯದಲ್ಲಿ, ಅದನ್ನು ನೋಡಿದಂತ ಸಮಯದಲ್ಲಿ ಸುಧಾಕರ್ ಪಿಳ್ಳೈ ಅವರು ಏನಾದ್ರು, ಕೆಂಡಾಮಂಡಲರಾದ್ರು. ಹಲ್ಲೆಲೂಯಾ. ಬಹಳ ಕೋಪ ಬಂತು. ಏನಪ್ಪ ಇದು, ನಾನು ಒಬ್ಬ ಗುರುವಿನ ಬಗ್ಗೆ ಕೇಳೋದಕ್ಕೆ ನೀನು ಒಳ್ಳೆ ಪಾಂಡಿತ್ಯವನ್ನು ಸಂಪಾದನೆ ಮಾಡಿಕೊಂಡಿದ್ದೀಯ ಅಂತೇಳಿ ನಿನ್ನ ಬಳಿಗೆ ಬಂದ್ರೆ ನೀನು ಏನೋ ಒಂದು ಸತ್ಯವೇದ ಪುಸ್ತಕವನ್ನ, ಹೊಸ ಒಡಂಬಡಿಕೆ ಪುಸ್ತಕವನ್ನು ನನ್ನ ಕೈಯಲ್ಲಿ ಕೊಡ್ತಾ ಇದೆಯಲ್ಲ, ಇದು ಯಾರ್ದಿದು? ಬೇರೆ ದೇಶದ್ದು. ಇದು ಯಾರ್ದಿದು? ನಮ್ಮ ದೇಶದಲ್ಲಿ ಕೆಲವು ಚಿಕ್ಕ ಜನಾಂಗದವರು ನಂಬಿರ್ತಕ್ಕಂಥ ದೇವರದು, ಗುರುದು ಅಂತೇಳಿ ಏನ್ ಮಾಡಿದ ಆತ, ಸಿಟ್ಟಿಗೆ ಎದ್ದ ಪ್ರಿಯರೇ. ರಾಧಾಕೃಷ್ಣನ್ ಅವರು ಒಂದು ಮಾತು ಅನ್ಲಿಲ್ಲ. ಹಲ್ಲೆಲೂಯಾ. ಏನ್ ಮಾಡಿದ್ರು ರಾಧಾಕೃಷ್ಣನ್ ಅವರು? ಲೋಕದ ರಕ್ಷಕನು ಆತನು ಮಾತ್ರ, ಲೋಕಕ್ಕೆ ಗುರುವಾಗಿರುವ ಆತನು ಮಾತ್ರ, ಇನ್ನೊಬ್ಬ ಗುರು ಇಲ್ಲವೇ ಇಲ್ಲ. ಸುಧಾಕರ್ ಪಿಳ್ಳೈ, ಅದನ್ನ ನೀನು ಓದು. ನೀನು ತಪ್ಪಾಗಿರುವಂತದನ್ನ ಕೇಳಿರ್ಬೋದು, ತಿಳ್ಕೊಂಡಿರ್ಬೋದು, ತಪ್ಪಾದ ಮಾತುಗಳನ್ನ ಕಪಟತನದಿಂದ ಅದನ್ನ ಹಾಲು ಎಂಬುದಾಗಿ, ಆ ಒಂದು ಮಿಕ್ಸ್ ಮಾಡಿರ್ತಕ್ಕಂಥ ಸರ್ಫ್ ಪೌಡರ್ ಮಿಕ್ಸ್ ಮಾಡಿರ್ತಕ್ಕಂಥದ್ದನ್ನ ನಿನಗೆ ಹಾಲು ಎಂಬುದಾಗಿ ಕೊಟ್ಟು ನೀನು ಆ ಒಂದು ಪಾಪದಲ್ಲಿ ನೀನು ಇರಬಹುದು. ಇದನ್ನ ಓದು, ನಿನ್ನ ಕಣ್ಣುಗಳು ಏನಾಗ್ತವೆ, ತೆರೆಯಲ್ಪಡ್ತಾವೆ. ಹಲ್ಲೆಲೂಯಾ. ಯಾವಾಗ ಸುಧಾಕರ್ ಪಿಳ್ಳೈ ಅವರು ಆ ಪುಸ್ತಕವನ್ನು ತೆಗೆದುಕೊಂಡ್ರು, ತಮ್ಮ ಮನೆಗೆ ತೆಗೆದುಕೊಂಡು ಹೋಗಿ ಓದುವುದಕ್ಕೆ ಪ್ರಾರಂಭ ಮಾಡಿದ್ರು, ಅವರ ಕಣ್ಣಲ್ಲಿ ನೀರು ಸುರಿತಾ ಇದ್ದಾವೆ. ಹಲ್ಲೆಲೂಯಾ. ನನ್ನ ಪಾಪದ ಬಂಧನದಿಂದ ಬಿಡಿಸುವಂತವ್ರು ಯಾರು ಕೂಡ ಇಲ್ಲ, ನನಗೆ ಮುಕ್ತಿ ಕೊಡುವಂತ ಗುರು ಯಾರು ಕೂಡ ಇಲ್ಲ. ಆದ್ರೆ ಯಾವ ಗುರುವಿಗಾಗಿ ಇಷ್ಟು ದಿವಸಗಳಿಂದ ನಾನು ಹುಡುಕ್ತಾ ಇದ್ದು, ಆ ಗುರು ನನಗೆ ಸಿಕ್ಕೇ ಬಿಟ್ಟ ಎಂಬುದಾಗಿ ಯೇಸು ಕ್ರಿಸ್ತನನ್ನು ತನ್ನ ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಂಡು ಜೈಲಲ್ಲಿ ಇರ್ತಕ್ಕಂಥ ಕೈದಿಗಳಿಗೆ ಹೋಗಿ ಸುವಾರ್ಥ ಸೇವೆಯನ್ನ ಮಾಡಿದರು ಪ್ರಿಯರೇ. ಸುಧಾಕರ್ ಪಿಳ್ಳೈ ಎನ್ನುವಂತ ಒಬ್ಬ ಬ್ರಾಹ್ಮಣ ಪ್ರಿಯರೇ. ಹಲ್ಲೆಲೂಯಾ. ಸತ್ಯವನ್ನ ಅಂಗೀಕಾರ ಮಾಡಿಕೊಳ್ಳಬೇಕು. ಆ ಹೃದಯ ಬಹಳ ಮುಖ್ಯ. ಸತ್ಯಕ್ಕೆ ವಿರೋಧ ವ್ಯಕ್ತಪಡಿಸಿದರೆ ಸತ್ಯ ಸುಳ್ಳಾಗೋದಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಸತ್ಯ ಸತ್ಯವೇ ಆಗಿರುತ್ತೆ. ಹಲ್ಲೆಲೂಯಾ. ಈ ಜ್ಞಾನಿಗಳು ಒಂಟಿಯಾಗಿ ಬರಲಿಲ್ಲ, ಗುಂಪಾಗಿ ದೇವರನ್ನ ಹುಡುಕುತ್ತಾ ಬಂದ್ರು. ಐದನೇದಾಗಿ ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹೆಂಗ್ ಬಂದ್ರು ಇವರು? ಒಂಟಿಯಾಗಿ ಬರಲಿಲ್ಲ. ಪ್ರೇಯರಿಗೆ ಬರ್ರಿಯಮ್ಮ ಅಂತಂದ್ರೆ ನಾವು ಒಬ್ಬಕ್ಕೆ ಬರ್ತೀನಿ ರೀ ಅಯ್ಯರೇ, ನಮ್ಮ ಯಜಮಾನ ಬರಲ್ಲ, ನನ್ನ ಮಕ್ಕಳನ್ನ ಕರ್ಕೊಂಬರಲ್ಲ. ಮಕ್ಕಳನ್ನ ಕರ್ಕೊಂಬಂದ್ರೆ ಮತ್ತೆ ಎಲ್ಲಿ ಇದ್ರಾಗ ಬಿಳಿಸ್ಬಿಡ್ತಾರ ಅಂತೇಳಿ ಯಾವುದ್ರಾಗ ಬಿಡಿಸೋದಿಲ್ಲ, ಎಬ್ಬಳಿಸೋದಿಲ್ಲ. ಹಲ್ಲೆಲೂಯಾ. ನಿನ್ನ ಪಾಪಗಳು ತೊಳೆಯಲ್ಪಡಬೇಕಾದ್ರೆ ಯೇಸು ಕ್ರಿಸ್ತನ ಬಳಿಗೆ ನೀನು ಬರಲೇಬೇಕು. ನಿನ್ನ ಪಾಪಗಳಿಗೆ ಕ್ಷಮಾಪಣೆಯನ್ನ ಯೇಸು ಹೊರತಾಗಿ ಮತ್ತೆ ಯಾರು ಕೂಡ ಕೊಡೋದಕ್ಕೆ ಸಾಧ್ಯವಿಲ್ಲ. ಈ ಜ್ಞಾನಿ ಯಾವಾಗ ಒಬ್ಬಾತನು ಓದಿದನೋ ಇನ್ನೊಬ್ಬ ಆತನಿಗೆ ತಿಳಿಸಿದ, ಮತ್ತೊಬ್ಬ ಆತನಿಗೆ ತಿಳಿಸಿದ. ಅವರ ಸಂಪ್ರದಾಯದ ಪ್ರಕಾರವಾಗಿ ಎಲ್ಲಿಗಾದ್ರೂ ಹೋಗ್ಬೇಕಂದ್ರೆ ಎಷ್ಟು ಜನ ಹೋಗ್ತಾರಂತೆ? 12 ಜನ ಹೋಗ್ತಾರಂತೆ. ಎಷ್ಟು ಜನ ರೀ? 12 ಜನ. ನೀವು ಮದುವೆ ಕಾರ್ಯಕ್ರಮ, ಈ ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೆ 5 ಜನ ಏನು ಹೋಗ್ತಿರಲ್ಲ. ಅದ್ರಂಗೆ ಇವರೆಷ್ಟು ಸಂಸ್ಕೃತಿ ಪ್ರಕಾರ ಎಷ್ಟು ಜನ ಹೋಗ್ತಾರೆ? 12 ಜನ ಹೋಗ್ತಾರೆ. 3 ಜನ ಅಲ್ಲ ಜ್ಞಾನಿಗಳು. ಹಲ್ಲೆಲೂಯಾ. 3 ಜನ ಅಂತೇಳಿ ಸತ್ಯವೇದದಲ್ಲಿ ಇಲ್ಲ. ಅವರು ತಂದಿರ್ತಕ್ಕಂಥ ಕಾಣಿಕೆ 3: ಒಂದು ಚಿನ್ನ, ರಕ್ತಬೋಳ, ಧೂಪ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮಂದಿರಕ್ಕೆ ಕೆಲವೊಬ್ಬರು ಕಾಣಿಕೆ ಕೊಟ್ಟಿರ್ತಾರೆ, ಕೆಲವೊಬ್ಬರು ಗೋಧಿ ಕೊಡ್ತಾರೆ, ಅಕ್ಕಿ ಕೊಡ್ತಾರೆ, ಮತ್ತೆ ಜೋಳ ಕೊಡ್ತಾರೆ. ಹಂಗಂದ್ರೆ 3 ಕೊಟ್ಟರು ಅಂತೇಳಿ ಅನ್ನಕ್ಕಾಗುತ್ತೆ? ಹಲ್ಲೆಲೂಯಾ. 3 ಕೊಟ್ಟರಪ್ಪ ಅನ್ನಕ್ಕಾಗುತ್ತಾ? ಗೋಧಿ ಬೆಳೆದವರೆಲ್ಲ ಎಷ್ಟೋ ಜನ ಗೋಧಿ ಕೊಟ್ಟಿರ್ತಾರ, ಅಕ್ಕಿ ಬೆಳೆದ್ರೆ ಎಷ್ಟೋ ಜನ ಅಕ್ಕಿ ಕೊಟ್ಟಿರ್ತಾರ, ಜೋಳ ಬೆಳೆದ್ರೆ ಎಷ್ಟೋ ಜನ ಜೋಳ ಕೊಟ್ಟಿರ್ತಾರ.
ಮೂರು ವಸ್ತುಗಳಿಂದ ನಾವು ವ್ಯಕ್ತಿಗಳು ಮೂವರು ಅಂತೇಳಿ ನಿರ್ಧಾರ ಮಾಡೋದಕ್ಕೆ ಆಗುವುದಿಲ್ಲ. ಹಲ್ಲೆಲೂಯಾ. ಆ ಜ್ಞಾನಿಗಳು ಅವರ ಸಂಪ್ರದಾಯದ ಪ್ರಕಾರವಾಗಿ, ಪಾರಸಿಯ ಸಂಪ್ರದಾಯದ ಪ್ರಕಾರವಾಗಿ ಏನಾದರೂ ಕಾರ್ಯಕ್ಕೆ ಹೋಗ್ಬೇಕಂದ್ರೆ ಎಷ್ಟು ಜನ ಹೋಗ್ತಾರಂತವ್ರು? 12 ಜನ ಖಗೋಳ ಶಾಸ್ತ್ರಜ್ಞರು ಏನ್ ಮಾಡ್ತಾ ಇದಾರ್ರಿ? ಹೋಗುವುದಕ್ಕಾಗಿ ಸಿದ್ಧರಾದ್ರು. ದೇವರೇ ನರನಾಗಿ ಬಂದಿದ್ದಾನಂತೇಳಿ ಅಂದ್ರೆ 12 ಜನ ಹೋಗ್ತಾರ? ಎಲ್ಲೋ ಎಲ್ಲಿರತ್ತ ಈ ಹಳ್ಳಿಗೆ ಬಂದಿದ್ದಾನಂತಂದ್ರೆ ನೀವೇನ್ ಮಾಡ್ತೀರಿ? ಟ್ಯಾಕ್ಟ್ರಿಗಳು ರೆಡಿ ಆಗಿರ್ತಾವ. ಹಲ್ಲೆಲೂಯಾ. ಲಾರಿಗಳು, ಬಸ್ಸುಗಳು ಏನೆಲ್ಲವೂ ರೆಡಿ ಮಾಡ್ಕೊಂಡು ಬಂದಿರ್ತೀರಿ. ಅವ್ರು ಎಷ್ಟು ಜನ ಬಂದ್ರು ಗೊತ್ತಿಲ್ಲ, ಆದ್ರೆ ಅವರು ಗುಂಪಾಗಿ ಬಂದ್ರು ಪ್ರಿಯರೇ. ಹಲ್ಲೆಲೂಯಾ. ದೇವರನ್ನ ಆರಾಧಿಸುವುದಕ್ಕಾಗಿ ಅವರು ಗುಂಪಾಗಿ ಬಂದ್ರು. ಗುಂಪಾಗಿ ದೇವರನ್ನ ಆರಾಧಿಸಬೇಕೆಂಬುದಾಗಿ ಅಂದುಕೊಂಡು ಅವರು ದೇವರ ಬಳಿಗೆ ಬಂದ್ರು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ನಾವು ಒಂಟಿಯಾಗಿ ಅಲ್ಲ, ಗುಂಪಾಗಿ ದೇವರನ್ನ ನಾವು ಹುಡುಕುವವರಾಗಬೇಕು. ನಮ್ಮ ಕುಟುಂಬ ರಕ್ಷಿಸಲ್ಪಡಬೇಕು. ಯಾವಾಗ ನೀನು ದೀಕ್ಷಾ ಸ್ನಾನ ತೆಗೆದುಕೊಂಡು, ಪಾಪ ವಿಮೋಚನೆ ದೀಕ್ಷಾ ಸ್ನಾನ ತೆಗೆದುಕೊಂಡು ದೇವರ ಮಗಳು ನೀನು ಆದಿಯೋ, ಆದ ಮೇಲೆ ನಿನ್ನ ಕುಟುಂಬವನ್ನು ದೇವರ ಮಾರ್ಗದ ಕಡೆಗೆ ನೀನು ನಡೆಸುವಂತ ಜವಾಬ್ದಾರಿ ನಿನ್ನ ಮೇಲೆ ಇರುತ್ತೆ. ನೀನು ಪರಲೋಕದಲ್ಲಿ ಅವ್ರ ಪಾತಾಳದಲ್ಲಿ ಇದ್ರಪ್ಪ ಅಂದ್ರೆ, ಅಯ್ಯೋ ಎಷ್ಟು ಸರಿ ಓದಿ ನೀನು ಪ್ರೇಯರಿಗೆ, ಒಂದ್ಸರಿನೂ ನನಗೆ ಹೇಳಲ್ಲ, ಒಂದ್ಸರಿನ ಹೇಳಿದ್ರೆ ನಂಗೆ ಪ್ರೇಯರಿಗೆ ಬರ್ಬೇಕಂತ ಅಂತೇಳಿ ಅವತ್ತು ಕೂಗಿದ್ರಪ್ಪ ಅಂದ್ರೆ ಉಪಯೋಗ ಇಲ್ಲ. ಅವ್ರು ನರಳಾಡ್ತಾ ಇರ್ತಾರೆ ಪಾತಾಳದಲ್ಲಿ, ನರಕದಲ್ಲಿ. ನೀನು ಆನಂದ ಪಡ್ತಾ ಇರ್ತೀಯ, ಸಂತೋಷ ಪಡ್ತಾ ಇರ್ತೀಯ. ಎಲ್ಲಿ? ಪರಲೋಕದಲ್ಲಿ. ಹಲ್ಲೆಲೂಯಾ. ಅದರ ಸಲುವಾಗಿ ನಿಮ್ಮ ಕುಟುಂಬವನ್ನು ದೇವರ ಮಾರ್ಗದ ಕಡೆಗೆ ನೀವು ಕರೆತರಬೇಕು. ನೀವು ಯಾವಾಗ ಯೇಸುವನ್ನು ನಂಬಿದರು, ಸಮಾರ್ಯ ಸ್ತ್ರೀ ಯಾವಾಗ ಮೆಸ್ಸಿಯನನ್ನ ಕಂಡಳು, ಮನೆ ಮನೆಗೆ ಹೋಗಿ ಏನ್ ಮಾಡ್ತಾ ಇದ್ದಾಳೆ? ಊರಲ್ಲಿ ಬಾಗಿಲು ತಟ್ಟಿ ಅವರೆಲ್ಲರನ್ನ ಯೇಸುವಿನ ಬಳಿಗೆ ಆಕೆ ಕರೆದುಕೊಂಡು ಬಂದ್ಲು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಮ್ಮ ಸಭೆಯಲ್ಲಿ ಎಡಿಗ್ನಾಳ್ ವಾಸಮಜ್ಜಿ ಅಂತಿದ್ದಾರೆ. ಅವರು ತಮ್ಮ ಬಂಧುಗಳು ಎಲ್ಲೆಲ್ಲಿದ್ದಾರೋ ಅಲ್ಲೆಲ್ಲ ಕಡೆಗೆ ಹೋಗಿ ಏನು ಮಾಡಿದ್ದಾರೆ? ಅವ್ರನ್ನ ಬಾದರಿ ಮೃತ್ಯುಂಜಯ ಮಠಕ್ಕೆ ಅವರು ತೋರಿಸಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೊಡ್ಡ ಸಾಕ್ಷಿ ಅದು. ಹೆಂಗೆ ನಿಮಗೆ ಗೊತ್ತಾಯ್ತು ಅಂತೇಳಿ ನಾವು ಹೋದಾಗ ಕೇಳಿದಾಗ, ಇಲ್ಲ ರೀ, ನಮ್ಮ ಅಜ್ಜಿ ಇದ್ದಾರೆ ಅಲ್ಲಿ ಎಡಿಗ್ನಾಳಲ್ಲಿ, ನಮ್ಮ ಅಕ್ಕ ಇದ್ದಾರೆ ಎಡಿಗ್ನಾಳಲ್ಲಿ, ನಮ್ಮ ದೊಡ್ಡಮ್ಮ ಇದ್ದಾರೆ ಎಡಿಗ್ನಾಳಲ್ಲಿ, ನಮ್ಮ ಚಿಕ್ಕಮ್ಮ ಇದ್ದಾರೆ ಎಡಿಗ್ನಾಳಲ್ಲಿ, ವಾಸಮ್ಮ ಅಂತೇಳಿ ಅವರೇ ನಮಗೆ ಇಲ್ಲಿ ಬಾದರ್ಲಿಗೆ ಈ ರೀತಿಯಾಗಿ ನಮ್ಮನ್ನು ದೇವರ ಬಳಿಗೆ ನಡೆಸಿದ್ರು ಅಂತೇಳಿ ಸಾಕ್ಷಿ ಕೊಡ್ತಾರೆ ಪ್ರಿಯರೇ ಅವರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಒಬ್ರಿಗಾದ್ರು ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ತಿಳಿಸುವಂಥವ್ರು ಆಗಬೇಕು ಪ್ರಿಯರೇ, ಕರೆತರುವಂಥವ್ರು ಆಗಬೇಕಿಲ್ಲ. ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಹೇಳ್ತಾ ಇದೆ, ಅವರು ಒಂಟಿಯಾಗಿ ಬರಲಿಲ್ಲ. ಹೆಂಗ್ ಬಂದ್ರು? ಅವರು ಗುಂಪಾಗಿ ಬಂದರು. ಹಲ್ಲೆಲೂಯಾ. ಗುಂಪಾಗಿ ಬರುವಂಥದ್ದು ಮಾತ್ರವಲ್ಲ, ಅವರು ಒಂಟಿಯಾಗಿಯೂ ಕೂಡ ಆಸಕ್ತಿ ಉಳ್ಳವರಾಗಿದ್ರು. ಹಲ್ಲೆಲೂಯಾ. ಕೆಲವೊಬ್ರು ಗುಂಪಾಗಿ ಇರ್ತಾರೆ, ಆದ್ರೆ ಅವ್ರು ಏನ್ ಮಾಡಲ್ಲ, ಅವ್ರು ಚಪ್ಪಾಳೆ ಹೊಡಿತಿರ್ತಾರೆ. ನಾನು ಯಾಕೆ ಚಪ್ಪಾಳೆ ಹೊಡಿಬೇಕು? ಅವ್ರು ಆಡ್ತಿರ್ತಾರೆ, ಅವ್ರ ಬಾಯಿ ಬ್ಯಾನ್ ಆಗುತ್ತೆ. ನಂದು ಯಾಕೆ ಬಾಯಿ ಬ್ಯಾನ್ ಮಾಡಿ ಕೇಳಿ? ಗುಂಪಿನಾಗ ಅನ್ನೋರು ಇರ್ತಾರೆ. ಹಲ್ಲೆಲೂಯಾ. ಹೇಗ್ರಿ? ಗುಂಪಿನಾಗ ಹಂಗನ್ನೋರು ಇರ್ತಾರೆ. ಆ ರೀತಿಯ ಭಕ್ತಿ ಅಲ್ಲ. ಗುಂಪಾಗಿ ಬಂದರೂ ಕೂಡ ವೈಯಕ್ತಿಕವಾಗಿ ಎಲ್ಲರೂ ಕೂಡ ದೇವರನ್ನ ಆರಾಧಿಸುವಂಥವರಾಗಿದ್ರು ಪ್ರಿಯರೇ. ಹಲ್ಲೆಲೂಯಾ. ಅದು ಬಹಳ ಮುಖ್ಯ. ಸತ್ಯವೇದ ಹೇಳುವಂಥದ್ದು ಅದನ್ನೇ ಪ್ರಿಯರೇ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಆ ಸಮಯದಲ್ಲಿ ಅವರು ಗುಂಪಾಗಿ ಬಂದಂಥ ಸಮಯದಲ್ಲಿ ಅವರು ಒಂದು ಸಂದರ್ಭದಲ್ಲಿ ಅವರಿಗೆ ಅವರ ಜ್ಞಾನದ ಮೇಲೆ ಅವರು ಆತುಕೊಂಡ್ರು ಪ್ರಿಯರೇ. ಯಾವುದ್ರ ಮೇಲೆ ಆತುಕೊಂಡ್ರು? ಇಷ್ಟು ಹೊತ್ತು ನಕ್ಷತ್ರ ನಡೆಸಿದ್ದೀಯಾ, ಬರೇ ರಾತ್ರಿ ಪ್ರಯಾಣ ಅಂದ್ರೆ ಏನು ಇದು? ನಮ್ಗೆ ಗೊತ್ತಾಯ್ತಲ್ಲ, ರಾಜನಾಗಿ ಹುಟ್ಟುತ್ತಾನಂತೇಳಿ ದೇವರು. ಆ ರಾಜನ ಎಲ್ಲಿರ್ತಾನೆ? ರಾಜಕುಮಾರ ಎಲ್ಲಿರ್ತಾನೆ? ಅರಮನೆಯಲ್ಲಿರ್ತಾನೆ. ಹಲ್ಲೆಲೂಯಾ. ಅರಮನೆ ಎಲ್ಲಿದೆ? ಯೆರೂಸಲೇಮಿನಲ್ಲಿದೆ. ಯೆರೂಸಲೇಮಿಗೆ ಹೋಗಿ ಬಿಡೋಣ ಅಂತೇಳಿ ಏನ್ ಮಾಡಿದ್ರು ಅವರು? ಯೆರೂಸಲೇಮಿನಲ್ಲಿರುವಂತ ಅರಮನೆಗೆ ಹೋಗುವುದಕ್ಕೆ ಸಿದ್ಧರಾದರು ಪ್ರಿಯರೇ. ಮತ್ತೇನ್ ಬರೆಸುವರ್ತು ಹೋದ್ರು ಒಂದ್ಸಾರಿ. 2ನೇ ವಚನ. ಯೆಹೂದ್ಯರಾಗಿ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದೆವು ಅಂದರು. ಇದನ್ನು ಕೇಳಿ ಅರಸನಾದ ಹೆರೋದನು, ಅವರೆಲ್ಲಿದ್ದಾರೆ ಈಗ? ಅರಮನೆಯಲ್ಲಿದ್ದಾರೆ. ಎಲ್ಲಿ? ಯಾವ ಅರಮನೆ? ಹೆರೋದನ ಅರಮನೆ. ನಕ್ಷತ್ರ ನಡೆಸ್ತಾ ಇಲ್ಲ ಈಗ. ಯಾರು ನಡೆಸ್ತಾ ಇದ್ದಾರೆ ಈಗ? ಯಾರು ನಡೆಸ್ತಾ ಇದ್ದಾರೆ? ಅವ್ರ ಜ್ಞಾನ. 3ನೇ ಅಧ್ಯಾಯ ಜ್ಞಾನೋಕ್ತಿಗಳ ಪುಸ್ತಕ 5ನೇ ವಚನ. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು. ನಿನ್ನ ಎಲ್ಲಾ ನಡುವೆಯಲ್ಲಿ ಆತನ ಚಿತ್ತಕ್ಕೆ
ವಿಧೇಯನಾಗಿರು, ಆತನೇ ನಿನ್ನ ಮಾರ್ಗಗಳನ್ನ ಸರಾಗ ಮಾಡುವನು. ಹಲ್ಲೆಲೂಯಾ. ಈ ಜ್ಞಾನಿಗಳು ಒಂದು ವಿಷಯದಲ್ಲಿ ತಪ್ಪಿ ಹೋದ್ರು. ಯಾವ್ದ್ರಲ್ಲಿ ತಪ್ಪಿ ಹೋದ್ರು? ಇಷ್ಟು ಹೊತ್ತು ನಡೆಸಿದ್ದೀಯ, ನಮಗೂ ಕೂಡ ಐತಿ ಸ್ವಲ್ಪ ನಾಲೆಜ್. ಅರಸ ಎಲ್ಲಿ ಹುಡ್ತಾನೆ? ಅರಮನೆಗೆ ಹುಡ್ತಾನೆ ಅಂತೇಳಿ ಅರಮನೆಯನ್ನು ಹುಡುಕಿಕೊಂಡು ಹೋಗ್ತಾರೆ ಪ್ರಿಯರೇ. ಯಾರು? ಈ ಜೋಯಿಸರು, ಜ್ಞಾನಿಗಳು ಪ್ರಿಯರೇ. ಹಲ್ಲೆಲೂಯಾ. ಅರಮನೆಯಲ್ಲಿ ಹೋಗಿ ಕೇಳ್ತಾರೆ, ಎಲ್ಲಿದ್ದಾನೆ ಯಹೂದ್ಯರ ಅರಸನಾಗಿ ಹುಟ್ಟಬೇಕಾದ ಆತನು? ಎಲ್ಲಿದ್ದಾನೆ ಎಲ್ಲಿದ್ದಾನೆ ಅಂತೇಳಿ ಕೇಳಿದಾಗ ಅಲ್ಲಿರುವಂಥವ್ರೆಲ್ಲರೂ ಕಳವಳ ಪಡ್ತಾ ಇದ್ದಾರೆ. ನನ್ನ ಕುರ್ಚಿ ಹೋಗ್ಬಿಡುತ್ತೆ. ಏನ್ ಅನ್ಕೊಂತ ಇದ್ದಾನ ಇರೋದ? ನನ್ನ ಕುರ್ಚಿ ಹೋಗ್ಬಿಡುತ್ತಾ, ನಾನಿನ್ನ ಆಳ್ವಿಕೆ ಮಾಡ್ಬೇಕಂತೇಳಿ ಅನ್ಕೊಂಡಿನಿ. ಎಷ್ಟೋ ದೂರದಿಂದ ಬಂದಿದ್ದಾರ, ಅರಸನಾಗಿ ಹುಟ್ಟಬೇಕಂತೇಳಿ, ಅರಸನಾಗಿ ಹುಟ್ಟಿದಾನೆ ಎಂಬುದಾಗಿ ಹೇಳ್ತಾ ಇದ್ದಾರ. ಆಯ್ತು, ನನ್ನ ಕುರ್ಚಿ ಹೋಗ್ಬಿಡುತ್ತಂತೇಳಿ ಯೆರೂಸಲೇಮಿನಲ್ಲಿ ಇರ್ತಕ್ಕಂಥ ಹೆರೋದನ ಕಡೆಯವರೆಲ್ಲ, ಶಾಸ್ತ್ರಿಗಳು, ಮಹಾಯಾಜಕರು ಎಲ್ಲರೂ ಕೂಡ ಏನ್ ಮಾಡ್ತಾರೆ? ಕಳವಳ ಪಡ್ತಾ ಇದ್ದಾರೆ. ಸಂತೋಷದ ಸುದ್ದಿಯನ್ನು ಕೇಳಿ ಇವ್ರು ಏನ್ ಮಾಡ್ತಾರೆ? ಕಳವಳ ಪಡ್ತಾ ಇದ್ದಾರೆ. ಯಾಕೆ ಕಳವಳ ಪಡ್ತಾರೆ ಇದ್ದಾರೆ ಹೇಳ್ರಿ? ನನ್ನದು ಎನ್ನುವಂಥದ್ದು ಹೋಗಿಬಿಡುತ್ತೆ ಅಂತೇಳಿ. ಪ್ರೈಸ್ ಲಾರ್ಡ್. ಯೇಸುವಿನ ಕೆಲವೊಬ್ರು ನಂಬಲ್ಲ. ಯಾಕೆ ಹೇಳ್ರಿ? ನಾನು ನಂಬಿಟ್ರೆ ನಂದಂಬುದು ಹೋಗಿಬಿಡುತ್ತೆ. ನಂದಂಬುದು ಹೋಗೋವರೆಗೂ ನೀನು ದೇವರನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಅಹಂ ಎನ್ನುವಂಥದ್ದು ಹೋಗುವವರೆಗೂ ನಿನ್ನ ಸೃಷ್ಟಿಕರ್ತನಾದ ದೇವರನ್ನು ತಿಳಿದುಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ನಾನು ಎಂಬುದಾಗಿ ಹೇಳುವ ಆತನು ದೇವರು ಮಾತ್ರ. ಆತನ ಹೊರತಾಗಿ ನಾನು ಎಂಬುದಾಗಿ ಹೇಳುವ ಮನುಷ್ಯನು ಮತ್ತಾರು ಕೂಡ ಇಲ್ಲವೇ ಇಲ್ಲ. ಹಲ್ಲೆಲೂಯಾ. ನಾನು ನಾನೇ ಆಗಿದ್ದೇನೆ ಎಂಬುದಾಗಿ ಹೇಳಿದಂಥ ದೇವರು ಆತನು ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದ್ದೇವೆ ಸ್ಪಷ್ಟವಾಗಿ, ಸ್ವಬುದ್ಧಿಯನ್ನ ಆಧಾರ ಮಾಡಿಕೊಂಡ್ರು. ಯಾರು? ಈ ಜ್ಞಾನಿಗಳು ಸ್ವಂತ ಜ್ಞಾನದ ಮೂಲಕವಾಗಿ ಆಲೋಚನೆ ಮಾಡಿದ್ರು. ದಾರಿ ಏನಾಯ್ತು? ತಪ್ಪಿಬಿಡುತ್ತು. ನಕ್ಷತ್ರ ಅಲ್ಲಿವರೆಗೆ ನಡೆಸ್ತಾ ಇತ್ತು. ನಕ್ಷತ್ರ ಹೆಂಗ್ ನಡೆಸ್ತು? ಬೆಳಕನ್ನ ತೋರಿಸುವುದರ ಮೂಲಕವಾಗಿ. ಇಷ್ಟು ಬಂದ್ರ ಮುಂದೆ ಹಂಗೆ ದಾರಿ ಹಿಂಗೆ ಹೋಗ್ಬೇಕು, ಇಲ್ಲೇ ಟರ್ನ್ ಆಗ್ಬೇಕು, ಅಲ್ಲೇ ಟರ್ನ್ ಆಗ್ಬೇಕಂತೇಳಿ ಹೆಂಗ್ ಮಾಡ್ತೀರಿ ನೀವು? ಹೆಂಗ್ ಮಾಡ್ತೀರಿ? ಹೆಂಗ್ ಮಾಡ್ತೀರಿ? ಕತ್ತಲಲ್ಲಿ ಹೋಗ್ಬೇಕಾದ್ರೆ ಟಾರ್ಚ್ ಹಾಕ್ಕೊಂಡು ಹೋಗ್ತೀರಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕೆಲವೊಬ್ರು ಇರ್ತಾರೆ ಜನರು, ಹೆಂಗಿರ್ತಾರೆ ಅಂದರೆ, ದೇವ್ರ ಆಲಯಕ್ಕೆ ಬಂದ್ಬಿಟ್ಟಿವಿ, 7 ವಾರ ನಡ್ಕೊಂಡ್ಬಿಟ್ಟಿವಿ, ದೇವ್ರು ನಮ್ಮನ್ನ ಇನ್ನೂ ಆಶೀರ್ವಾದ ಮಾಡೋವಲ್ಲ ಅಂತ. ಹಲ್ಲೆಲೂಯಾ. ಏನಂದ್ರಿ? ದೇವ್ರು ನಮ್ಮನ್ನ ಇನ್ನೂ ಆಶೀರ್ವಾದ ಮಾಡೋವಲ್ಲ, ದೇವ್ರು ಇನ್ನೂ ನಮ್ಮನ್ನ ನೋಡವಲ್ಲ. ದೇವ್ರು ನಿಮ್ಮನ್ನು ನೋಡ್ತಾನೆ ಇದ್ದಾನೆ, ನಿಮ್ಮನ್ನು ಆಶೀರ್ವದಿಸ್ಬೇಕಂತೇಳಿ ಆತುರದಿಂದಿದ್ದಾನೆ. ಆದರೆ ದೇವರಿಗೆ ಬೇಡವಾಗಿರುವಂಥ ಇಷ್ಟವಾದ ಸಂಗತಿ ನಿನ್ನಲ್ಲಿ ಯಾವುದೋ ಇದೆ. ಹಲ್ಲೆಲೂಯಾ. ಅದನ್ನು ತೆಗೆದು ಹಾಕಿಕೊಂಡಾಗ ಮಾತ್ರ ದೇವರು ನಿನ್ನನ್ನು ಆಶೀರ್ವದಿಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಈ ಜ್ಞಾನಿಗಳು ರಾತ್ರಿ ಬಹಳ ದಿವಸ ಆಯ್ತು ಜರ್ನಿ ಮಾಡಿ, ಆಯ್ತಲ್ಲ ಯೆರೂಸಲೇಮಿಗೆ ಬಂದ್ಬಿಟ್ಟಿದೀವಿ, ಇಲ್ಲೇ ಇರ್ತಾನಂತೇಳಿ ನಕ್ಷತ್ರವನ್ನ ಕೈ ಬಿಟ್ರು ಪ್ರಿಯರೇ. ಹಲ್ಲೆಲೂಯಾ. ಏನ್ ಮಾಡಿದ್ರು? ನಕ್ಷತ್ರವನ್ನ ಕೈ ಬಿಟ್ರು. ಆ ಸಮಯದಲ್ಲಿ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಂಡ್ರು. ಅವರ ಜ್ಞಾನ ಅವರಿಗೆ ಕ್ರಿಸ್ತನನ್ನ ತೋರಿಸಲಿಲ್ಲ. ಹಲ್ಲೆಲೂಯಾ. ಅವರ ಜ್ಞಾನ ಅವರಿಗೆ ಕ್ರಿಸ್ತನನ್ನ ತೋರಿಸಲಿಲ್ಲ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ನಿನ್ನ ಎಲ್ಲಾ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು ಎಂಬುದಾಗಿ ವಾಕ್ಯ ಹೇಳಿದರೆ, ಈ ವಿಷಯದಲ್ಲಿ ಅವರು ಅವಿಧೇಯತೆಯನ್ನ ದೇವರಿಗೆ ತೋರಿಸಿದ್ರು ಪ್ರಿಯರೇ. ಅಷ್ಟು ಮಾತ್ರವಲ್ಲದೆ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ದೇವರಿಗೆ ವಿಧೇಯತೆಯನ್ನು ತೋರಿಸಿದರೆ ದೇವರೇ ಎಲ್ಲ ಮಾರ್ಗಗಳನ್ನು ಏನ್ ಮಾಡ್ತಾನಂತೆ? ಸರಾಗ ಮಾಡ್ತಾನೆ, ಸರಳ ಮಾಡ್ತಾನೆ. ಮುಟ್ಟಬೇಕಾದ ಗಮ್ಯ ಸ್ಥಾನವನ್ನ ದೇವರು ಮುಟ್ಟಿಸ್ತಾನೆ ಪ್ರಿಯರು. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಇವರು ಆ ವಿಷಯದಲ್ಲಿ ಏನಾದರೂ ತಪ್ಪಿದ್ರು. ಜ್ಞಾನಿಗಳು ಎಲ್ಲಿರಿ? ಸ್ವಂತ ಜ್ಞಾನದ ಮೂಲಕವಾಗಿ ಆಧಾರಗೊಂಡ್ರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಅವರಿಗೆ ಗೊತ್ತಾಯಿತು ಅರಸನು ಅರಮನೆಯಲ್ಲಿ ಇಲ್ಲ, ಅರಸನು ಬೇರೆ ಒಂದು ಸ್ಥಳದಲ್ಲಿ ಇದ್ದಾನೆ ಎಂಬುದಾಗಿ. ಯಾವಾಗ ಆ ವಿಷಯ ಅವರು ಮನಗೊಂಡ್ರು, ಆ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಲ್ಲಿರ್ತಕ್ಕಂಥ ಎಲ್ಲ ಇಸ್ರಾಯೇಲ್ಯರೆಲ್ಲರಿಗೂ ಕೂಡ ಏನಾಗ್ತಾ ಇದಂತೆ? ಯಹೂದ್ಯರೆಲ್ಲರಿಗೂ ಕೂಡ ಏನಾಗ್ತಾ ಇದಂತೆ? ಕಳವಳ ಆಗ್ತಾ ಇದೆ. ಏನಾಗ್ತಾ ಇದೆ? ಕಳವಳ ಆಗ್ತಾ ಇದೆ. ಅವರೆಲ್ಲರೂ ಕೂಡ ಕಳವಳ ಪಡ್ತಾ ಇದ್ದಾರೆ. ಅಯ್ಯೋ, ನನ್ನ ಕುರ್ಚಿ ಹೋಗುತ್ತಂತೇಳಿ ಆತನು ರಾಜನಾಗಿರ್ತಕ್ಕಂಥ ಹೆರೋದನು ಕಳವಳ ಪಟ್ರೆ ಮಂತ್ರಿ ಮಂಡಲದವ್ರನ್ನೆಲ್ಲರನ್ನ ಚೇಂಜ್ ಮಾಡ್ಬೇಕಾಗತ್ತಂತ ಅಂತೇಳಿ ಅನ್ಕೊಂಡು ಹೆರೋದನ ಕೈ ಕೆಳಗಡೆ ಇರುವಂತವ್ರೆಲ್ಲರೂ ಏನ್ ಮಾಡ್ತಾ ಇದಾರೆ? ಕಳವಳ ಪಡ್ತಾ ಇದ್ದಾರೆ ಪ್ರಿಯರೇ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಏನಂತೇಳಂದ್ರೆ, ಈ ಜ್ಞಾನಿಗಳು ಆ ಒಂದು ಸಂಗತಿಯನ್ನ ಗ್ರಹಿಸಿದಂಥವರಾಗಿ ಅವ್ರು ಏನ್ ಮಾಡಿದ್ರಂತೆ? ಆ ಅರಮನೆಯಿಂದ ಯೆರೂಸಲೇಮಿನಿಂದ ಹೊರಗಡೆ ಬಂದ್ರು. ಪುನಃ ಆ ನಕ್ಷತ್ರ ಅವರಿಗೆ ಕಂಡಿತು. 9ನೇ ವಚನ ಓದ್ತಿರು ಒಂದ್ಸಾರಿ.
ಅವರು ಅರಸನ ಮಾತನ್ನು ಕೇಳಿ ಹೊರಟಾಗ ಅವರು ಅರಸನ ಮಾತನ್ನು ಕೇಳಿ ಹೊರಟಾಗ ಮೂಡಣ ದೇಶದಲ್ಲಿ ಕಂಡ ನಕ್ಷತ್ರವು ಅವರ ಮುಂದೆ ನಡೆದು ಕೂಸು ಇದ್ದ ಸ್ಥಳದ ಮೇಲೆ ಬಂದು ನಿಂತಿತು. ಹಾಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಇವರಿಗೆ ಪುನಃ ಏನ್ ಸಿಕ್ತಂತೆ? ನಕ್ಷತ್ರ. ಯಾವ್ದು ಸಿಕ್ತ್ರಿ? ನಕ್ಷತ್ರ. ದೇವರೇ, ನಮ್ ಜ್ಞಾನ ಸಾರ್ಥಕ ಅಲ್ಲ, ದೇವರೇ ನೀನು ಪುನಃ ನಮ್ಮನ್ನು ನಡೆಸು ಎಂಬುದಾಗಿ ತಮ್ಮನ್ನು ತಾವು ತಗ್ಗಿಸಿಕೊಂಡು ವಿಧೇಯತೆಯುಳ್ಳವರಾಗಿ ಹೊರಗಡೆ ಬಂದಾಗ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವರಿಗೆ ಪುನಃ ಆ ನಕ್ಷತ್ರ ಏನಾಯ್ತಂತ್ರಿ? ಸಿಕ್ಕಿತು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಅವರು ಪುನಃ ದೇವರಿಗೆ ವಿಧೇಯತೆಯನ್ನ ತೋರಿಸುವಂತವರಾದ್ರು. ನಕ್ಷತ್ರವನ್ನ ಕಂಡ ಮೇಲೆ ಅವ್ರಿಗೆ ಏನಾಯ್ತಂತೆ? ಅತ್ಯಂತ ಸಂತೋಷ. ಹಲ್ಲೆಲೂಯಾ, ಎಷ್ಟು ಸಂತೋಷ ರೀ? ಅತ್ಯಂತ ಸಂತೋಷ. ಜ್ಞಾನ, ತಮಗಿರುವಂತ ಜ್ಞಾನ ಏನ್ ಮಾಡ್ತು? ಅರಮನೆಯಲ್ಲಿ ಕಳವಳ ಉಂಟು ಮಾಡ್ತು, ದುಃಖ ಉಂಟು ಮಾಡ್ತು, ತಮಗೂ ಕೂಡ ಮುಜುಗರವನ್ನ ಉಂಟು ಮಾಡ್ತು. ಆದ್ರೆ ಯಾವಾಗ ನಕ್ಷತ್ರ ಕಂಡುತೋ ಮತ್ತೆ ಪುನಃ ಅವರಿಗೆ ಯಾರು ಸಿಕ್ಕಂಗಾಯ್ತೀಗ? ದೇವರು, ನರನಾಗಿ ಬಂದಿರುವಂತ ದೇವರು ಸಿಗುವಂತ ಮಾರ್ಗ ನಮಗೆ ಸಿಕ್ತು ಎಂಬುದಾಗಿ ಅವರು ಪರಿಪೂರ್ಣವಾಗಿ ಏನ್ ಮಾಡ್ತಾ ಇದಾರೆ? ಸಂತೋಷ ಪಡ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ಒಂದು 2 ಶ್ಲೋಕಗಳನ್ನು ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಲ್ಲೆಲೂಯಾ. ಮಹಾತೋ ಮಹಿಯಾನ್ ಶುಕ್ರೇಣ ಜ್ಯೋತಿಂಗಶಿ ಸ ಅನುಪ್ರವಿಷ್ಟ ಪ್ರಜಾಪತಿ ಚರತಿ ಗರ್ಭೆ ಆಂತಹ ಎನ್ನುವಂಥ ಋಗ್ವೇದದಲ್ಲಿರ್ತಕ್ಕಂಥ ಒಂದು ಶ್ಲೋಕ ಪ್ರಿಯರೇ. ಇಲ್ಲಿ ಏನು ಹೇಳ್ತಾ ಇದೆ ಅಂದ್ರೆ, ಈ ಶ್ಲೋಕದ ಅರ್ಥ, ಪ್ರಜಾಪತಿ ಸೃಷ್ಟಿಕರ್ತನಾದ ದೇವರು ಈ ಭೂಮಿಯ ಮೇಲೆ ಅವತರಿಸಿದಾಗ ಮಹಾಮಹಿಮೆಯಿಂದ ಆಕಾಶದಲ್ಲಿ ಒಂದು ಜ್ಯೋತಿ ಅಂದ್ರೆ ನಕ್ಷತ್ರ ಆವಿರ್ಭವಿಸುವುದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ ವೇದಗಳನ್ನು ಓದಿದರೆ ಜನರೆಲ್ಲರೂ ಕೂಡ ಯೇಸುವನ್ನೇ ನೋಡ್ತಾರೆ. ಹಲ್ಲೆಲೂಯಾ. ವೇದಗಳನ್ನು ಓದಿದರೆ ಜನರಿಗೆಲ್ಲರಿಗೂ ಕೂಡ ಕಾಣುವಂಥದ್ದು ಯಾರು? ಯೇಸು. ಅದರ ಸಲುವಾಗಿ ವೇದಗಳಲ್ಲಿ ಇರ್ತಕ್ಕಂಥದ್ದೆಲ್ಲ ಮಾಹಿತಿಯನ್ನ ಈ ಸಮಯದಲ್ಲಿ 2021ನೇ ವರ್ಷದ ಕ್ಯಾಲೆಂಡರ್ನಲ್ಲಿ ಹಿಂದ್ಗಡೆ ಡಿಸೆಂಬರ್ ತಿಂಗಳಲ್ಲಿ ವೇದಗಳ ಪ್ರಕಾರ ದೇವರು ಯಾರು ಎನ್ನುವಂತ ಅಂಶವನ್ನ ನಿಮಗೆ ತಿಳಿಸಿದ್ದೇವೆ, ನೀವು ತಿಳಿದುಕೊಳ್ಬೇಕು ಅದನ್ನ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಯೇಸು ಹುಟ್ಟಿದಾಗ ನಕ್ಷತ್ರ ಹುಟ್ಟಿತು. ಅದೇ ರೀತಿಯಾಗಿ ಋಗ್ವೇದ ಕೂಡ ಹೇಳ್ತಾ ಇದೆ, ಸೃಷ್ಟಿಕರ್ತನಾದ ದೇವರು ಈ ಭೂಮಿ ಮೇಲೆ ಅವತರಿಸಿದಾಗ ಆ ಒಂದು ಆಕಾಶದಲ್ಲಿ ಒಂದು ನಕ್ಷತ್ರ ಏನಾಗುತ್ತಂತೆ? ಉದ್ಭವಿಸುತ್ತೆ ಎಂಬುದಾಗಿ. ಹಲ್ಲೆಲೂಯಾ. ಇನ್ನೊಂದು ಶ್ಲೋಕ ಈ ರೀತಿಯಾಗಿ ಹೇಳುತ್ತೆ ಪ್ರಿಯರೇ, ಅಹಂ ಏಸಾ ಮಸೀಹ ನಾಮ. ಮಾತಾಡಬಾರ್ದು ದಯವಿಟ್ಟು ಯಾರು. ಶ್ಲೋಕ ಈ ತರ ಇದೆ, ಸಾಮವೇದದಲ್ಲಿ ಇರುವಂತದ್ದು. ಲೀಹ ಗೋಪ್ತಾರಂ ಮಹಾಕ್ಯೌದ ದಿನಂ ಕುರಿಯಂತಿ ಹಾವ್ಯಾಯಾನ ಪರ್ಯತಾಸೀನ್ ಎನ್ನುವಂತ ಸಾಮವೇದದಲ್ಲಿ ಇರ್ತಕ್ಕಂಥ ಈ ಶ್ಲೋಕದ ಅರ್ಥ ಏನಂದ್ರೆ, ಅವತರಿಸುವಾತನು ಕನ್ಯಾ ಗರ್ಭದಲ್ಲಿ ಪಶುಗಳ ಶಾಲೆಯಲ್ಲಿ ಜನ್ಮಿಸುವನು ಎಂಬುದಾಗಿ. ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 26ರಿಂದ 35 ವಚನಗಳು, 2ನೇ ಅಧ್ಯಾಯ 7ನೇ ವಚನವನ್ನು ನೋಡಿದಾಗ ಅವತರಿಸುವಾತ ದೇವರು ಬೇರೆ ಯಾರು ಅಲ್ಲ, ಆತನು ಯೇಸು ಕ್ರಿಸ್ತನೇ ಎಂಬುದಾಗಿ ಗೊತ್ತಾಗುತ್ತೆ ನಿಮಗೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇನ್ನೊಂದು ಶ್ಲೋಕ ಹೇಳುತ್ತೆ ಏನಂದ್ರೆ, ಈಶಾ ಪುತ್ರಂ ಚಮಾಂ ವಿದ್ಯಿ ಕುಮಾರಿ ಗರ್ಭ ಸಂಭವಂ ಮ್ಲೇಚ್ಛ ಧರ್ಮಸ್ಯ ವಕ್ತಾರಂ ಮಸೇಹುವಂ ಸಮಾಗತ ಅಂತೇಳಿ. ಹಲ್ಲೆಲೂಯಾ. ಈ ಶ್ಲೋಕದ ಅರ್ಥ ಏನಂದ್ರೆ, ಭವಿಷ್ಯ ಪುರಾಣದಲ್ಲಿರುವಂಥದ್ದು, ಅಹಂ ಏಸಾ ಮಸೀಹ ನಾಮ ಪ್ರತಿಸರ್ಗ ಪಾರ ಎನ್ನುವಂತ ಒಂದು ಶ್ಲೋಕ 2ನೇ ಅಧ್ಯಾಯ 23ನೇ ವಚನ ಅದರಲ್ಲಿರುವಂಥದ್ದು. ದೇವರ ಕುಮಾರನು ಕನ್ಯೆ ಗರ್ಭದಲ್ಲಿ ಜನಿಸಬೇಕು ಮತ್ತು ಆತನು ಪಾಪಿಗಳನ್ನ ನೀತಿವಂತರನ್ನಾಗಿ ಮಾಡಲು ಈಸಾ ಮಸೀಹ ಯೇಸು ಕ್ರಿಸ್ತು ನಾಮದಲ್ಲಿ ಅವತರಿಸುವನು ಅಂತೇಳಿ. ಹಲ್ಲೆಲೂಯಾ. ಯೇಸುವಿನ ಹೆಸರನ್ನು ಕೂಡ ಏನ್ ಮಾಡಿದೆ? ಈಸಾ ಮಸೀಹ ಎಂಬುದಾಗಿ ತಿಳಿಸಿದೆ ಪ್ರಿಯರೇ ಭವಿಷ್ಯ ಪುರಾಣದಲ್ಲಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಪ್ರಿಯರೇ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ,
ಮುಂಚಿತವಾಗಿ ಯೇಸು ಜನಿಸಿದಾಗ ನಕ್ಷತ್ರ ಹುಟ್ಟುತ್ತೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅಷ್ಟೇ ಅಲ್ಲದೆ ಇನ್ನೊಂದು ಶ್ಲೋಕ ಇದೆ, ಏನಂತ ಹೇಳಂದ್ರೆ, ಶಾಂತಾಕಾರಂ ಪುರುಗ ಶಮನಂ ಪದ್ಮಾನಾಭಂ ಸುರೇಶಂ ವಿಶ್ವಾಕಾರಂ ಗಗನಸವಸಂ ಮೇಘವರ್ಣಂ ಶಭಾಂಗಂ ರಶ್ಮಿಕಾಂತಂ ದಮಲನಯನಂ ಯೋಗಿ ಕೀರ್ತನಾಗಮ್ಯಂ ವಂದೇ ವಿಷ್ಣುಂ ಬಹುಬೈರಗಂ ಸರ್ವಲೋಕೈಕನಾದಂ. ಋಗ್ವೇದದಲ್ಲಿರ್ತಕ್ಕಂಥ ಶ್ಲೋಕ. ಇದರ ಅರ್ಥ ಡೈರೆಕ್ಟ್ ಆಗಿರುವಂಥದ್ದು ಏನಂದ್ರೆ, ಯೋಹಾನ್ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನ ಪಡೆಯಬೇಕೆಂದು ಆತನನ್ನ ಕೊಟ್ಟನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಋಗ್ವೇದದಲ್ಲಿರ್ತಕ್ಕಂಥ ಶ್ಲೋಕ ಡೈರೆಕ್ಟ್ ಆಗಿ ಟ್ರಾನ್ಸ್ಲೇಟ್ ಮಾಡಿದಾಗ ಕನ್ನಡದಲ್ಲಿ ಬರುವಂತ ವಚನ ಪ್ರಿಯರೇ. ಹಲ್ಲೆಲೂಯಾ. ಸತ್ಯವನ್ನ ಅನೇಕರು ಮರೆಮಾಚ್ತಾ ಇದ್ದಾರೆ. ತಮ್ಮ ಹೊಟ್ಟೆಗಳನ್ನ ತುಂಬಿಸಿಕೊಳ್ಳುವುದಕ್ಕೋಸ್ಕರವಾಗಿ ಪಾತಾಳಕ್ಕೆ ಅನೇಕ ಜನರನ್ನು ನಡೆಸ್ತಾ ಇದ್ದಾರೆ, ಸತ್ಯ ಮಾರ್ಗದ ಕಡೆಗೆ ಬರಗೊಡಿಸಲಾರದೆ. ಸತ್ಯ ಇವತ್ತು ಎಲ್ಲರಿಗೂ ಕೂಡ ಗೊತ್ತಾಗಬೇಕು. ಸತ್ಯಾನ್ವೇಷಣೆಯನ್ನ ಎಲ್ಲರಿಗೂ ಕೂಡ ಮಾಡುವವರಾಗಬೇಕು. ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಏನಂತ ಹೇಳಂದ್ರೆ, ನಮ್ಮ ಪಾಪಗಳು ಪರಿಹಾರವಾಗಬೇಕಾದ್ರೆ ದೇವರೇ ನರಾವತಾರಿಯಾಗಿ ಬಂದು ತನ್ನ ರಕ್ತವನ್ನ ಸುರಿಸಬೇಕು. ಶ್ಲೋಕ ಮನುಸ್ಮೃತಿ 2ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿದೆ, ಪಾಪೋಹಂ ಪಾಪ ಕರ್ಮಾಹಂ ಪಾಪಾತ್ಮ ಪಾಪ ಸಂಭವ ತ್ರಾಹಿಮಾಂ ಕೃಪಯಾ ದೇವ ಶರಣಗತ ವತ್ಸಲ ಅನ್ಯದಾ ಶರಣಂ ನಾಸ್ತಿತ್ವಮೇವ ಶರಣಂ ಮಮ. ಮನುಸ್ಮೃತಿಯಲ್ಲಿ ಇರ್ತಕ್ಕಂಥ 2ನೇ ಅಧ್ಯಾಯದಲ್ಲಿರ್ತಕ್ಕಂಥ ವಚನ ಈ ರೀತಿಯಾಗಿ ತಿಳಿಸ್ತಾ ಇದೆ, ದೇವರೇ ನಾನು ಪಾಪಿ, ಪಾಪದ ಕ್ರಿಯೆಗಳನ್ನು ಮಾಡುತ್ತಿದ್ದೇನೆ, ಪಾಪಾತ್ಮನು ಪಾಪದಲ್ಲಿ ಹುಟ್ಟಿದ್ದೇನೆ, ನಿನ್ನ ಮೊರೆ ಒಕ್ಕಿರುವವರನ್ನ ರಕ್ಷಿಸುವಾತನೇ, ಪಾಪಿಯಾದ ನನ್ನ ಮೇಲೆ ಕೃಪೆ ತೋರಿಸುವ ದೇವ, ನನಗಿನ್ಯಾರೂ ಆಶ್ರಯವಿಲ್ಲ, ನೀನೇ ನನ್ನ ಶರಣನು ಎಂಬುದಾಗಿ. ಹಲ್ಲೆಲೂಯಾ. ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ 21ನೇ ವಚನ ಹೇಳುತ್ತೆ, ಆಕೆಯು ಒಬ್ಬ ಮಗನನ್ನು ಹಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕಂದರೆ ಆತನೇ ತನ್ನ ಜನರನ್ನ ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. ಹಲ್ಲೆಲೂಯಾ. ಪಾಪಗಳಿಂದ ಬಿಡಿಸಿ ಕಾಯುವಂತವರು ಯಾರು ಕೂಡ ಇಲ್ಲ. ನಿಮಗೆ ಒಂದು ವೇಳೆ ಹಬ್ಬ ಅಂದ್ರೆ ಬಟ್ಟೆಗಳು ಅನ್ಕೊಂಡಿರೇನು, ಹಬ್ಬ ಅಂದ್ರೆ ಊಟ ಅನ್ಕೊಂಡಿರೇನು, ಹಬ್ಬ ಅಂದ್ರೆ ಏನೋ ಸ್ವಲ್ಪ ಹೊತ್ತು ಮಾಡಿ ಹೋಗುವಂಥದ್ದು ಅನ್ಕೊಂಡಿದ್ದೀರೇನು? ಹಬ್ಬ, ನಿಜವಾದ ಹಬ್ಬ ಅಂದ್ರೆ ಏನ್ರಿ? ಯೇಸು ನಿನ್ನಲ್ಲಿ ಬರಬೇಕು, ಯೇಸು ನಿನ್ನ ಒಳಗಡೆ ಬರಬೇಕು. ಬೆತ್ಲೆಹೇಮಿನಲ್ಲಿ ಹುಟ್ಟಿರ್ತಕ್ಕಂಥ ಯೇಸು ನಿನ್ನ ಹೃದಯವೆಂಬ ಬೆತ್ಲೆಹೇಮಿನ ಒಳಗಡೆ ಬರಬೇಕು. ಹಲ್ಲೆಲೂಯಾ. ಬೆತ್ಲೆಹೇಮಿನಲ್ಲಿ ಯೇಸು ಹುಟ್ಟಿದಾಗ ಎಲ್ಲರಿಗೂ ಸಂತೋಷವಾಯಿತು. ನಿನ್ನ ಹೃದಯದಲ್ಲಿ ಯೇಸು ಹುಟ್ಟಿದಾಗ ನಿನ್ನನ್ನು ನೋಡಿ ಎಲ್ಲರೂ ಕೂಡ ಏನ್ ಮಾಡ್ತಾರೆ? ಸಂತೋಷ ಪಡ್ತಾರೆ ಪ್ರಿಯರೇ. ಅದ್ರ ಸಲ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ದೇವರನ್ನ ಸೇವಿಸುವುದಕ್ಕೆ ಇವರಿಗೆ ಜ್ಞಾನ ಅಡ್ಡ ಬರಲಿಲ್ಲ. ಇವರು ಒಂಟಿಯಾಗಿ ಅಲ್ಲ, ಗುಂಪಾಗಿ ದೇವರನ್ನ ಹುಡುಕಿದುವಂಥದ್ದು ಮಾತ್ರವಲ್ಲ, ಇವರು ದಾರಿ ತಪ್ಪಿದ್ರು, ಮತ್ತೆ ಪುನಃ ದೇವರ ಕಡೆಗೆ ಇವರು ಬಂದ್ರು ಪ್ರಿಯರೇ. ಹಲ್ಲೆಲೂಯಾ. ಭಕ್ತಿಯ ಮಾರ್ಗದಲ್ಲಿ ಕೆಲವೊಂದು ಸಾರಿ ನಡ್ಕೊಂತ ಹೋಗುವಂತ ನಾವೇ, ಕಾಲು ಚೆನ್ನಾಗಿ ಬಂದಿರುವಂತ ನಾವೇ ಕೆಲವೊಂದು ಸಾರಿ ಏನಾಗ್ತೀವಿ? ಬಿದ್ದು ಬಿಡ್ತೀವಿ. ಕಾರಣ ಎಡವಿ ಯಾಕೆ ಬೀಳ್ತೀವಿ ಹೇಳ್ರಿ? ಯಾಕೆ ಬೀಳ್ತೀವಿ ಎಡವಿ? ಮುಂದೆ ನೋಡಿರ. ಹಲ್ಲೆಲೂಯಾ. ಮಾತಾಡ್ತಾ ಇಲ್ಲ ಯಾಕೆ? ನೀವು ಹಸಿವಾಗ್ಬಿಟ್ಟದ್ರಿ, ಎಷ್ಟೊತ್ತು ಹೇಳ್ತೀರಿ ಅಂತೇಳಿ ಅಲ್ಕೊಳ್ತಾ ಇದ್ರಿ. ಹಲ್ಲೆಲೂಯಾ. ವಾಕ್ಯ ಇದೇ ನಿಜವಾದ ಆಹಾರ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಯಾಕೆ ಎಡಿ ಬೀಳ್ತೀವಿ ನಾವು? ಯಾಕೆ ಎಡಿ ಬೀಳ್ತೀವಿ? ಹಿಂದೆ ಇರೋರು, ಹೊರಗಡೆ ಇರೋರು. ಯಾಕೆ ಎಡಿ ಬೀಳ್ತೀವಿ? ಮುಂದೆ ನೋಡಿರಲ್ಲ, ಕಲ್ಲಿರೋದು ನೋಡಿರಲ್ಲ, ತಗ್ಗಿರೋದು ನೋಡಿರಲ್ಲ, ಅದ್ರ ಸಲುವಾಗಿ ಎಡಿ ಬಿದ್ದು ಬಿಡ್ತೀವಿ. ನೋಡಿದ್ರೆ ಕಲ್ಲೈತಿ, ಕಲ್ಲಿನ ಮೇಲೆ ಹಿಂಗೆ ಎಡಿದ್ರೆ ನಾವೇನಾಗ್ತೀವಿ? ಕೆಳಗಡೆ ಬೀಳ್ತೀವಿ ಅಂತೇಳಿ ಅದ್ರ ಮೇಲೆ ಕಾಲು ಇಡಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಭಕ್ತಿಯ ಜೀವಿತದಲ್ಲಿ ಕೆಲವೊಂದು ಸಾರಿ ಬೀಳಬೇಕಾಗುತ್ತೆ, ಆದ್ರೆ ಬಿದ್ದಲ್ಲೇ ನಾವು ಇರಬಾರ್ದು. ಹಂದಿಗಳು, ನಾಯಿಗಳು ನಾವು ಆಗಬಾರ್ದು. ಹಲ್ಲೆಲೂಯಾ. ನಾಯಿ ತಾನು ಕಕ್ಕಿದ್ದನ್ನ ತಿನ್ನುವುದಕ್ಕೆ ಪುನಃ ತಿರುಗಿಕೊಂಡಿತು, ತೊಳೆದ ಹಂದಿಯು ವಲಸಾದ ಕೆಸರಿನಲ್ಲಿ ಹೊರಳಾಡುವುದಕ್ಕೆ ಪುನಃ ಹೊರಟಿತು ಎನ್ನುವ ಗಾದೆಗೆ ನೀವು ಸಮಾನರಾಗಿ ಇರಬಾರ್ದು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ಭಕ್ತಿಯ ಜೀವಿತದಲ್ಲಿ ಭಕ್ತಿವಂತರಾದಂಥವರು ಅನೇಕ ಸಾರಿ ಎಡವಿದ್ದಾರೆ, ಅವರು ಪುನಃ ತಮ್ಮ ಜೀವಿತವನ್ನು ಸರಿ ಮಾಡಿಕೊಂಡಿದ್ದಾರೆ. ಅಬ್ರಹಾಮನು ಸುಳ್ಳು ಹೇಳಿದ, ಅಬ್ರಹಾಮನು ತಪ್ಪು ಮಾಡಿದ, ಅಬ್ರಹಾಮ ದೋಷ ಮಾಡಿದ, ಆದ್ರೆ ಅಬ್ರಹಾಮ ತಪ್ಪುಗಳನ್ನ
ತಿಳಿದುಕೊಂಡು ಸುಳ್ಳು ಹೇಳುವುದನ್ನು ಬಿಟ್ಟ, ಒಬ್ಬ ದೇವರನ್ನ ಮಾತ್ರ ಆರಾಧನೆ ಮಾಡುವಂಥದನ್ನ ಕಲಿತುಕೊಂಡ ದೇವರ ಅಬ್ರಹಾಮನನ್ನು ಆಶೀರ್ವದಿಸಿದ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಪೇತ್ರ ಯೇಸು ಸ್ವಾಮಿ ಯಾರು ನನಗೆ ಗೊತ್ತಿಲ್ಲ ಅಂತೇಳಿ ಎಷ್ಟು ಸರಿ ಹೇಳಿದ? 3 ಸರಿ ಹೇಳಿದ. 1 ಸರಿ ಆದ್ರೆ ಏನು ಅನ್ಕೊಬಹುದು. ಎಷ್ಟು ಸರಿ? 3 ಸರಿ. 3.5 ವರ್ಷ ಫುಲ್ಲು ಊಟ, ಫುಲ್ ಮೀಲ್ಸ್. ಮತ್ತೆ ವೆಜ್ ಅಂದ್ರೆ ವೆಜ್, ನಾನ್ ವೆಜ್ ಅಂದ್ರೆ ನಾನ್ ವೆಜ್, ಎಲ್ಲ ಊಟ ಮಾಡಿದಾರ. ಹೆಂಗ ಬಂತಪ್ಪ ಅಂದ್ರೆ ಸ್ವಾಮಿದೇನಪ್ಪ, ಗುರು ಇದ್ದ ಸಲುವಾಗಿ ನಮ್ಮೆಲ್ಲರ ಹೊಟ್ಟೆ ತುಂಬಕತ್ತದ. ಇಲ್ಲಾಂದ್ರೆ ನಮ್ದು ಹೊಟ್ಟೆ ಎಲ್ಲಿ ನಮ್ದು ತುಂಬ. ಕೆಲವೊಂದು ಟೈಮ್ನಾಗ ರಾತ್ರಿ ಎಲ್ಲ ಪ್ರಯಾಸ ಪಟ್ಟರು ಕೂಡ ಮೀನುಗಳು ಸಿಗಲಿಲ್ಲ ಅಂತೇಳಿ ಏನು ಮಾಡಿದಾರೆ, ಸ್ವಾಮಿ ಬಂದಾಗ ಮೀನುಗಳು ಸಿಗುವಂತೆ ಮಾಡಿದ್ರು. ಇಷ್ಟೆಲ್ಲ ಅನುಭವಗಳ ಮಧ್ಯದಲ್ಲಿ ಇರ್ತಕ್ಕಂಥ ಪೇತ್ರ, ಯೇಸು ಸ್ವಾಮಿ ಯಾರು ನನಗೆ ಗೊತ್ತಿಲ್ಲ. ಈಗ ಬಂದದ ಲೋಕದಾಗ ಅವಾಗ್ಲಿಂದ ಐತೆ ಏನ್ರಿ, ಆಕಾಶದ ಮೇಲೆ ಬಡಿತೀನಿ, ಭೂಮಿ ಮೇಲೆ ಬಡಿತೀನಿ, ಬೈಬಲ್ ಮೇಲೆ ಬಡಿತೀನಿ, ಯಾವುದ್ರ ಮೇಲೆ ಬಡಿಯಕ್ಕೆ ಹೋಗ್ಬೇಡ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಮಾತು ಸತ್ಯವಾಗಿದ್ದರೆ ಹೌದು ಎಂಬುದಾಗಿ, ನಿನ್ನ ಮಾತು ಸುಳ್ಳಾಗಿದ್ದರೆ ಇಲ್ಲ ಎಂಬುದಾಗಿರಬೇಕೇ ಹೊರತಾಗಿ ಹೆಚ್ಚಾಗಿರುವಂಥದ್ದು ಸೈತಾನನಿಂದ ಬಂದಿರುವಂಥ. ಮತ್ತಾಯ ಬರೆಸುವಂಥ 5ನೇ ಅಧ್ಯಾಯ 33ನೇ ವಚನ. ಮತ್ತು ನೀನು ಸುಳ್ಳಾಣೆ ಇಡಬಾರದು, ನೀನು ಇಟ್ಟುಕೊಂಡ ಆಣೆಗಳನ್ನು ಕರ್ತನಿಗೆ ಸಲ್ಲಿಸಬೇಕೆಂದು ಹಿರಿಯರಿಗೆ ಹೇಳಿಯದೆ ಎಂದು ಕೇಳಿದ್ದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಆಣೆಯನ್ನೇ ಇಡಬೇಡ. ಆಕಾಶದ ಮೇಲೆ ಆಣೆ ಇಡಬೇಡ, ಅದು ದೇವರ ಸಿಂಹಾಸನ. ಭೂಮಿಯ ಮೇಲೆ ಆಣೆ ಇಡಬೇಡ, ಅದು ಆತನ ಪಾದಪೀಠವು. ಯೆರೂಸಲೇಮಿನ ಮೇಲೆ ಆಣೆ ಇಡಬೇಡ, ಅದು ಆ ದೊಡ್ಡ ಅರಸನ ಪಟ್ಟಣವಾಗಿದೆ. ನಿನ್ನ ತಲೆಯ ಮೇಲೆಯೂ ಕೂಡ ಆಣೆ ಇಡಬೇಡ. ನೀನು ಒಂದು ಕೂದಲನ್ನಾದರೂ ಬೆಳ್ಳಗೆ ಅಥವಾ ಕರ್ರಗೆ ಮಾಡಲಾರಿ. ಆದರೆ ನಿನ್ನ ಮಾತು ಹೌದಾದರೆ ಹೌದು, ಅಲ್ಲವಾದರೆ ಅಲ್ಲ ಎಂದಿರಲಿ. ಇದಕ್ಕಿಂತ ಹೆಚ್ಚಾದದ್ದು ಸೈತಾನನಿಂದ ಬಂದದ್ದು. ಹಲ್ಲೆಲೂಯಾ. ಈ ವಾಕ್ಯ ಹೇಳುವಾಗೆಲ್ಲ ಪೇತ್ರ ಅಲ್ಲೇ ಪಕ್ಕದಾಗದ. ಹಲ್ಲೆಲೂಯಾ. ಎಲ್ಲದನ್ನ ಪೇತ್ರ ಪಕ್ಕದಾಗದೇನ. ಪರ್ವತ ಪ್ರಸಂಗದಲ್ಲಿ ಪೇತ್ರ ಪಕ್ಕದಾಗದೇನ. ಈಗ ಏನ್ ಮಾಡ್ತಾ ಇದ್ದಾನ, ತಲೆ ಮೇಲೆ ಯೇಸು ನಂಗೆ ಗೊತ್ತಿಲ್ಲ, ನಾನು ಅಲ್ಲಿಗೆ ಹೋಗಿಲ್ಲ, ಅದು ಮಾಡಿಲ್ಲ, ಇದು ಮಾಡಿಲ್ಲ ಅಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವನ್ನ ನಂಬುವಂತ ಮಕ್ಕಳು 2 ಗುಂಡಿಗೆ ಇರುವಂತ ಮಕ್ಕಳು. 1 ಗುಂಡಿಗೆ ಇದ್ರೆ ಕೆಲಸ ಆಗಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾವ ವ್ಯಕ್ತಿಗೆ ಭಯಪಡುವಂತವ್ರು ನೀವು ಆದ್ರೆ ಯೇಸುಸ್ವಾಮಿ ನಂಬಕ್ ಆಗಲ್ಲ. ಹಲ್ಲೆಲೂಯಾ. ಊರಿನವರಿಗೆ ಭಯಪಡುವಂತವ್ರು ನೀವು ಆದ್ರೆ ಯೇಸುಸ್ವಾಮಿ ನಂಬಕ್ ಆಗಲ್ಲ. ಊರಿನವ್ರು ಏನೋ ನಿಮ್ಗೆ ತಂದಾಕ್ತಾರ? ನೀವು ದುಡಿಯೋವರೆಗೂ ನಿಮಗೆ ಫಲ ಸಿಗೋದಿಲ್ಲ. ನಾನು ದುಡಿಯೋವರೆಗೂ ನನಗೆ ಕೈ ಕೆಲಸಿನ ಫಲ ಸಿಗೋದಿಲ್ಲ. ದೇವರು ದುಡಿಯೋ ಆಯುಧಗಳನ್ನ ಮನುಷ್ಯನಿಗೋಸ್ಕರವಾಗಿ ನೇಮಕ ಮಾಡಿಕೊಂಡಿದ್ದಾನೆ. ಇವ್ರಂತಾರೆ, ಇಲ್ಲರಿ ನಾವು ಆಲಯಕ್ಕೆ ಬರ್ತಿದ್ವಿ, ನಮ್ಮ ಅಕ್ಕಪಕ್ಕದವ್ರು ನಮ್ಮನ್ನು ಬೈತಾರ ಅಂತಾರ, ಅಲ್ಲಿಗೆ ಯಾಕೆ ಹೋಗ್ತೀರಿ, ಇಲ್ಲಿಗೆ ಯಾಕೆ ಹೋಗ್ತೀರಿ ಅಂತೇಳಿ. ಅಲ್ಲಯ್ಯ, ಪ್ರೈಸ್ ಲಾರ್ಡ್. ಅಕ್ಕಪಕ್ಕದವರು ಅನಾರೋಗ್ಯದಲ್ಲಿ ಬಿದ್ದಾಗ, ಮರಣಾವಸ್ಥೆಯಲ್ಲಿ, ಮರಣಕರವಾದಂಥ ಸ್ಥಿತಿಯಲ್ಲಿ ಬಿದ್ದಾಗ ಅವ್ರು ಬರ್ತಾರ? ನೀನು ಯೇಸುವಿಗೆ ಪ್ರಾರ್ಥನೆ ಮಾಡಿದರೆ ಯೇಸು ನಿನ್ನ ಬಳಿಗೆ ಬಂದು ನಿನ್ನನ್ನು ಸ್ವಸ್ಥ ಮಾಡ್ತಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನೀನು ಬೇಡುವುದೇ ಆದರೆ ದೇವರು ಖಂಡಿತವಾಗಿ, ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡರೆ ನಾನು ಅವನಿಗೆ ಅದನ್ನ ನೆರವೇರಿಸುವೆನು. 14:14 ಯೋಹಾನ್ ಬರೆದ ಸುವಾರ್ತೆ ಪ್ರಿಯರೇ. ಹಲ್ಲೆಲೂಯಾ. ಈ ಪೇತ್ರ ಭಕ್ತಿಯ ಜೀವಿತದಲ್ಲಿ ಬಿದ್ದ, ಆದ್ರೆ ಪುನಃ ಮತ್ತೆ ಅಂದಿಯ ರೀತಿಯಲ್ಲಿ ಹೋಗಲಿಲ್ಲ, ನಾಯಿ ಉಪಾಧಿಯಲ್ಲಿ ಹೋಗಲಿಲ್ಲ. ಪೇತ್ರ ಪುನಃ ಎದ್ದ, ದೇವರಿಗೋಸ್ಕರವಾಗಿ ನಿಂತ. ಭಕ್ತಿವಂತರಾದವರು ಬೀಳ್ತಾರೆ, ಬಿದ್ದಂಥವ್ರು ಬಿದ್ದಲ್ಲಿಯೇ ಇರಬಾರದು. ದೊಡ್ಡ ಪಾಪ ಅದು, ಇನ್ನು ದೊಡ್ಡ ಶಿಕ್ಷೆ ಅಂತವರಿಗೆ. ಆದರೆ ಅದನ್ನು ತೊಳ್ಕೊಂಡು ಮತ್ತೆ ಪುನಃ ದೇವರ ಕಡೆಗೆ ಬಂದರೆ ಉನ್ನತವಾಗಿರ್ತಕ್ಕಂಥ ಆಶೀರ್ವಾದಗಳನ್ನು ಅವರು ಹೊಂದಿಕೊಳ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಇವರು ಬುದ್ಧಿ ಮೇಲೆ ಆಧಾರಗೊಂಡ್ರು, ಆ ದಾರಿ ತಪ್ಪಿದ್ರು, ದೇವರ ನಡೆಸುವಿಕೆಗೆ ಕೊನೆಗೆ ಇವ್ರು ಏನಾದ್ರಿ ಒಳಗಾದ್ರು. ನಮ್ಮನ್ನು ನಡೆಸುವಂಥದ್ದು, ನಮಗೆ ನಕ್ಷತ್ರದೋಪಾದಿಯಲ್ಲಿ ಇರುವಂಥದ್ದು ಯಾವುದು? ವಾಕ್ಯ. 119ನೇ ಕೀರ್ತನೆ 105ನೇ ವಚನ ಒಂದ್ಸಾರಿ ಓದ್ತೀರಾ? 119ನೇ ಕೀರ್ತನೆ 105ನೇ ವಚನ, ಬೇಗ ಬೇಗ. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕೂ ಆಗಿದೆ. ಹಲ್ಲೆಲೂಯಾ. ಹೇಳಿದೆ, ಕೆಲವೊಬ್ರು ಆಶೀರ್ವಾದ ಒಮ್ಮೆಲೆ ಬಂದ್ಬಿಡ್ಬೇಕು ಅಂತ ಹೇಳಿ ಅನ್ಕೊಂತಾರೆ. ಹಲ್ಲೆಲೂಯಾ. ರಾತ್ರಿ ಹೊತ್ತಲ್ಲಿ ಪ್ರಯಾಣ ಮಾಡ್ತಾ ಇದ್ದೀರಿ, ಇಲ್ಲಿಂದ ಬೇರೆ ಬೇರೆ ಊರವ್ರು ಬಂದಿದ್ದೀರಿ, ಅದ್ರ ಸಲಗೆ ನಮ್ಮೂರನ್ನೇ ತಗೊಂತೀನಿ, ಬಾದರ್ಲಿ. ಹಲ್ಲೆಲೂಯಾ. ಬಾದರ್ಲಿಯಿಂದ ಸಿನ್ನೂರಿಗೆ ಪ್ರಯಾಣ ಮಾಡ್ಬೇಕು. ನೀವು ಪ್ರಯಾಣ ಮಾಡಬೇಕು, ಗಾಡಿ ಸ್ಟಾರ್ಟ್ ಮಾಡಿದ್ರಿ. ಸ್ಟಾರ್ಟ್ ಮಾಡಿದ ಮೇಲೆ ನಿಮಗೆ ಬೆಳಕಿಲ್ಲಪ್ಪ ಅಂತಂದರೆ ನೀವೇನಾಗ್ತೀರಿ? ನಾಯಿಗೂ, ಮನುಷ್ಯನಿಗೂ, ವಸ್ತುವಿಗೂ
ತಗ್ಗಲ್ಲಿನೋ ಎಲ್ಲೋ ಬಿದ್ದು ನೀವೇನಾಗ್ತೀರಿ? ಏನಾಗ್ತೀರಿ? ಅನಾಹುತಕ್ಕೆ ತುತ್ತಾಗ್ತೀರಿ. ನಿಮಗೆ ಬೆಳಕು ಬಂತು, ಏನ್ ಬಂತು? ಲೈಟ್ ಎಲ್ಲ ಚೆನ್ನಾಗಿದೆ ಗಾಡಿದು. ಅವಾಗ ಲೈಟ್ ಇಲ್ಲಿಂದ ಸಿನ್ನೂರಿಗೆ ಹೋಗ್ಬೇಕಂದ್ರೆ ಒಮ್ಮೆಲೆ ಸಿನ್ನೂರದ ಲೈಟ್ ತೋರಿಸುತ್ತಾ? ಸಿನ್ನೂರ್ವರೆಗೆ ತೋರಿಸುತ್ತ ಲೈಟ್? ತೋರ್ಸಲ್ಲ. ನೀನು ಮುಂದೆ ಮುಂದೆ ಹೋದಂಗೆಲ್ಲ ಲೈಟ್ ಏನ್ ಮಾಡುತ್ತೆ? ಬರುತ್ತೆ. ನೀನು ಮುಂದೆ ಹೆಜ್ಜಿಟ್ರೆ ಲೈಟ್ ಮುಂದೆ ಹೋಗ್ತಾ ಇರುತ್ತೆ. ಹಲ್ಲೆಲೂಯಾ. ಅದರಂಗೆ ಈ ನಕ್ಷತ್ರ ಅವರು ಹೋಗ್ಲಾರ್ದೆ ಇದ್ರೆ ನಕ್ಷತ್ರ ಬರಲಿಲ್ಲ. ಅವ್ರು ಹೊರಗಡೆ ಬಂದ್ರು, ಎಲ್ಲಿಯನ್ನ ಅರಮನೆಯನ್ನ ಬಿಟ್ಟು ಹೊರಗಡೆ ಬಂದಾಗ ನಕ್ಷತ್ರ ಬಂತು. ಪ್ರಿಯರೇ, ದೇವರಿಗೆ ಒಳಗಾದ್ರು. ಅದರಂಗೆ ವಾಕ್ಯ ಹೇಳ್ತಾ ಇದೆ, ನಿನ್ನ ಜೀವಿತ ಈ ಸಮಯದಲ್ಲಿ ಆತ್ಮಿಕವಾಗಿ ನೀನು ಬಹಳ ಕುಗ್ಗಿ ಹೋದಂತ ಸ್ಥಿತಿಯಲ್ಲಿರಬಹುದು, ಮತ್ತೆ ಪಾಪದಲ್ಲಿ ನೀನು ಬಿದ್ದಂತ ಸ್ಥಿತಿಯಲ್ಲಿರ್ಬೋದು. ಆದರೆ ಈ ನಕ್ಷತ್ರ ಅಂದ್ರೆ ಯಾವುದು? ವಾಕ್ಯ. ಅದು ನಿನಗೇನ್ ಮಾಡುತ್ತಂತೆ? ಬೆಳಕು ಕೊಡುತ್ತೆ. ಹಲ್ಲೆಲೂಯಾ. ಅದು ನಿನ್ನನ್ನು ಏನು ಮಾಡುತ್ತೆ? ಉಜ್ಜೀವನಗೊಳಿಸುತ್ತೆ. ನಿನ್ನ ಭಕ್ತಿಯ ಜೀವಿತದಲ್ಲಿ ಬಿದ್ದಿರುವಂತ ಸ್ಥಿತಿಯನ್ನ ದೂರ ಮಾಡಿ, ಅಯ್ಯೋ ದೇವರು ಕ್ಷಮಿಸುವ ದೇವರು ನನಗೆ ಸಿಕ್ಕಿದ್ದಾನೆ. ಹಲ್ಲೆಲೂಯಾ. ತಪ್ಪು ಮಾಡಿದಾಗ ನಿಮ್ಮಪ್ಪ ನಿಮ್ಮಮ್ಮ ನಿನ್ನನ್ನು ಮನೆಯಿಂದ ಹೋಗಯ್ಯ, ಯಾಕೆ ಬರ್ತಿ ಮನೆಗೆ, ನೀನು ತಪ್ಪು ಮಾಡಿ ಬರಲೇಬೇಡ ಅಂತೇಳಿ ಕುತ್ತಿಗೆ ಮೇಲೆ ಚೂರಿ ಇಟ್ಟು ಕಳಿಸ್ತಾರ? ಕಳಿಸಲ್ಲ. ಎರಡು ಮಾತು ಬೈತಾರೆ, ಹಂಗೆ ಎಲ್ಲ ಮತ್ತೆ ಸಮಾಧಾನವಾದ ಪರಿಸ್ಥಿತಿ ಆಗುತ್ತೆ. ಹಲ್ಲೆಲೂಯಾ. ದೇವರು ಕೂಡ ಶಿಕ್ಷೆ ಕೊಡ್ತಾನೆ, ಖಂಡಿತ. ಯಾಕೆ ಶಿಕ್ಷೆ ಕೊಡ್ತಾನೆ? ಅಲ್ಲಿಗೆ ಹೋಗ್ಬೇಕಂದ್ರೆ ನಾವು ಶಿಕ್ಷೆ ಹೊಂದಿಕೊಳ್ಬೇಕು. ಎಲ್ಲಿ? ಭೂಲೋಕದಾಗ. ನಾವು ತಪ್ಪಿ ಹೋಗ್ಬಾರ್ದು ಅಂತೇಳಿ ಸರಿಯಾದಿದ್ದವರಿಗೆ ಶಿಕ್ಷೆ ಕೊಡಲ್ಲ. ಹಲ್ಲೆಲೂಯಾ. ಕೆಲವೊಂದು ಶೋಧನೆಗಳು ಯಾಕೆ ಬರ್ತಾವ ಅಂದ್ರೆ, ಹಬ್ಬನ ದೇವ್ರು ನಂಬಿದ್ದೀನಿ, ಚೆನ್ನಾಗಿದ್ದೀನಿ, ಆಯ್ತು, ನನಗೆ ಅವ್ರ ಥರ ತಲೆನೋವು ಬರಲ್ಲ, ಅವ್ರ ಥರ ಹೊಟ್ಟೆ ನೋವು ಬರಲ್ಲ, ಅವ್ರ ಥರ ಜ್ವರ ಬರಲ್ಲ, ಅವ್ರ ಥರ ನನಗೆ ಹಣ ಯಾವಾಗಲೂ ಕೂಡ ಇರುತ್ತೆ, ಅವ್ರ ಥರ ನನಗೆ ಸಾಲದ ಸಮಸ್ಯೆ ಇಲ್ಲ ಅಂತೇಳಿ ಅನ್ಕೊಳ್ಳುವಾಗ ಶೋಧನೆಗಳು ಬರ್ತವೆ. ಯಾಕಂದ್ರೆ ನೀವು ಅವಾಗ ಯಾರಾಗಿರ್ತೀರಿ? ಫರಿಸಾಯರಾಗಿರ್ತೀರಿ. ದೇವ್ರ ಮಕ್ಕಳು ಆಗಿರಲ್ಲ. ಯಾರಾಗಿರ್ತೀರಿ? ಫರಿಸಾಯರಾಗಿರ್ತೀರಿ. ಫರಿಸಾಯರು ಅಂದ್ರೆ ಏನು? ಇನ್ನೊಬ್ಬರ ಸಂಗಡ ಹೋಲಿಕೆ ಮಾಡಿಕೊಳ್ಳುವಂಥವ್ರು. ನಾವೇ ಶ್ರೇಷ್ಠ, ಸ್ವನೀತಿಯನ್ನು ಸಂಪಾದನೆ ಮಾಡಿಕೊಂಡಂಥವ್ರು. ಆ ಸಮಯದಲ್ಲಿ ಏನು ಬರುತ್ತೆ? ಶೋಧನೆಗಳು ಬರುತ್ತೆ. ಪ್ರಿಯರೇ, ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಇವರು ಬುದ್ಧಿಯ ಮೇಲೆ ಆಧಾರಗೊಂಡು ಕೊನೆಗೆ ಮತ್ತೆ ದೇವರ ನಡೆಸುವಿಕೆಗೆ ಇವರು ಒಪ್ಪಿಸಿಕೊಟ್ರು. ಪ್ರಿಯರೇ, ದೇವರ ವಾಕ್ಯ ನಕ್ಷತ್ರದೋಪಾದಿಯಲ್ಲಿ ನಿನ್ನ ಜೀವಿತವನ್ನು ಏನ್ ಮಾಡುತ್ತದು? ಬೆಳಗಿಸುತ್ತೆ. ಪ್ರಿಯರೇ, ಆ ವಾಕ್ಯವೇ ನಿನ್ನ ಎಲ್ಲಿಗೆ ನಡೆಸುತ್ತೆ? ಈ ಸುದಿನದಲ್ಲಿ ಆಗುವಂತ ಬಹುಮಾನ ಮತ್ತೆ ಪರಲೋಕ, ನಿತ್ಯತ್ವ, ಶಾಶ್ವತವಾಗಿರ್ತಕ್ಕಂಥ ಲೋಕದ ಕಡೆಗೆ ನಿನ್ನನ್ನ ನಡೆಸುತ್ತೆ. ಪ್ರಿಯರೇ, ಹಲ್ಲೆಲೂಯಾ. ಪ್ರೇಯಸ್. ಅದರ ಸಲುವಾಗಿ ಸ್ವಾಮಿಯವರು ಹೇಳ್ತಾರೆ ಏನಂತೇಳಿ, ನಿಮ್ಮಲ್ಲಿ ಇತ್ತು ಏನೆಲ್ಲ ಕಸ, ಆದ್ರೆ ನಾನು ಈಗ ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ನೀವೇನಾಗಿರಿ? ಶುದ್ಧರಾಗಿದ್ದೀರಿ. 15ನೇ ಅಧ್ಯಾಯ ಯೋಹಾನ ಬರೆದ ಸುವಾರ್ತೆ 3ನೇ ವಚನ. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. 7ನೇದಾಗಿ ಆ ಜ್ಞಾನಿಗಳು ಮಾಡಿರ್ತಕ್ಕಂಥ ಮಹಾಕಾರ್ಯ ಏನಂದ್ರೆ, ಓದ್ರಿ ಒಂದ್ಸಾರಿ ಮತ್ತಾಯ ಬರೆದ ಸುವಾರ್ತೆ 2ನೇ ಅಧ್ಯಾಯ. ಹಿಂದೆ ಇರುವಂತವ್ರು ಯಾರು ಮಾತಾಡಬಾರ್ದು? ದಯವಿಟ್ಟು ಮಧ್ಯದಲ್ಲಿ ಇರುವಂತವ್ರು ಮಾತಾಡಬಾರ್ದು, ಮುಂದೆ ಇರುವಂತವ್ರು ಕೂಡ ಅವರು ಮಾತನ್ನು ಕೇಳಿ ಹೊರಟಾಗ ಮೂಡಣ ದೇಶದಲ್ಲಿ ಕಂಡ ನಕ್ಷತ್ರವರು ಮುಂದೆ ಮುಂದೆ ನಡೆದು ಕೂಸಿ ಇದ್ದ ಸ್ಥಳದ ಮೇಲೆ ಬಂದು ನಿಂತಿತು. ಅವರು ಆ ನಕ್ಷತ್ರವನ್ನು ಕಂಡು ಅತ್ಯಂತ ಸಂತೋಷಪಟ್ಟರು. ಮತ್ತು ಆ ಮನೆಯೊಳಕ್ಕೆ ಹೋಗಿ ಆ ಕೂಸನ್ನು ಅದರ ತಾಯಿಯಾದ ಮರಿಯಳ ಬಳಿಯಲ್ಲಿ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ. ಹಲ್ಲೆಲೂಯಾ. ಅವ್ರು ಏನ್ ಮಾಡಿದ್ರಿ? ಯಾರಿಗೆ ಮಾಡಿದ್ರು ನಮಸ್ಕಾರ? ನಮಸ್ಕಾರ ಯಾರಿಗೆ ಮಾಡಿದ್ರೆ? ಕಣ್ಣಿರೋರು ಎಲ್ಲರೂ ನೋಡ್ರಿ, ಸ್ವಲ್ಪ ಕಿವಿ ಕರೆಕ್ಟ್ ತೆರೆದಿಟ್ಕೊಳ್ಳಿ. ಯಾರಿಗೆ ಮಾಡಿದ್ರು ನಮಸ್ಕಾರ? ಕಂದನಾಗಿರುವಂತ, ಶಿಶುವಾಗಿರುವಂತ ಯೇಸುವಿಗೆ ಮಾಡಿದ್ರು ಹೊರತಾಗಿ ಅಲ್ಲಿರುವ ಯೋಸೇಫನಿಗೂ ಮಾಡಲಿಲ್ಲ, ಮರಿಯಳಿಗೂ ಮಾಡಲಿಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ಅವರು ಜ್ಞಾನಿಗಳು, ಅವರಿಗೆ ಗೊತ್ತು ದೇವರು ಯಾರು ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವರಿಗೆ ಸಂತೋಷವಾಯಿತು. ಯಾವಾಗ ಸಂತೋಷವಾಯಿತು? ಆ ನಕ್ಷತ್ರ ಪುನಃ ಕಂಡಾಗ. ಪ್ರಿಯರೇ, ಹಲ್ಲೆಲೂಯಾ. ಕೆಲವೊಬ್ರು ಸಂತೋಷ ಪಡ್ತಾರೆ. ಅವಾಗಲೇ ಹೇಳಿದೆ ನಾನು ಏನಂತ ಹೇಳಿ, 6 ಗಂಟೆಯಿಂದ 10 ಗಂಟೆವರೆಗೆ TV ಇರಲಿಲ್ಲ ಅಂದ್ರೆ ಕೆಲವೊಬ್ರು ಮನೆಯಲ್ಲಿ ಜಗಳಗಳೇ ನಡೆದು ಬಿಡ್ತಾವ. ಆ ಗ್ಯಾಸ್ ಮೇಲೆ ಗ್ಯಾಸ್ ಮೇಲೆ ಏನಾದರೂ ಉರಿತಾ ಇರಲಿ, ಸಂಬಂಧ ಇಲ್ಲ. ಒಂದ್ಸಾರಿ ನಾನು ಒಂದು ನ್ಯೂಸ್ ಕೇಳಿದೆ, ತಮಿಳ್ನಾಡಲ್ಲಿ ತಾಯಿ ಆಕಿ ಏನು ಮಾಡ್ತಾ ಇದ್ದಾಳೆ ಅಂದರೆ ಅಡುಗೆ ಮಾಡ್ತಾ ಇದ್ದಾಳೆ. ಏನು ಮಾಡ್ತಾ ಇದ್ದಾಳೆ? ಅಡುಗೆ ಮಾಡ್ತಾ ಇದ್ದಾಳೆ. ಸೀರಿಯಲ್ ಹಚ್ಚಿದ್ದಾಳೆ. ಆ ಕಡೆ ಕಾನ್ಸಂಟ್ರೇಷನ್, ತಲೆಯೆಲ್ಲ ಕಂಪ್ಲೀಟ್ ಆಗಿ ಎಲ್ಲಿದೆ? ಸೀರಿಯಲ್ ಮೇಲೆ ಮಾಡ್ತಾ ಇರಬೇಕಾದ್ರೆ ಅದು ಇದು ಮಾಡಲಾರ್ದು ಸಡನ್ನಾಗಿ ಆಕೆ ಏನು ಮಾಡಿದ್ರಿ? ಬಂದು TV ಮುಂದೆ ಕುಂತ್ಕೊಂಡ ಸಮಯದಲ್ಲಿ ಗ್ಯಾಸ್ ಹಂಗೆ ಉರಿತಾ ಇದೆ.
ಉರಿದ ಪಕ್ಕದಲ್ಲಿರ್ತಕ್ಕಂಥ ಯಾವುದೋ ಒಂದು ಬಟ್ಟೆಗೆ ಹಚ್ಕೊಂಡು ಅದು ಪರದೆಗೆ ಹಚ್ಕೊಂಡು ಕೊನೆಯದಾಗಿ ಆಕೆ ಸೀರೆ ಮೇಲೆ ಬಂದರೂ ಕೂಡ ಪ್ರಜ್ಞೆ ಇರಲಾರ್ದಾಗ ಹಂಗೆ ನೋಡ್ತಾ ಇದ್ದಾಳೆ ಅಂತ ಕಂಡುಬಿಟ್ಟು ಏನನ್ನ ಸೀರಿಯಲ್ ಅನ್ನ. ಅವ್ರು ಮ್ಯೂಸಿಕ್ ಹಂಗೆ ಕೊಡ್ತಾರ, ಅವ್ರ ಸೀನ್ ಹಂಗೆ ತೋರಿಸ್ತಾರ, ಅವ್ರು ಆ ಒಂದು ಮ್ಯೂಸಿಕ್ಕಿಗೆ ಆ ಸೀನಿಗೆ ಅದಕ್ಕೆ ಎಲ್ಲ ತಕ್ಕದಾಗಿ ಡಣ 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 ಅನ್ನೋದು ಅಲ್ಲೆಲ್ಲ ಅದೆಲ್ಲ ನೋಡಿ 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 ಆಕೆ ಹಂಗೆ ನಿಮ್ಮಗ್ನಳಾಗ್ಬಿಟ್ಟಾಳ. ಟಿವಿಯಾಗ ಒಳಗಡೆ ದಿನ ಅಂತೇಳಿ ಅನ್ಕೊಂಡ್ಬಿಟ್ಟಾಳ. ಸೀರೆ ಎಲ್ಲ ಸುಟ್ಟು ಆಕೆ ಕೂಡ ಸುಟ್ಟು ಏನಾದ್ರಿ ಕರ್ಕೊಳ್ಳಾರ್ಲು ಪ್ರಿಯರೇ. ಒಬ್ರು ಕಳಿಸಿದ್ರು ಮೇಲ್ಗೆ ನನಗೆ ದಯಸಾಗರ್ ಲಕ್ಷ್ಮಣ ಅವರು ಬಾಪುರದಿಂದ. ತಮಿಳ್ನಾಡಲ್ಲಿ ಆಗಿರ್ತಕ್ಕಂಥ ನಿಜವಾದ ಘಟನೆ. ಟಿವಿಯಲ್ಲಿ ಸಂತೋಷ ಪಡ್ತೀರಿ, ಮೊಬೈಲಲ್ಲಿ ಸಂತೋಷ ಪಡ್ತೀರಿ, ವಾಕ್ಯದಲ್ಲಿ ಸಂತೋಷ ಪಡಲ್ಲ. ಹಲ್ಲೆಲೂಯಾ. ಇವರು ಯಾವಾಗ ಆ ನಕ್ಷತ್ರ ಕಂಡುತೋ ಆ ನಕ್ಷತ್ರಕ್ಕೆ ಅವರು ಏನ್ ಮಾಡಿದ್ರು ನೋಡಿದಾಗ ಅವ್ರಿಗೆ ಸಂತೋಷವಾಯ್ತು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆಮೇಲೆ ಏಳನೇದಾಗ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಯೇಸುವಿಗೆ ಅಡ್ಡ ಬಿದ್ದು ಆತನನ್ನ ಆರಾಧಿಸಿದರು. ಇದು ಬಹಳ ಮುಖ್ಯ. ಯಾರಿಗೆ ಅಡ್ಡ ಬಿದ್ರು? ಯೇಸು ಕ್ರಿಸ್ತನಿಗೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕೆಲವೊಬ್ರು ತಪ್ಪಾಗಿ ತಿಳಿದುಕೊಂಡಿದ್ದಾರೆ. ಏನಂತ ಹೇಳಂದ್ರೆ ಮರಿಯಳು ದೇವತೆ ಎಂಬುದಾಗಿ ಯೋಸೇಫ, ಪೌಲ ಇವೆಲ್ಲರನ್ನ ಏನ್ ಮಾಡಿದ್ದಾರೆ? ಮೀಡಿಯೇಟರ್ ಆಗಿ ಇಟ್ಕೊಂಡಿದ್ದಾರೆ. ದೇವರು ಮಧ್ಯವರ್ತಿಯಾಗಿ ಯಾರನ್ನ ಇಟ್ಟಿಲ್ಲ. ಏನಾಗಿದ್ದಾನೆ? ಆತನೇ ಬಂದಿದ್ದಾನೆ. ಹಲ್ಲೆಲೂಯಾ. ನೀವು ಮರಿಯಳ ನಾಮದಲ್ಲಿ ಏನಾದರೂ ಬೇಡಿಕೊಂಡ್ರೆ ನಿಮಗೆ ಕೊಡ್ತೀನಿ ಅಂತ ಹೇಳಿದಾರ? ನೀವು ಪೇತ್ರನ ನಾಮದಲ್ಲಿ ಏನಾದರೂ ಬೇಡಿಕೊಂಡ್ರೆ ಕೊಡ್ತೀನಿ ಅಂತ ಹೇಳಿದಾರ? ನೀವು ಸಂತ ಪೌಲನ ನಾಮದಲ್ಲಿ ಏನಾದರೂ ಬೇಡಿಕೊಂಡ್ರೆ ಕೊಡ್ತೀನಿ ಅಂತ ಹೇಳಿದಾರ? ಯಾರ ನಾಮದಲ್ಲಿ? ನನ್ನ ನಾಮ. ಯಾವ ನಾಮ ಅದು? ಎಲ್ಲ ನಾಮಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥ ಮಹೋನ್ನತನವಾಗಿರ್ತಕ್ಕಂಥ ನಾಮ ಯೇಸು ಕ್ರಿಸ್ತನ ನಾಮ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಇವರನ್ನ ಜ್ಞಾನಿಗಳು ಎಂಬುದಾಗಿ, ಸತ್ಯಾನ್ವೇಷಕರು ಎಂಬುದಾಗಿ ಯಾಕೆ ಕರಿತಾ ಇದ್ದಾರಂತೆ? ಇವರು ಬಂದು ಆ ಕೂಸಿಗೆ ಏನ್ ಮಾಡಿದ್ರಿ? ಅಡ್ಡ ಬಿದ್ದು ನಮಸ್ಕಾರ ಮಾಡಿದ್ರು. ಹಲ್ಲೆಲೂಯಾ. ತಮ್ಮ ಶರೀರವನ್ನ ಭಾಗಿಸಿದ್ರು. ಅವರು ವಯಸ್ಸಿನಲ್ಲಿ ಒಬ್ಬರದು 80 ದಾಟಿದೆ, 110 ದಾಟಿದೆ, 116 ದಾಟಿದೆ. ಹಲ್ಲೆಲೂಯಾ. ಮುದುಕರವರು. ಆದ್ರೆ ಆ ಕೂಸನ್ನು ನೋಡಿ ಏನ್ ಮಾಡ್ತಾ ಇದಾರೆ? ಅವರು ಅಡ್ಡ ಬಿದ್ದು ಪೂಜೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತು ಆ ಕೂಸು ಎಲ್ಲಿಂದ ಬಂದಿದೆ, ಆ ಕೂಸು ಏನು ಮಾಡ್ಲಿಕ್ಕಿದೆ, ಆ ಕೂಸು ಎಂತ ಕೂಸಾಗಿ ಬೆಳೆಯಲಿಕ್ಕಿದೆ. ಆ ಕೂಸು ಬೇರೆ ಯಾರಲ್ಲ, ದೇವಪುತ್ರನು ಎಂಬುದಾಗಿ. ಹಲ್ಲೆಲೂಯಾ. ದೇವರೇ ನರಾವತಾರಿಯಾಗಿ ಬಂದಿದ್ದಾನೆ ಎಂಬುದಾಗಿ ಮೊಣಕಾಲೂರಿ ಅಡ್ಡ ಬಿದ್ದು ಆ ಕೂಸನ್ನ ಅವ್ರು ಏನ್ ಮಾಡಿದ್ರಿ? ಆರಾಧನೆ ಮಾಡಿದ್ರಿ. ಇವತ್ತಿನ ದಿವಸ ಯೇಸುವಿನ ಬಳಿಗೆ ನೀನು ಬಾರಲಾರದೆ ಇದ್ರೆ, ಆತನನ್ನ ದೇವರು ಎಂಬುದಾಗಿ ನೀನು ಪೂಜಿಸಿ ಸ್ವೀಕರಿಸಲಾರದೆ ಇದ್ರೆ ನಿನಗೆ ಮುಕ್ತಿ ಇಲ್ಲ, ರಕ್ಷಣೆ ಎನ್ನುವಂಥದ್ದು ಇಲ್ಲವೇ ಇಲ್ಲ ಪ್ರಿಯರೇ. ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೆ, ನಿಮಗೆ ಮುಕ್ತಿ ರಕ್ಷಣೆ ಬೇಕಾದುದಲ್ಲಿ ಯೇಸುವಿನ ನಾಮೇ ಹೊರತು ಬೇರೆ ಯಾವ ನಾಮವೂ ಕೂಡ ನಿಮಗೆ ಇಲ್ಲವೇ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಅದರ ಸಲುವಾಗಿ ಆ ಯೇಸುವಿನ ಬಳಿಗೆ ನೀನು ಬರುವುದೇ ಆದರೆ, ಆತನಿಗೆ ಅಡ್ಡ ಬಿದ್ದು ನೀನು ಆರಾಧನೆ ಮಾಡುವುದೇ ಆದರೆ, ಆತನು ನಿನ್ನನ್ನು ಏನ್ ಮಾಡ್ತಾನೆ? ಆಶೀರ್ವದಿಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಇವರು ಜ್ಞಾನಿಗಳು ಅಂತೇಳಿ ಇವ್ರಿಗೆ ಯಾಕೆ ಹೆಸರಿಟ್ರಂದ್ರೆ, ಇವರು ಯೇಸುವನ್ನ ಆರಾಧನೆ ಮಾಡಿದ್ರು. ಯೇಸು ಅಂದ್ರೆ ಯಾರು? ಇಮಾನುವೇಲ್. ಇಮಾನುವೇಲ್ ಅಂದ್ರೆ ಏನರ್ಥ? ದೇವರು ನಮ್ಮ ಕೂಡ ಇದ್ದಾನೆ. ಆತ ಯಾರಂತೆ? ದೇವರು. ಇಮಾನುವೇಲ್ ಅಂದ್ರೆ ಯಾರು? ದೇವರು. ಯೇಸು ಅಂದ್ರೆ ಯಾರು? ದೇವರು. ಮತ್ತೆ ಸ್ವತಃ ದೇವರು ಅಂತೇಳಿ ಅಪ್ಪರು ಓದಿಸಿದ್ರು 16-18ನೇ ವಚನವನ್ನ. ಮತ್ತಾಯನು ಯೋಹಾನ್ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಇರ್ತಕ್ಕಂಥ ವಚನ, ಯಾವಾತನು ಸ್ವತಃ ದೇವರು ಆಗಿದ್ದು ಅಂತೇಳಿ. ಹಲ್ಲೆಲೂಯಾ. ಯೇಸುವನ್ನ ಕೆಲವು ಜನರು ಇಲ್ಲ ನಮ್ಮಂಗ ಮನುಷ್ಯ ಅಂತೇಳಿ ಅನ್ಕೊಂತಾರೆ. ಯೇಸು ಸ್ವಾಮಿಯನ್ನ ಪ್ರವಾದಿ ಎಂಬುದಾಗಿ, ಒಳ್ಳೆ ಸದ್ಪುರುಷ ಎಂಬುದಾಗಿ, ಒಳ್ಳೆ ಕೆಲಸಗಾರ ಎಂಬುದಾಗಿ, ಒಳ್ಳೆ ಭಾಷಣಕಾರ ಎಂಬುದಾಗಿ ಅನ್ಕೊಳ್ತಾರೆ. ಒಬ್ಬ ಒಳ್ಳೆ ಪ್ರವಾದಿ ಎಂಬುದಾಗಿ ನೆನೆಸ್ತಾರೆ, ಒಳ್ಳೆ ಗುರು ಎಂಬುದಾಗಿ ನೆನೆಸ್ತಾರೆ. ಆದ್ರೆ ಯೇಸುವನ್ನ ದೇವರು ಎಂಬುದಾಗಿ ಕೆಲವು ವರ್ಗದ ಜನರು ಏನ್ ಮಾಡಲ್ರಿ? ಸ್ವೀಕಾರ ಮಾಡಲ್ಲ. ಯಾಕಂದ್ರೆ ಅವ್ರ ಕಣ್ಣುಗಳಿಗೆ ಏನ್ ಬೆಳೆದಿದ್ದಾರೆ? ಸೈತಾನ ಮಸಿ ಬೆಳೆದಿದ್ದಾನೆ. ಏನ್ ಬೆಳೆದಾನ? ಮಸಿ ಬೆಳೆದಾನ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಜ್ಞಾನಿಗಳು ಆರಾಧನೆ ಮಾಡುವುದಕ್ಕೋಸ್ಕರವಾಗಿ ಬೆತ್ಲೆಹೇಮಿನ ಆ ಮನೆಗೆ ಬಂದ್ರು. ಆದ್ರೆ ಜ್ಞಾನಿಗಳು ಎಷ್ಟು ದೂರದಿಂದ ಬಂದ್ರು? 1500 ಮೈಲುಗಳಿಂದ ಬಂದ್ರು. 5 ಮೈಲು ದೂರ ಯೆರೂಸಲೇಮಿನಿಂದ ಬೆತ್ಲೆಹೇಮಿಗೆ. ಆದ್ರೆ ಅರಸನಾಗಿರ್ತಕ್ಕಂಥ ಹೆರೋದ ಬರ್ತೀನಂದ, ಬರ್ಲಿಲ್ಲ. ಹಲ್ಲೆಲೂಯಾ. ಏನಂದರೆ? ಬರ್ತೀನಿ ಅಂದ. ಆಯ್ತು, ನೀವು ಹೋಗಿ ಹೇಳ್ರಿ, ನಾನು ಬಂದು ಆರಾಧನೆ ಮಾಡ್ತೀನಿ, ನಾನು ಅಡ್ಡ ಬಿಡ್ಬೇಕಂದ. ಬರಲಿಲ್ಲ. ಕೆಲವು ಜನರು ಅಂತಾರೆ ಏನಂತೇಳಿ, ಬರ್ತೀವ್ರಿ ನಾವು ಕೂಡ ದೇವ್ರ ಆರಾಧನೆಗೆ ಬರ್ತೀವ್ರಿ ಅಂತೇಳಿ. ಇನ್ನು ಕೆಲವು ಜನರು ಅಂತ, ದೇವ್ರೇ ನಮ್ಮನ್ನು ಕರೆಸ್ಕೊಳ್ಳಿ, ದೇವ್ರಿಗೆ ಶಕ್ತಿ ಇಲ್ಲ, ಬಲ ಇಲ್ಲ,
ದೇವ್ರು ಕರ್ಸ್ಕೊಬೇಕಪ್ಪ ನಮ್ಮನ್ನ. ಅಲ್ಲಲ್ಲ ದೇವ್ರು ಕರ್ಸ್ಕೊಂತಾನೆ, ದೇವ್ರು ಕರೆದು ಬಿಟ್ಟಿದ್ದಾನೆ ಎಲ್ಲರನ್ನ, ಒಂದೇ ಸರಿ ಕರಿತಾನಂತ. ಅಲ್ಲೆಲ್ಲೂಯ್ಯ. ಎಲ್ಲ ಈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಎಂಬುದಾಗಿ ಕರೆದು ಬಿಟ್ಟನಂತ. ಯಾವಾಗೋ ಕರೆದಿದ್ದಾನೆ. 2000 ವರ್ಷಗಳ ಹಿಂದೆ ಆರಂಭದಲ್ಲಿ ಆದಾಮನನ್ನು ಹುಡುಕಿಕೊಂಡು ಬಂದಾಗಲೂ ಕೂಡ ಆತನು ಕರೆದಿದ್ದಾನೆ. ಆದರೆ ಮನುಷ್ಯನೇನು ಮಾಡ್ತಾನೆ? ಕುಂಟು ನೆಪಗಳನ್ನು ಹೇಳ್ತಾನೆ. ಯಾವ ನೆಪ ಇವು? ಕುಂಟು ನೆಪ. ಕುಂಟ್ಲಿಗಿತ್ತೆ ಅಂತ ಗೊತ್ತಾ? ಅಲ್ಲೆಲ್ಲ ಕುಣಿಯಕ್ಕೆ ಬರಲಾರ್ದೆ ನೆಲ ಡೊಂಕು, ನೆಲ ಸೊಟ್ಟ, ಕುಣಿಯಕ್ಕೆ ಬರಲ್ಲ. ಅಲ್ಲಯ್ಯ ಪ್ರೈಸ್ ಗಾಡ್. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಸತ್ಯವೇದ ಹೇಳ್ತಾ ಇದೆ ಏನಂತೇಳಿ, ಈ ಹೆರೋದ ಬರ್ತೀನಿ ಅಂತಂದ, ಬರಲಿಲ್ಲ. ಫರಿಸಾಯರು, ಮಹಾಯಾಜಕ, ಏಸು ಹುಟ್ಟಬೇಕಾಗಿರುವಂಥದ್ದು ಎಲ್ಲಿ? ಬೆತ್ಲಹೇಮಿನಲ್ಲಿ. ಎಲ್ಲಿ ಹುಡ್ತಾನೆ ಯೇಸು ಸ್ವಾಮಿ? ಬೆತ್ಲಹೇಮಿನಲ್ಲಿಯೇ ಹುಡ್ತಾನ. ವಾಕ್ಯ ಹೇಳ್ತಾ ಇದೆ, ಬೆತ್ಲಹೇಮೇ, ನಿನ್ನೊಳಗಿಂದ ನನ್ನ ಜನರನ್ನ ಆಳುವಂತ ಅಧಿಪತಿ ಬರ್ಲಿಕ್ಕಿದ್ದಾನಂತೇಳಿ ಹೇಳಿದ್ರು. ಬರಲಿಲ್ಲ. ಏನ್ ಮಾಡಿದ್ರಿ? ಬೆತ್ಲಹೇಮ್ ಅಂತೇಳಿ ಹೇಳಿದ್ರು, ಆದ್ರೆ ಬರಲಿಲ್ಲ. ಎಷ್ಟು ದೂರ ಇದ್ದವ್ರು ಇವರು? 5 ಮೈಲು ದೂರ ಇದ್ದರು. ಹೊರಗಡೆ ಇರುವಂತ ಲಕ್ಷ ಇಟ್ಟು ಕೇಳಬೇಕು ಈ ಕಡೆ. ಹಲ್ಲೆಲೂಯಾ. ಎಷ್ಟು ದೂರ ಇದ್ದರು? 5 ಮೈಲು ದೂರ ಇದ್ದರು. ಅವ್ರನ್ನ ಬಿಡ್ರಿ, ಪಕ್ಕದಲ್ಲೇ ಛತ್ರದ ಯಜಮಾನ, ಲಾಡ್ಜ್ ಯಜಮಾನ ಇದ್ದಾನೆ. ಆತ ಸ್ಥಳ ಕೊಡಲಿಲ್ಲ. ಲಾಡ್ಜ್ಗಳೆಲ್ಲ ಬುಕ್ ಆಗಿಬಿಟ್ಟಿದ್ದಾವೆ. ಹಬ್ಬದ ದಿವಸ ಆ ಸಮಯದಲ್ಲಿ ಆ ಛತ್ರದ ಯಜಮಾನನಿಗೆ ಸುದ್ದಿ ಗೊತ್ತಾಯ್ತು. ನಡೆದ್ರೆ ಎಷ್ಟು ದೂರ ಐತ್ರಿ? ಒಂದು 10-15 ಹೆಜ್ಜೆ ಇರ್ಬೋದು. ಯಾವುದು? ಆ ಗೋದಲಿ ಕರುವನ್ನ ಕಟ್ಟಿರ್ತಕ್ಕಂಥ ಸ್ಥಳ, ಯೇಸು ಶಿಶುಕಂದನಾಗಿ ಜನಿಸಿರ್ತಕ್ಕಂಥ ಸ್ಥಳ. ಆತ ಬರಲಿಲ್ಲ. ಏನಂತ ಇದಾನಂತ? ನನಗೆ ಕೆಲಸ ಐತಿ, ಕೆಲಸ ಮುಖ್ಯ ನನಗೆ. ಯಾರಾದ್ರೂ ಹುಟ್ಟಿದ್ರೆ ಏನೈತಿ, ಯಾರಾದ್ರೂ ಬಂದ್ರೆ ಏನೈತಿ, ನನ್ನ ಕೆಲಸ ಮಾಡಿದ್ರೆ ನನಗೆ ಹೊಟ್ಟೆ ತುಂಬುತ್ತಾ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆ ಹೊಟ್ಟೆ ಎಷ್ಟು ದಿನದವರೆಗೆ ತುಂಬುತ್ತಾ? ಉಸಿರಿರೋವರೆಗೆ ತುಂಬುತ್ತಾ. ಉಸಿರು ಹೋದ ಮೇಲೆ ಹೊಟ್ಟೆ ತುಂಬಾಕಿರಲ್ಲ. ಹಲ್ಲೆಲೂಯಾ. ಉಸಿರು ಹೋದ ಮೇಲೆ ಕೂಡ ನೀನು ಜೀವಂತವಾಗಿ ಇರಬೇಕಂದ್ರೆ ಆ ಜೀವಾಧಿಪತಿಯಾಗಿರ್ತಕ್ಕಂಥ ದೇವರು, ನಿತ್ಯ ಜೀವವು ಸತ್ಯ ದೇವರಾಗಿರ್ತಕ್ಕಂಥ ಯೇಸುವಿನ ಬಳಿಗೆ ನೀನು ಬರಲೇಬೇಕು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ. ಕೆಲವು ಜನರು ಅಂತಾರೆ, ಕುಂಟು ನೆಪಗಳನ್ನ ಹೇಳ್ತಾರೆ, ದೇವರೇ ನನ್ನನ್ನು ಕರ್ಕೊಳ್ಳಿ ಅಂತೇಳಿ. ನಿಮ್ಮ ಮನೆಯಲ್ಲಿ ಇದ್ದುಕೊಂಡು 15-20 ಎಕರೆ ಹೊಲ ಐತೆ, 6 ಎಕರೆ, ನಿಮ್ಗೆ ಎಷ್ಟು ಹೊಲ ಐತೆ ಅಷ್ಟು ಹೊಲ ನಿಮ್ಮನ್ನು ಕರೀತಾ, ಬಾಪ, ರಾಮಣ್ಣ, ಭೀಮಣ್ಣ, ಶಾಮಣ್ಣ, ಇನ್ನು ಎಲ್ಲ ಹೆಸರುಗಳು, ಕಂಟೆಪ್ಪ, ಎಲ್ಲ ಅಪ್ಪಗಳು, ಎಲ್ಲ ಅಮ್ಮಗಳು, ಎಲ್ಲ ಅಣ್ಣಗಳು. ಹಲ್ಲೆಲೂಯಾ. ಕರಿತೇವಲ್ಲ, ಬಾ ನನ್ನನ್ನು ಉಳು ಬಾ, ನನ್ನಲ್ಲಿ ಬೀಜ ಹಾಕು ಬಾ, ನೆಲ್ಲು ಬಿತ್ತು ಬಾ. ಹಲ್ಲೆಲೂಯಾ. ಸಸಿ ಹಚ್ಚು ಬಾ, ಜೋಳ ಹಾಕು ಬಾ, ಗೋಧಿ ಹಾಕು ಬಾ ಅಂತೇಳಿ ಹೊಲ ಕರೀತೀನಿ. ನಿಮ್ಮನ್ನ ಕರಿಯಲ್ಲ. ಅದಕ್ಕಾದ್ರೆ ಒಂದು ನ್ಯಾಯ ಅಂತ, ಅದಕ್ಕಾದ್ರೆ ಒಂದು ರೂಲ್ಸ್ ಅಂತ, ದೇವರಿಗಾದ್ರೆ ಇನ್ನೊಂದು ರೂಲ್ಸ್ ಅಂತ. ಯಾರಿವನು? ಕಪಟದ ಮನುಷ್ಯ. ಹಲ್ಲೆಲೂಯಾ. ಮೋಡಿಯ ಮನುಷ್ಯ, ಕಪಟದ ಮನುಷ್ಯನ ಹೇಳುವಂತ ಮಾತುಗಳು ಪ್ರಿಯರೇ. ದೇವರಾದ್ರೆ ಆತನೇ ಕರ್ಕೊಳ್ಳಿ ನಮ್ಮನ್ನ. ಹಲ್ಲೆಲೂಯಾ. ಆ ಮಾತು ನಿನ್ನ ಹತ್ರ ಬಂದದ, ನಿನ್ನ ಒಳಗಡೆ ಸೈತಾನದ ಅಂತ ಹೇಳರ್ಥ. ದೆವ್ವ. ಅದೇ ಅಲ್ಲೆಲ್ಲಿ ಯಾರಿದ್ದಾರೆ? ದೆವ್ವ ಇದ್ದಾನೆ. ದೇವ್ರು ಯಾವಾಗಲೂ ಕರೆದಿದ್ದಾನಂತ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ವಾಕ್ಯದಲ್ಲಿ, ಆ ಯೇಸುವಿಗೆ ಅಡ್ಡ ಬೀಳುವುದಕ್ಕೋಸ್ಕರವಾಗಿ ಏನ್ ಮಾಡಿದ್ರಿ? ಜ್ಞಾನಿಗಳು 1500 ಮೈಲುಗಳಿಂದ ಒಂಟೆಯನ್ನು ಹತ್ತಿ ನಡ್ಕೊಂಡ ನದಿಗಳನ್ನ, ಗುಡ್ಡಗಳನ್ನ, ಬೆಟ್ಟಗಳನ್ನ, ಅರಣ್ಯಗಳನ್ನ, ಮರುಭೂಮಿಯನ್ನ ದಾಟಿ ಬಂದ್ರೆ ಪಕ್ಕದಲ್ಲಿರ್ತಕ್ಕಂಥ ಹೆರೋದನು ಬರಲಿಲ್ಲ. ಪಕ್ಕದಲ್ಲಿ ಹೆರೋದನ ಮಂತ್ರಿಗಳು ಬರಲಿಲ್ಲ. ಪಕ್ಕದಲ್ಲಿರ್ತಕ್ಕಂಥ ಹೆರೋದನ ಕೈ ಕೆಳಗಡೆ ಶಾಸ್ತ್ರಿಗಳು, ಫರಿಸಾಯರು, ಯಾಜಕರು ಯಾರು ಕೂಡ ಬರಲಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದ್ರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ ಸ್ಪಷ್ಟವಾಗಿ. ಏನಂತ ಹೇಳಂದ್ರೆ, ಅವರು ಯೇಸುವನ್ನ ವಿಸರ್ಜಿಸಿದರು. ಅವರು ಯೇಸುವಿಗೆ ಮಾನ್ಯತೆಯನ್ನು ಕೊಡಲಿಲ್ಲ. ಅವರು ಅಗ್ನಿ ನರಕಕ್ಕೆ, ಪಾತಾಳಕ್ಕೆ ಇಳಿದು ಹೋದ್ರು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವರನ್ನ ಜ್ಞಾನಿಗಳು ಅಂತೇಳಿ ಯಾಕೆ ಕರೀತಾರೆ ಅಂದ್ರೆ, 8ನೇದಾಗಿ ಕೊನೆಯದಾಗಿ ನಾವು ಮುಗಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ. ಆಮೇಲೆ ದೇವರು 11ನೇ ವಚನ ಓದ್ತೀರಿ ಒಂದ್ಸಾರಿ. ಆ ಮನೆಯೊಳಕ್ಕೆ ಹೋಗಿ ಆ ಕೂಸನ್ನ ಅದರ ತಾಯಿಯಾದ ಮರಿಯಳ ಬಳಿಯಲ್ಲಿ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ಗಂಟುಗಳನ್ನ ಬಿಚ್ಚಿ, ಇವ್ರೇನ್ ಮಾಡಿದ್ರಂತೆ? ತಮ್ಮ ಗಂಟನ್ನ ಬಿಚ್ಚಿ ಆತನಿಗೆ ಅಮೂಲ್ಯವಾದ ಕಾಣಿಕೆಯನ್ನ ಕೊಟ್ಟರು. ಹಲ್ಲೆಲೂಯಾ. ದೇವರು ಕೊಡಬೇಕು, ನಾವು ದೇವ್ರಿಗೆ ಏನು ಕೊಡಲ್ಲ ಇರ್ತಾರೆ ಕೆಲಸ. ಹಲ್ಲೆಲೂಯಾ. ದೇವ್ರು ಕೊಡ್ಬೇಕಪ್ಪ, ದೇವ್ರ ಆಶೀರ್ವಾದ ಮಾಡ್ಬೇಕು. ದೇವ್ರಿಗೆ ನಾವ್ಯಾಕೆ ಕೊಡ್ಬೇಕು ಅಂತೇಳಿ ಅನ್ನೋರು ಇರ್ತಾರೆ. ನೀವು ನೋಡಿರ್ತೀರಿ. ಹಲ್ಲೆಲೂಯಾ. ಕೇಳಿರ್ತೀರಿ. ಕೆಲವೊಂದು ಸಂದರ್ಭದಲ್ಲಿ ನೀವೇ ಅಂದಿರ್ಬೋದು ಕೂಡ.
ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇವರನ್ನ ಜ್ಞಾನಿಗಳು ಅಂತೇಳಿ ಯಾಕಂತಾರಂದ್ರೆ ಇವರು ತಮ್ಮಲ್ಲಿರುವಂತ ಗಂಟುಗಳನ್ನ ಬಿಚ್ಚಿದ್ರು. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಯಾರು ತವಕ ಪಡ್ತಾರೋ ಅವರಿಗೆ ಎಲ್ಲ ಕಾರ್ಯಗಳನ್ನು ದೇವರು ಏನ್ ಮಾಡ್ತಾನೆ, ಒದಗಿಸಿ ಕೊಡ್ತಾನೆ. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ, ಅದು ತುಕ್ಕಿಡಿದು ನುಸಿ ಹಿಡಿದು ನಾಶವಾಗಿ ಹೋಗುವುದು. ಪರಲೋಕದಲ್ಲಿ ನಿಮ್ಮ ಗಂಟು ಇದ್ರೆ ನಿಮ್ಮ ಮನಸ್ಸು ಕೂಡ ಎಲ್ಲಿರುತ್ತೆ, ಪರಲೋಕದಲ್ಲಿ ಇರುತ್ತೆ. ಕೆಲವೊಬ್ರು ಅಡಸ್ಲಾ ಬಂದಿರ್ತಾರೆ. ಈಗ ಕ್ರಿಸ್ಮಸ್ ಸೆಲೆಬ್ರೇಷನ್ಗೆ ಬಾಗಿಲು ಹಾಕ್ಲಾರ್ದು ಬಂದಿರ್ತಾರೆ. ಅಯ್ಯೋ, ಪೆಟ್ರೋಲ್ ಇರ್ತಕ್ಕಂಥ ಹಣ ಯಾರು ತಕ್ಕೊಂಡ್ಬಿಡ್ತಾರೆ, ಇಲ್ಲ ನಕ್ಲಿಸ್ ಯಾರು ತಕೊಂಡ್ಬಿಡ್ತಾರೇನೋ, ಉಂಗ್ರಿ ಯಾರು ತಕೊಂಡ್ಬಿಡ್ತಾರೇನೋ, ಹೊಸ ಸೀರೆ ಹಂಗೆ ಹೊರಗಡೆ ಇಟ್ಕೊಂಡ್ಬಿಟ್ಟಿನಿ ಯಾರು ತಗೊಂಡ್ಬಿಡ್ತಾರೇನೋ ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅವಸರದಿಂದ ಬಂದವರು ಕೆಲವೊಬ್ರು ಮನಸ್ಸೆಲ್ಲ ರೊಟ್ಟಿ ಮುತ್ತಿ ಮೇಲೆ ಇರುತ್ತೆ. ಹಲ್ಲೆಲೂಯಾ, ರೊಟ್ಟಿ ಮುಚ್ಚಿಡ್ಲಾರ್ದು ಹಂಗೆ ಬಂದೀನಿ. ಇಲ್ಲಿ ಅದೇನಂತಾರೆ, ಬೆಕ್ಕು ನಾಯಿ ಒಳಗಡೆ ಹೋಗ್ಕೊಂಡು ಏನಾದರೂ ಮಾಡಿಬಿಡುತ್ತೇನಂತೇಳಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆದ್ರೆ ಈ ಜ್ಞಾನಿಗಳು ಏನು ಮಾಡಿದ್ರಂತೆ, ಗಂಟನ್ನ ಬಿಚ್ಚಿದ್ರು. ಗಂಟನ್ನ ಬಿಚ್ಚಿ ಏನ್ ಕಾಣಿಕೆಯನ್ನು ಕೊಡ್ತಾ ಇದ್ರು ನೋಡ್ರಿ, ಒಂದ್ಸರಿ ಓದ್ರಿ. ಸಾಷ್ಟಾಂಗ ನಮಸ್ಕಾರ ಮಾಡಿದ ಮೇಲೆ ತಮ್ಮ ಗಂಟುಗಳನ್ನ ಬಿಚ್ಚಿ ಅದಕ್ಕೆ ಚಿನ್ನ ಕೊಟ್ಟರು, ಗೋಲ್ಡ್. ಹಲ್ಲೆಲೂಯಾ. ಯಾಕೆ ಚಿನ್ನವನ್ನ ಆ ಜ್ಞಾನಿಗಳು ಕೊಟ್ರಂದ್ರೆ ಹುಟ್ಟಿರುವ ಆತನು ಯಾರು, ರಾಜ. ಹಲ್ಲೆಲೂಯಾ, ಅನಾಯಿಂಟಿಂಗ್ ಕಿಂಗ್. ಹಲ್ಲೆಲೂಯಾ, ಅಭಿಷೇಕ ಹೊಂದಿರ್ತಕ್ಕಂಥ ರಾಜ. ದೇಶವನ್ನ ಮಾತ್ರವಲ್ಲ ಪ್ರಪಂಚವನ್ನ ಆಳುವಂತ ಚಕ್ರಾಧಿಪತಿ, ಏಕೈಕ ಚಕ್ರಾಧಿಪತಿ, ವಿಶ್ವ ಚಕ್ರವರ್ತಿ ಆಗಿರುವಂತ ದೇವರು ವಿಶ್ವ ರಾಜಧಾನಿ ಆಗಿರ್ತಕ್ಕಂಥ ಪರಲೋಕ ಪಟ್ಟಣವನ್ನು ಬಿಟ್ಟು ಈ ಯೆರೂಸಲೇಮಿಗೆ, ಬೆತ್ಲೆಹೇಮಿಗೆ ಇಳಿದು ಬಂದಿದ್ದಾನೆ. ಆತನಿಗೆ ನಾವು ಏನ್ ಕೊಡಬೇಕು, ಕಾಣಿಕೆ ಕೊಡಬೇಕು. ಬಂಗಾರ ಕೊಟ್ಟರು, ಅವರು ಚಿನ್ನವನ್ನು ಕೊಟ್ಟರು. ಯಾಕಂದ್ರೆ ಆತನು ರಾಜಾದಿರಾಜನು ಎಂಬುದಾಗಿ ನೆನೆಸಿ. ಹಲ್ಲೆಲೂಯಾ. ಎರಡನೇದಾಗಿ ಅವರು ಕಾಣಿಕೆ ಕೊಡ್ತಾ ಇದ್ದಾರೆ. ಎಂತ ಕಾಣಿಕೆ ಕೊಟ್ರಂತೆ, ಧೂಪ. ಏನ್ ಕೊಟ್ರಂತೆ, ಧೂಪ. ಧೂಪ ಅಂದ್ರೆ ಗೊತ್ತಲ್ಲ, ಹಲ್ಲೆಲೂಯಾ, ಲೋಭಾನದ ರೀತಿಯಲ್ಲಿ ಇರ್ತಕ್ಕಂಥ ವಸ್ತು. ಹಲ್ಲೆಲೂಯಾ, ಲೋಭಾನನೇ ಅನ್ಕೊಳ್ಳ್ರಿ. ಹಲ್ಲೆಲೂಯಾ. ಅದನ್ನ ಯಾಕೆ ಕೊಟ್ರಂದ್ರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನು ಮಹಾಯಾಜಕ. ಯಾರಂತ ಆತ? ಮಹಾಯಾಜಕ, ಶ್ರೇಷ್ಠನಾದ ಯಾಜಕ, ಒಬ್ಬಾತನೇ ಯಾಜಕ. ಆತನು ತನ್ನ ರಕ್ತವನ್ನು ತೆಗೆದುಕೊಂಡು ಎಲ್ಲಾ ಮನುಷ್ಯರ ಪಾಪವನ್ನ ಪರಿಹಾರ ಮಾಡುವುದಕ್ಕೋಸ್ಕರವಾಗಿ ತನ್ನ ದೇಹವನ್ನ ಧೂಪದಂತೆ ಕೊಟ್ಟು ಬಿಟ್ಟ ಎಂಬುದಾಗಿ ನೆನೆಸಿ, ಎರಡನೇದಾಗಿ ಏನು ಕೊಟ್ಟಂತೆ ಆ ಜ್ಞಾನಿಗಳು, ಧೂಪವನ್ನು ಕೊಟ್ಟರು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ವಾಕ್ಯ ಹೇಳ್ತಾ ಇದೆ, ಮೂರನೇದಾಗಿ ಆ ಜ್ಞಾನಿಗಳು ಏನನ್ನು ಕೊಡ್ತಾ ಇದ್ದಾರೆ ಅಂದ್ರೆ ರಕ್ತ ಬೋಳಗಳನ್ನ. ಏನ್ ಕೊಡ್ತಾ ಇದ್ದಾರೆ, ರಕ್ತ ಬೋಳ. ಅಂದ್ರೆ ಇಲ್ಲಿ ಕರ್ಜಾಲಿ ಗಿಡಗಳು ಇರ್ತಾವಲ್ಲ, ಮರಗಳು, ಆ ಮರದಲ್ಲಿ ಒಂದು ರೀತಿಯ ಅಂಟಿನ ರೀತಿಯಲ್ಲಿ ಬರುತ್ತಲ್ಲ. ಹಲ್ಲೆಲೂಯಾ. ಆ ರಕ್ತ ಬೋಳ ಎನ್ನುವಂಥದ್ದು ಒಂದು ರೀತಿಯ ಮಸಾಲೆ ಪದಾರ್ಥ, ಅದೊಂದು ಮೆಡಿಸಿನ್ ಅಂತೆ. ಏನದು, ಮೆಡಿಸಿನ್. ಅದನ್ನ ಏನ್ ಮಾಡ್ತಾರೆ ಅಂದ್ರೆ ನಾಟಿ ಔಷಧಿ ಅಂತ ಹೇಳ್ತೀವಲ್ಲ, ನಾಟಿ ಔಷಧಿಯೋಪಾದಿಯಲ್ಲಿ ಇರ್ತಕ್ಕಂಥ ಒಂದು ವಸ್ತು, ಮತ್ತದು ಸುಗಂಧ ದ್ರವ್ಯದೋಪಾದಿಯಲ್ಲಿ ಇರುವಂತ ಒಂದು ವಸ್ತು ಪ್ರಿಯರೇ. ಅದನ್ನ ಯಾಕೆ ಕೊಟ್ರಂದ್ರೆ ಯೇಸು ಕ್ರಿಸ್ತನು ರಾಜಾದಿರಾಜನು ಮಾತ್ರವಲ್ಲ, ಆತನು ಮಹಾಯಾಜಕನಾಗಿದ್ದಾನೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ ಮೊದಲನೇ 2 ವಚನಗಳನ್ನು ನಾವು ನೋಡುವಾಗ ಅಲ್ಲಿ ವಾಕ್ಯ ಹೇಳುತ್ತೆ, ಒಬ್ಬ ಮಹಾಯಾಜಕ ಎಂಬುದಾಗಿ. ಆತನ ಯಾರು, ಯೇಸು ಕ್ರಿಸ್ತನು. ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಏನಂತೇಳಿ, ರಕ್ತ ಬೋಳಗಳನ್ನ ಕಾಣಿಕೆಯಾಗಿ ಯಾಕೆ ಕೊಟ್ರಂದ್ರೆ ಆತನು ತನ್ನ ದೇಹವನ್ನ, ತನ್ನ ರಕ್ತವನ್ನ, ತನ್ನ ಶರೀರವನ್ನ ಎಲ್ಲಾ ಮನುಷ್ಯರ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಆತನು ಕೊಡಲಿಕ್ಕಿದ್ದಾನೆ. ಆತನು ಸಾಯುವುದಕ್ಕೋಸ್ಕರವಾಗಿಯೇ ಈ ಲೋಕಕ್ಕೆ ಬಂದಿದ್ದಾನೆ. ಆತನ ಸಾವು ನಮಗೆ ನಿತ್ಯ ಜೀವ ಎಂಬುದಾಗಿ ನೆನೆಸಿ ಅವರು ಆ ಮೂರನೇ ಕಾಣಿಕೆ ಆಗಿರ್ತಕ್ಕಂಥ ರಕ್ತ ಬೋಳವನ್ನ ಯಾರಿಗೆ ಕೊಟ್ಟರು ಪ್ರಿಯರೇ, ಯಾರಿಗೆ ಕೊಟ್ಟರು, ತಂದನಾಗಿರ್ತಕ್ಕಂಥ ಯೇಸುವಿಗೆ. ಹಲ್ಲೆಲೂಯಾ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಯಾವಾಗ ಆ ಕಾಣಿಕೆಯನ್ನು ಕೊಟ್ಟ ಮೇಲೆ ಅವ್ರು ಏನ್ ಮಾಡಿದ್ರು, ಆಮೇಲೆ ದೇವರು ಕನಸಿನಲ್ಲಿ ಅವರಿಗೆ ನೀವು ಹೆರೋದನ ಬಳಿಗೆ ತಿರುಗಿ ಹೋಗಬಾರದೆಂದು ಅಪ್ಪಣೆ ಕೊಟ್ಟದ್ದರಿಂದ ಅವರು ಮತ್ತೊಂದು ದಾರಿಯಿಂದ ತಮ್ಮ ದೇಶಕ್ಕೆ ಹೊರಟು ಹೋದ್ರು. ಹಲ್ಲೆಲೂಯಾ. ದೇವರ ಆಜ್ಞೆ ಆಯಿತು ಏನಂತೇಳಿ, ಹೆರೋದನ ಬಳಿಗೆ ಹೋಗಬೇಡ್ರಿ ಅಂತೇಳಿ. ಅದ್ರ ಸಲುವಾಗಿ ಅವರು ಮತ್ತೊಂದು ದಾರಿಯಿಂದ ತಮ್ಮ ದೇಶಕ್ಕೆ ಹೊರಟು ಹೋದ್ರು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇವತ್ತಿನ ದಿವಸ ಆ ನಕ್ಷತ್ರ ಬೇರೆ ಯಾವುದು ಅಲ್ಲ, ಸತ್ಯವೇದದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ವಾಕ್ಯ ಬೆಳಕಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಈ ಬೆಳಕು ನಮ್ಮನ್ನು ಎಲ್ಲಿಗೆ ನಡೆಸುತ್ತೆ, ಮಹಾ ಬೆಳಕಿರುವಂತಹ ಸ್ಥಳ
ಆ ಪರಲೋಕಕ್ಕೆ ನಮ್ಮನ್ನ ನಡೆಸುತ್ತೆ. ಇವತ್ತಿನ ದಿವಸ ಈ ಒಂದು ವಾಕ್ಯಕ್ಕೆ ನೀನು ಪರಿಪೂರ್ಣ ವಿಧೇಯತೆಯನ್ನು ತೋರಿಸುವುದಾದ್ರೆ ಈ ವಾಕ್ಯ ನಿನ್ನನ್ನು ಎಲ್ಲಿಗೆ ನಡೆಸುತ್ತೆ? ಮಧ್ಯ ಆಕಾಶದಲ್ಲಿ ಯೇಸುವನ್ನ ನೋಡಲಿಕ್ಕೆ ಈ ವಾಕ್ಯ ನಿನ್ನನ್ನ ನಡೆಸುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಇಷ್ಟು ಸಾರಿ ಬರೀ ಯೇಸು ಕ್ರಿಸ್ತನ ಬಗ್ಗೆ ನೀವು ಕೇಳಿದ್ದೀರಿ. ಸ್ವತಃ ಆತನನ್ನ ಮುಖಾಮುಖಿಯಾಗಿ ನೋಡಬೇಕೆನ್ನುವಂತ ಆಸೆ ನಿಮ್ಮಲ್ಲಿ ಇಲ್ವಾ? ಇದೇನೋ ಇಲ್ವೋ? ಏನ್ರಿ ಸುಮ್ಮನೆ ನಾವು ಕೇಳ್ತೀವಿ ಬರ್ತೀವಿ, ಎಲ್ಲ ಯಾರು ನಂಬ್ತಾರೆ ಅನ್ನುವಂಥ ರೀತಿಯಲ್ಲಿ ಇರ್ತಾರೆ ಕೆಲವು ಜನ. ಹಲ್ಲೆಲೂಯಾ. ಅವ್ರು ಬಂದನು ಪ್ರಯೋಜನ ಇಲ್ಲ. ಹಲ್ಲೆಲೂಯಾ. ವಾಕ್ಯ ನಮ್ಮನ್ನು ಏನು ಮಾಡುತ್ತೆ? ಯೇಸು ಮಧ್ಯ ಆಕಾಶದಲ್ಲಿ ಬರ್ಲಿಕ್ಕಿದ್ದಾನೆ. ಎಲ್ಲಿ ಬರ್ತಾನೆ? ಮಧ್ಯ ಆಕಾಶದಲ್ಲಿ, ನೀಲಿ ಆಕಾಶದಲ್ಲಿ ಬರುವಾಗ ಆತನನ್ನು ಎದುರುಗೊಳ್ಳುವುದಕ್ಕೋಸ್ಕರವಾಗಿ ನಮ್ಮನ್ನು ಸಿದ್ಧ ಮಾಡುವಂಥದ್ದು, ದಾರಿ ನಡೆಸುವಂಥದ್ದು ಯಾವುದ್ರಿ? ಇದೇ ವಾಕ್ಯ ಎಲ್ಲವುಗಳಿಗಿಂತ ವೇಗಶಾಲಿ ಎಂಬುದಾಗಿ ಹೇಳುತ್ತೆ. ಶಬ್ದಕ್ಕಿಂತಲೂ ವೇಗ ಯಾವುದು? ವಾಕ್ಯ ಎನ್ನುವಂಥದ್ದು ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಇವರನ್ನ ಜ್ಞಾನಿಗಳು ಎಂಬುದಾಗಿ. ಯಾಕೆ ಅಂತಾರಂದ್ರೆ ಅವರು ಸತ್ಯವನ್ನ ಕಂಡು ಅದನ್ನ ಸಂಶೋಧನೆ ಮಾಡುವುದಕ್ಕೋಸ್ಕರವಾಗಿ, ಸತ್ಯಾನ್ವೇಷಣೆ ಮಾಡುವುದಕ್ಕೋಸ್ಕರವಾಗಿ ದೂರದಿಂದ ಬಂದ್ರು. ಎರಡನೇದಾಗಿ ಮೋಶೆ ಧರ್ಮಶಾಸ್ತ್ರ ಬಲ್ಲವರಾಗಿದ್ರು, ವಾಕ್ಯವನ್ನ ಓದುವಂಥವರಾಗಿದ್ರು, ಲೋಕದ ಬಗ್ಗೆ ಇರ್ತಕ್ಕಂಥ ವಿಷಯಗಳನ್ನು ತಿಳಿದಂಥವರಾಗಿದ್ರು. ನಾಲ್ಕನೇದಾಗಿ ದೇವರನ್ನ ಸೇವಿಸುವುದಕ್ಕೆ ಅವರ ಜ್ಞಾನ, ಅವರಿಗೆ ಅಂತಸ್ತು ಅಡ್ಡ ಬರಲಿಲ್ಲ. ಅವರು ಒಂಟಿಯಾಗಿ ಅಲ್ಲ, ಗುಂಪಾಗಿ ಬಂದು ದೇವರನ್ನ ಆರಾಧನೆ ಮಾಡಿದ್ರು. ಅವರು ತಮ್ಮ ಬುದ್ಧಿ ಮೇಲೆ ಆಧಾರಗೊಂಡು ದಾರಿ ತಪ್ಪಿದ್ರು. ಆದರೆ ಪುನಃ ದೇವರ ನಡೆಸುವಿಕೆಗೆ ಒಳಗಾಗಿ ಪುನಃ ಮುಟ್ಟಬೇಕಾದ ಸ್ಥಳಕ್ಕೆ ಅವರು ಮುಟ್ಟಿದ್ರು. ಯೇಸುವಿಗೆ ಅಡ್ಡ ಬಿದ್ದು ಆತನನ್ನು ಆರಾಧಿಸಿದರು. ತಮ್ಮ ಗಂಟನ್ನು ಬಿಚ್ಚಿ ಆತನಿಗೆ ಅಮೂಲ್ಯವಾದ ಕಾಣಿಕೆಗಳನ್ನ ಕೊಟ್ಟರು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ನಾವು ಕೂಡ ಪರಲೋಕದಲ್ಲಿ ಮಧ್ಯಾಕಾಶದಲ್ಲಿ ಯೇಸುವನ್ನ ಭೇಟಿಯಾಗಬೇಕು. ಜ್ಞಾನಿಗಳು ಕಂದನಾಗಿರ್ತಕ್ಕಂಥ ಯೇಸುವನ್ನ ಭೇಟಿಯಾಗ ಇವತ್ತೊಂದು ದಿವಸ ನಾವು ಯಾವ ಯೇಸುವನ್ನ ಭೇಟಿಯಾಗಬೇಕು? ರಾಜಾದಿರಾಜನಾಗಿ, ಶಿಖರನಾಗಿ, ಎಲ್ಲ ಜನರ ಪ್ರಭುಗಳ ಪ್ರಭುವಾಗಿ, ದೇವಾದಿ ದೇವನಾಗಿ ಬರಲಿಕ್ಕಿರ್ತಕ್ಕಂಥ ಯೇಸುವನ್ನ ಮಧ್ಯಾಕಾಶದಲ್ಲಿ ನಾವೇನಾಗಬೇಕು? ಭೇಟಿ ಆಗಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕೊನೆಯದಾಗಿ ಒಂದು ವಿಡಿಯೋ ಕ್ಲಿಪ್ ಇದೆ, ನೋಡ್ಬೇಕೆಲ್ಲರೂ ದಯವಿಟ್ಟು. ಹಲ್ಲೆಲೂಯಾ. ಯೇಸು ಈ ಲೋಕಕ್ಕೆ ಆತನು ನರ ಅವತಾರಿಯಾಗಿ ತನ್ನನ್ನು ತಾನು ತಗ್ಗಿಸಿಕೊಂಡು ಹೊರಗಡೆ ಇದ್ದವರು ಒಳಗಡೆ ಬಂದ್ರೆ ಸ್ವಲ್ಪ ಕಾರಣ ವಿಡಿಯೋದಲ್ಲಿರ್ತಕ್ಕಂಥ ಒಂದು ಸಂದೇಶವನ್ನು ಸ್ವಲ್ಪ ನೋಡ್ರಿ. ಮಧ್ಯ ಆಕಾಶದಲ್ಲಿ ಯೇಸಪ್ಪ ಬರಬೇಕಾದ್ರೆ ಭೂಲೋಕದಲ್ಲಿರ್ತಕ್ಕಂಥ ಸರ್ವಜನರ ಮೇಲೆ ಕೆತ್ತಲ್ಪಡ್ತಾರೆ. ಆ ದೃಶ್ಯವನ್ನು ಒಂದು ಸಲ ನೀವು ಗಮನಿಸಿರಿ ಪ್ರಿಯರೇ. ಶಿಶುವಾಗಿ ಬಂದಿರತಕ್ಕಂಥ ಯೇಸು ಈಗ ಶಿಶುವಾಗಿ ಅಲ್ಲ, ರಾಜಾದಿರಾಜನಾಗಿ, ಕರ್ತಾದಿಕರ್ತನಾಗಿ, ದೇವಾದಿ ದೇವನಾಗಿ, ಪ್ರಭುಗಳ ಪ್ರಭುವಾಗಿ ಆತನು ಬರಲಿಕ್ಕಿದ್ದಾನೆ. ಸಮಯದಲ್ಲಿ ಆತನು ಪ್ರೀತಿಯಿಂದ ಮೊದಲನೇ ಸಾರಿ ಬಂದ, ಎರಡನೇ ಸಾರಿ ಆತನು ಪ್ರೀತಿಯಿಂದಲ್ಲ ಬಹಳ ಕೋಪವುಳ್ಳವನಾಗಿ ಆತನು ಬರಲಿಕ್ಕಿದ್ದಾನೆ. ಅದರ ಸಲುವಾಗಿ ಎಲ್ಲರಿಗೂ ಕಾಣಿಸ್ತಾ ಇದೆನಾ? ದಯವಿಟ್ಟು ಸ್ವಲ್ಪ ಕಾಣಿಸ್ತೀರಾ? ಯೇಸು ಮಧ್ಯ ಆಕಾಶದಲ್ಲಿ ತುತ್ತೂರಿಗಳ ಶಬ್ದ ಊದಿದಾಗ, ಆ ಸಮಯದಲ್ಲಿ ದೇವದೂತರು ತುತ್ತೂರಿಯನ್ನು ಊದಿದಂತ ಸಮಯದಲ್ಲಿ ಯೇಸು ಮಧ್ಯ ಆಕಾಶದಲ್ಲಿ ಪ್ರತ್ಯಕ್ಷನಾಗ್ತಾನೆ. ಆತನು ವೀರ ವಸಂತರಾಜನಾಗಿ ಬಿಳಿಯ ಕುದುರೆ ಮೇಲೆ ಏರಿ ಕೆಂಪು ಬಣ್ಣದ ಬಟ್ಟೆಗಳನ್ನು ಉಟ್ಟುಕೊಂಡ ಆತನಾಗಿ ಈ ಲೋಕಕ್ಕೆ ನ್ಯಾಯವನ್ನು ತೀರಿಸುವುದಕ್ಕೋಸ್ಕರವಾಗಿ ನ್ಯಾಯಾಧಿಪತಿಯಾಗಿ ಈ ಲೋಕಕ್ಕೆ ಆತನು ಬರಲಿಕ್ಕಿದ್ದಾನೆ. ದೇವದೂತರೆಲ್ಲರೂ ತುತ್ತೂರಿಯ ಶಬ್ದವನ್ನ ಮಾಡ್ತಾರೆ ಪ್ರಿಯರೇ. ಆತನ ಸಂಗಡ ಆತನನ್ನ ನಂಬಿರ್ತಕ್ಕಂಥ ಸಭೆಯಾಗಿರುವಂತ ನಾನು, ನೀವೆಲ್ಲರೂ ಕೂಡ
ಆತನ ಸಂಗಡ ಬರುವಂತವರಾಗಿರ್ತೀವಿ. ಈ ಒಬ್ಬ ಯೌವನಸ್ಥೆ, ಆಕೆ ಲೋಕದಲ್ಲಿ ಸಂತೋಷ ಪಡುತ್ತಾ, ಲೋಕದ ವಿಷಯಗಳಲ್ಲಿ ಇಷ್ಟಪಡುತ್ತಾ ಜೀವಿಸುವಂತ ಆಕೆ ಯೇಸು ಬರುವಂತದನ್ನ ನೋಡಿದ್ಲು. ಯೌವನಸ್ಥ ಹುಡುಗ ಆ ಸಂಗತಿಯನ್ನು ನೋಡಿ ಆಶ್ಚರ್ಯಪಟ್ಟು ಗಾಬರಿಯಾಗಿ, ವಾಕ್ಯದಲ್ಲಿ ನಾನು ಕೇಳ್ತಾ ಇದ್ದೆ, ಸುಳ್ಳೆಂಬುದಾಗಿ ನಾನು ನೆನೆಸಿದ್ದೆ, ಯೇಸು ಬಂದೇ ಬಿಟ್ಟ ಎರಡನೇ ಸಾರಿ ಎಂಬುದಾಗಿ ಆಶ್ಚರ್ಯಚಕಿತನಾಗಿ ಆ ವ್ಯಕ್ತಿ ನೋಡ್ತಾ ಇದ್ದಾನೆ. ಅಲ್ಲಿರ್ತಕ್ಕಂಥ ವೃದ್ಧ ತಾಯಿ ಹುಡುಗನು ಕೂಡ ಯೇಸು ಬರುವಂತದನ್ನ ಬೇರೆ ಬೇರೆ ದೇಶಗಳಲ್ಲಿರುವಂತ ಎಲ್ಲಾ ಜನಾಂಗದವರು ನೋಡ್ತಾ ಇದ್ದಾರೆ. ಭಾರತ ದೇಶದವರು, ನೈಜೀರಿಯಾ ದೇಶದವರು, ಆಫ್ರಿಕಾದವರು, ಎಲ್ಲ ಖಂಡಗಳಲ್ಲಿರ್ತಕ್ಕಂಥ ಎಲ್ಲಾ ಜನರು ಯೇಸು ಬರುವಂತದನ್ನ ನೋಡ್ತಾ ಇದ್ದಾರೆ. ಆ ಮಧ್ಯ ಆಕಾಶದಲ್ಲಿ ಜನರು ತಂಡೋಪತಂಡವಾಗಿ ಸಭೆಯಾಗಿ ಯೇಸುವಿನ ಸಂಗಡ ಬರುವಾಗ, ಮಧುವಣಗಿತ್ತಿಯಾಗಿ ಯೇಸು ತನ್ನ ಸಭೆಯ ಸಂಗಡ ಬರುವಾಗ ಲೋಕದಲ್ಲಿರುವಂತವರೆಲ್ಲರೂ ನೋಡ್ತಾ ಇದ್ದಾರೆ. ಆಟ ಆಡುವಂತವರು, ನಾಟ್ಯ ಮಾಡುವಂತವರು, ಸಿನಿಮಾ ನೋಡುವಂತವರು, ಲೋಕದಲ್ಲಿರುವಂತವರೆಲ್ಲರೂ ಕೂಡ ಇವರೆಲ್ಲರೂ ಕೈ ಬಿಡಲ್ಪಟ್ಟಿದ್ದಾರೆ. ಯಾಕಂದ್ರೆ ಅವರು ಯೇಸು ಸ್ವಾಮಿಯನ್ನು ನಂಬಲಿಲ್ಲ, ತಿಳಿದುಕೊಳ್ಳಲಿಲ್ಲ. ನಂಬಿದವರೆಲ್ಲರೂ ಕೂಡ ಆ ಯೇಸುವಿನ ಸಂಗಡ ಬರ್ತಾ ಇದ್ದಾರೆ. ಪ್ರಕಟಣೆ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನು ಬರುವಂತದನ್ನು ಎಲ್ಲರೂ ನೋಡುವರು, ಎಲ್ಲರ ಕಣ್ಣುಗಳು ಆತನನ್ನ ಕಾಣುವವು ಎಂಬುದಾಗಿ. ಆತನನ್ನು ಇರಿದಂಥವರು, ಆತನಿಗೆ ಬೈದಂಥವರು, ಆತನಿಗೆ ಕೆಟ್ಟ ಕೆಟ್ಟ ಮಾತುಗಳನ್ನು ಅಂದಂಥವರು ಕೂಡ ಆ ಸಮಯದಲ್ಲಿ ಆತನ ಮಧ್ಯಾಕಾಶದಲ್ಲಿ ಬಂದಾಗ ಸಮಾಧಿಗಳು ತೆರೆಯಲ್ಪಡ್ತವೆ. ಸತ್ತು ಹೋದಂತ ಭಕ್ತರು, ಯೇಸು ಸ್ವಾಮಿಯನ್ನು ನಂಬಿ ಮರಣ ಹೊಂದಿದಂತ ಭಕ್ತರ ದೇಹಗಳು ಎದ್ದು ಬರ್ತಾವೆ. ಈ ಸಮಯದಲ್ಲಿ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು, ಇಲ್ಲಿ ಮರ್ಮ ಎನ್ನುವಂಥದ್ದು ಇರುವಂಥದ್ದು. ಆ ಮೂಳೆಗಳೆಲ್ಲವೂ ಕೂಡ ದೇವರು ಆಜ್ಞೆ ಕೊಟ್ಟಾಗ ಒಂದೊಂದು ಕಡೆಗೆ ಬಿದ್ದಿರುವಂಥದ್ದೆಲ್ಲ ಜೋಡಣೆಯಾಗಿ ಮಹಿಮೆ ಶರೀರ ಎನ್ನುವಂಥ ಶರೀರವನ್ನ ಹೊಂದಿಕೊಂಡವರಾಗಿ ಹೊಸದಾದಂಥ ಶರೀರವನ್ನು ಅವರು ಹೊಂದಿಕೊಳ್ತಾರೆ. ಅವರಿಗೆ ಪುನಃ ಜೀವ ಬರುತ್ತೆ. ಎಲ್ಲವೂ ಕೂಡ ದೇವರ ಮುಂದೆ ಬರಲೇಬೇಕು, ಸಿಂಹಾಸನದ ಮುಂದೆ ಬರಲೇಬೇಕು. ಮನುಷ್ಯನ ಎಲ್ಲಾ ಕೃತ್ಯಗಳು, ಎಲ್ಲಾ ಗ್ರಂಥಗಳು ತೆರೆಯಲ್ಪಟ್ಟವು. ಜೀವಬಾಧ್ಯರ ಗ್ರಂಥ ಎನ್ನುವಂತ ಪುಸ್ತಕ ತೆರೆಯಲ್ಪಡ್ತು. ಆ ಸಮಯದಲ್ಲಿ ಎಲ್ಲಾ ಮನುಷ್ಯರು ಬಿಳಿ ಸಿಂಹಾಸನದ ನ್ಯಾಯ ತೀರ್ಪಿನ ಮುಂದೆ ಬಂದ್ರು. ಸಿಂಹಾಸನ, ಬಿಳಿಯ ಸಿಂಹಾಸನ ಎಂಬುದಾಗಿ ಕರೆಯಲ್ಪಡುವಂತ ಸಿಂಹಾಸನ ಪ್ರಕಟಣೆ 20ನೇ ಅಧ್ಯಾಯದಲ್ಲಿ ಮೊದಲ 4 ವಚನಗಳಲ್ಲಿ ಇರುತ್ತೆ. ದೇವದೂತರು ತುತ್ತೂರಿ ಊದುವಾಗ ನ್ಯಾಯಾಧಿಪತಿಯಾಗಿರ್ತಕ್ಕಂಥ, ವಿಶ್ವ ನ್ಯಾಯಾಧಿಪತಿಯಾಗಿರ್ತಕ್ಕಂಥ ಯೇಸು ಕ್ರಿಸ್ತು ಪ್ರಭುಗಳು, ಎಲ್ಲರೂ ಚಪ್ಪಾಳೆ ಹೊಡೆಯೋಣ. ಎಲ್ಲಾ ಮನುಷ್ಯರಿಗೆ ನ್ಯಾಯ ತೀರಿಸುವುದಕ್ಕೋಸ್ಕರವಾಗಿ ಸಿಂಹಾಸನವನ್ನ ಅಧಿಷ್ಠಾನ ಮಾಡಿದರು. ಪ್ರಿಯರೇ, ಒಬ್ಬೊಬ್ಬರ ತೀರ್ಪು ಆಗ್ತಾ ಇದೆ. ಒಬ್ಬ ವ್ಯಕ್ತಿ ಯೇಸು ಕ್ರಿಸ್ತನ ಸಿಂಹಾಸನ ಮುಂದೆ ಬಂದ ನ್ಯಾಯ ತೀರ್ಪು ಜರುಗ್ತಾ ಇದೆ. ಆ ವ್ಯಕ್ತಿ ಮಾಡಿರ್ತಕ್ಕಂಥ ಕಾರ್ಯಗಳನ್ನ ಆತನು ಒಬ್ಬ ಹೆಂಡತಿಗೆ, ತನ್ನ ಸ್ವಂತ ಹೆಂಡತಿಗೆ ಬೆಂಕಿ ಹಚ್ಚಿ ಇನ್ನೊಬ್ಬ ಸ್ತ್ರೀಯ ಸಂಗಡ ವ್ಯಭಿಚಾರ ಮಾಡಿದ ಕಾರಣಕ್ಕಾಗಿ ಆತನನ್ನು ನರಕಕ್ಕೆ ಎಳೆದುಕೊಂಡು ಹೋಗ್ಬೇಕಂತೇಳಿ ದೇವರು ಆಜ್ಞೆಯನ್ನು ವಿಧಿಸಿದ್ರು. ಈ ವ್ಯಕ್ತಿ ಮಾಡಿರ್ತಕ್ಕಂಥ ಕಾರ್ಯ, ಈತನು ತನ್ನಲ್ಲಿರ್ತಕ್ಕಂಥ ಹಣವನ್ನ ಇದು ಮಾಡಿ ವ್ಯರ್ಥ ಮಾಡಿ ಕುಡಿಯುವುದಕ್ಕೋಸ್ಕರವಾಗಿ, ಮಜಾ ಮಾಡುವುದಕ್ಕೋಸ್ಕರವಾಗಿ, ಲೋಕ ಕಾರ್ಯಕ್ಕೋಸ್ಕರವಾಗಿ ತನ್ನ ಹಣವನ್ನು ವೆಚ್ಚ ಮಾಡಿದ ಹೊರತಾಗಿ ಬಡವರಿಗೆ ಆತನು ಆದುಕೊಳ್ಳಲಿಲ್ಲ. ಅದಕ್ಕೋಸ್ಕರವಾಗಿ ಆತನನ್ನು ಕೂಡ ನರಕಕ್ಕೆ ಎಳೆದುಕೊಂಡು ಹೋದ್ರು. ಇಲ್ಲೊಬ್ಬ ವ್ಯಕ್ತಿ ಇದ್ದಾನೆ, ಸ್ವಂತ ಮಗಳ ಸಂಗಡ ತಪ್ಪಾದ ಕಾರ್ಯವನ್ನ ಮಾಡುವಂತ ವ್ಯಕ್ತಿ, ವ್ಯಭಿಚಾರ ಮಾಡಿದಂತ ವ್ಯಕ್ತಿ, ಮಗಳ ಜೀವಿತವನ್ನು ಹಾಳು ಮಾಡಿದಂತ ವ್ಯಕ್ತಿ, ಆತನನ್ನು ಕೂಡ ನರಕಕ್ಕೆ ಹಾಕಿದ್ರು. ಇಲ್ಲೊಬ್ಬ ಸ್ತ್ರೀ ಕಾಣಿಸ್ತಾ ಇದ್ದಾಳೆ, ಆಕೆ ವ್ಯಭಿಚಾರ ಮಾಡಿದಂತ ಸ್ತ್ರೀ ಎಂಬುದಾಗಿ ಆಕೆಯನ್ನು ಕೂಡ ಇದೇ ನರಕ, ಅಗ್ನಿ ನರಕ. ಒಬ್ಬ ವ್ಯಕ್ತಿಯನ್ನ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನು ವೈದ್ಯನಾಗಿದ್ದಾನೆ. ಲಂಚ ತೆಗೆದುಕೊಂಡು ಶರೀರದಲ್ಲಿರ್ತಕ್ಕಂಥ ಕೆಲವು ಪಾರ್ಟ್ಸ್ಗಳನ್ನ, ಯಾರನ್ನು ಕೊಲ್ಲಬೇಕು ಅವ್ರನ್ನ ಕೊಲ್ಲೋದು, ಯಾರನ್ನು ಬದುಕಿಸ್ಬೇಕು ಅವ್ರನ್ನ ಒಂದು 2-3 ದಿವಸ ಬದುಕಿಸೋದು ಎಂಬುದಾಗಿ ಲಂಚ ತೆಗೆದುಕೊಂಡು ಅಂತ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ವೈದ್ಯ, ಆತನು ಕೂಡ ನರಕಕ್ಕೆ ದೊಬ್ಬಲ್ಪಟ್ಟ.
ಇನ್ನೊಬ್ಬ ವ್ಯಕ್ತಿಯನ್ನು ನಾವು ನೋಡ್ತಾ ಇದ್ದೇವೆ. ದೇವರನ್ನ ಬಿಟ್ಟು ದೇವರಲ್ಲದವುಗಳನ್ನ ದೇವರು ಎಂಬುದಾಗಿ ನೆನೆಸಿರ್ತಕ್ಕಂಥ ವಿಗ್ರಹಾರಾಧನೆ, ಸೃಷ್ಟಿ ಪೂಜೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿಯು ಕೂಡ ನರಕದಲ್ಲಿ ದೊಬ್ಬಲ್ಪಟ್ಟ. ಅವರಿಗೆ ಯುಗ ಯುಗಗಳವರೆಗೂ ಕೂಡ ಇವರೆಲ್ಲರೂ ಕೂಡ ನರಕದಲ್ಲಿ ದೊಬ್ಬಲ್ಪಡ್ತಾರೆ. ಆ ಕಾರ್ಯಗಳನ್ನು ಮಾಡಿದವರೆಲ್ಲರೂ ಕೂಡ ಏಡಿಗಳು, ನಂಬಿಕೆ ಇಲ್ಲದವರಿಗೂ, ಎಲ್ಲಾ ಸುಳ್ಳುಗಾರರು, ವಿಗ್ರಹಾರಾಧಕರು, ಮಾಟ ಮಂತ್ರ ಮಾಡುವಂತವರು, ದೇವರಿಗೆ ವಿರೋಧವಾದ ಕಾರ್ಯಗಳನ್ನು ಮಾಡಿದವರು, ದೇವರ ಚಿತ್ತವನ್ನ ನಡೆಸಲಾರದೆ ತಮ್ಮ ಸ್ವಚಿತ್ತವನ್ನು ನಡೆಸಿಕೊಂಡಂತವರು ಭಯಂಕರವಾದ ನರಕದಲ್ಲಿ ನರಳಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಆ ನರಕ ಸಿದ್ಧವಾಗಿದೆ ಎಲ್ಲ ನಂಬಲಾರದಂತ ಮನುಷ್ಯರಿಗೋಸ್ಕರವಾಗಿ. ಅಲ್ಲಿ ಕಡಿಯುವಂತ ಹುಳ ಸಾಯುವುದಿಲ್ಲ, ಆರುವ ಬೆಂಕಿ ಸುಡುತ್ತಾನೆ ಇರುತ್ತೆ, ಅದು ಆರುವುದಿಲ್ಲ. ಆ ಸಮಯದಲ್ಲಿ ದೇವರು ತನ್ನ ಮಕ್ಕಳಿಗೋಸ್ಕರವಾಗಿ ಕೂಡ ಒಂದು ತೀರ್ಪನ್ನು ಮಾಡ್ತಾ ಇದ್ದಾರೆ. ಯಾರ ಹೆಸರುಗಳು ಜೀವಬಾಧ್ಯರ ಪಟ್ಟಿ ಎನ್ನುವಂತ ಪುಸ್ತಕದಲ್ಲಿ ಇದ್ದುವೋ ಅವರೆಲ್ಲರಿಗೂ ಕೂಡ ಪುನರುತ್ಥಾನ ಆಯಿತು. ಅವರಿಗೆ ಪುನರುತ್ಥಾನ ಬಹುಮಾನಕ್ಕಾಗಿ ಆಯಿತು. ಜೀವಬಾಧ್ಯರ ಪಟ್ಟಿಯಲ್ಲಿರ್ತಕ್ಕಂಥ ಪುಸ್ತಕದಲ್ಲಿರ್ತಕ್ಕಂಥ ಹೆಸರುಗಳು, ನಂಬಿರದಂಥವರೆಲ್ಲರ ಹೆಸರುಗಳು ಅದರಲ್ಲಿ ಇರ್ತವೆ. ಒಬ್ಬ ವ್ಯಕ್ತಿಯನ್ನು ನಾವು ನೋಡ್ತಾ ಇದ್ದೇವೆ, ಆತನು ಮಾಡಿರ್ತಕ್ಕಂಥ ಕಾರ್ಯ, ಆತನು ಕೈಬಿಡಲ್ಪಟ್ಟಂತವರನ್ನ, ವಿಧವೆಯರನ್ನ, ನಿರ್ಗತಿಕರಾದ ಜನರನ್ನ ಆಧರಿಸಿ ಸಂತೈಸಿ ದೇವರ ವಾಕ್ಯವನ್ನು ತಿಳಿಸಿದ. ಆತನಿಗೆ ದೇವರು ಹೊಸದಾಗಿರ್ತಕ್ಕಂಥ ದೇಹವನ್ನ ಕೊಟ್ಟ. ಅದೇ ಮಹಿಮ ಶರೀರ, ಅದಕ್ಕೆ ಸಾವಿಲ್ಲ, ಅದು ನಿತ್ಯವಾಗಿರ್ತಕ್ಕಂಥ ಶರೀರ. ಒಬ್ಬ ತಾಯಿ, ಆಕೆ ತಾನು ದುಡಿದಿರ್ತಕ್ಕಂಥ ಹಣವನ್ನ ದೇವರ ಸೇವೆಗೋಸ್ಕರವಾಗಿ ಕೊಟ್ಟಿರ್ತಕ್ಕಂಥ ತಾಯಿ, ದೇವರಿಗಾಗಿ ತನ್ನ ಜೀವಿತವನ್ನು ಮುಡುಪಾಗಿಟ್ಟಿರ್ತಕ್ಕಂಥ ತಾಯಿ, ಆಕೆಯನ್ನು ಕೂಡ ದೇವರು ಹೊಸದಾದಂತ ಒಂದು ದೇಹವನ್ನು ಆಕೆಗೆ ಕೊಟ್ಟ, ಮಹಿಮ ಶರೀರವನ್ನು ಕೊಟ್ಟ. ಆಕೆ ಯೌವನಸ್ಥಳೆ ಆಗಿ ಈಗ ಪರಲೋಕಕ್ಕೆ ಆಕೆ ಕರೆದುಕೊಂಡು ಆಕೆಯನ್ನು ಹೋಗ್ತಾ ಇದ್ದಾರೆ. ಒಬ್ಬ ಅಜ್ಜನನ್ನು ನಾವು ನೋಡ್ತಾ ಇದ್ದೇವೆ. ಆತನು ಮಾಡಿದಂತ ಕಾರ್ಯ, ಆತನು ರೋಡಲ್ಲಿ ಬಿದ್ದಂತವರಿಗೆ, ಅಸಹಾಯಕರಿಗೆ, ಆಹಾರವಿರಲಾದಂತ ಸ್ಥಿತಿಯಲ್ಲಿರುವಂತವರಿಗೆ ಆಹಾರವನ್ನು ಒದಗಿಸಿಕೊಟ್ಟ. ಆತನು ಇತರರಿಗೆ ಒಳ್ಳೆಯದನ್ನು ಮಾಡಿದ ಕಾರಣಕ್ಕಾಗಿ ಆತನ ದೇಹವನ್ನು ಕೂಡ ದೇವರು ಮಾರ್ಪಡಿಸಿ ಮಹಿಮ ಶರೀರವನ್ನು ಕೊಟ್ಟು ಆತನನ್ನು ಕೂಡ ಬೇರೊಂದು ಲೋಕಕ್ಕೆ, ಪರಲೋಕಕ್ಕೆ ಕರೆದುಕೊಂಡು ಹೋದ. ಇನ್ನೊಬ್ಬ ವ್ಯಕ್ತಿ ತಾಯಿದ್ದಾಳೆ. ಆಕೆ ಪಾಪದಲ್ಲಿದ್ದಂಥ ಸ್ತ್ರೀ, ತನ್ನ ಜೀವಿತವನ್ನ ಆಕೆ ದೇವರಿಗೆ ಸಮರ್ಪಣೆ ಮಾಡಿಕೊಂಡು ಪಾಪದಿಂದ ಬಿಡುಗಡೆಯಾಗಿ ರಕ್ಷಣೆ ಹೊಂದಿ ದೇವರ ಮಾರ್ಗದಲ್ಲಿ ನಡೆದಳು. ಆಕೆಯೂ ಕೂಡ ದೇವರು ಒಂದು ಒಳ್ಳೆಯ ಮಹಿಮ ಶರೀರವನ್ನ ಅನುಗ್ರಹ ಮಾಡಿದ. ದೇವದೂತ ಬಂದು ಅವರನ್ನ ಪರಲೋಕಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಇನ್ನೊಬ್ಬ ವ್ಯಕ್ತಿಯನ್ನ ನಾವು ನೋಡ್ತಾ ಇದ್ದೇವೆ. ಸುವಾರ್ತೆಯನ್ನು ಸಾರುವಂತ ಸಮಯದಲ್ಲಿ ಅವಮಾನ, ನಿಂದೆಗಳು, ಕಲ್ಲುಗಳ ಏಟುಗಳು, ಭಯಂಕರವಾದ ಹೊಡೆತಗಳು ಅವೆಲ್ಲವುಗಳನ್ನ ಹೊಂದಿಕೊಂಡು ಸಾವನ್ನು ಅಪ್ಪಿರ್ತಕ್ಕಂಥ ದೈವ ಸೇವಕ, ಅವರನ್ನು ಕೂಡ ದೇವದೂತರು ಕರೆದುಕೊಂಡು ಹೋಗ್ತಾ ಇದ್ದಾರೆ. ಸ್ವರ್ಗದ ಶರೀರಗಳು, ಮಹಿಮೆ ಶರೀರಗಳು, ಉಪಾದಿಯಲ್ಲಿ ಅವರ ಶರೀರಗಳು ಮಾರ್ಪಡಿಸಿ ದೇವರು ಅವರಿಗಾಗಿ ಒಂದು ಹೊಸದಾಗಿರ್ತಕ್ಕಂಥ ದೇಹವನ್ನ ಅನುಗ್ರಹ ಮಾಡಿ, ಅವರಿಗಾಗಿ ಒಂದು ಹೊಸದಾಗಿರ್ತಕ್ಕಂಥ ಲೋಕ, ಒಂದು ಹೊಸದಾದ ಭೂಮಿ, ಹೊಸದಾದ ಆಕಾಶವನ್ನ ಕೊಟ್ಟು ಆತನು ಲಯವಾಗಲಿಕ್ಕಿರ್ತಕ್ಕಂಥ ಈ ಭೂಮಿಯನ್ನ, ಆಕಾಶವನ್ನ ನಾಶನ ಮಾಡಿ ತನ್ನ ಮಕ್ಕಳಿಗಾಗಿ ಹೊಸ ಭೂಮಿ, ಹೊಸ ಆಕಾಶವನ್ನ ಸೃಷ್ಟಿ ಮಾಡಿದನೆಂಬುದಾಗಿ ನಾವು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಲ್ಲಿ ದುಃಖವಿಲ್ಲ, ಗೋಳಾಟವಿಲ್ಲ. ಅವರು ದೇವರನ್ನ ಮುಖಾಮುಖಿಯಾಗಿ ನೋಡುವರು. ಇದುವೇ ಆ ಪರಲೋಕ ಪಟ್ಟಣ. ಸಸ್ಯ ಶ್ಯಾಮಲೆ ಭರಿತವಾಗಿರ್ತಕ್ಕಂಥ ಪಟ್ಟಣ, ಬಂಗಾರದ ಪಟ್ಟಣ, ಬಂಗಾರದ ಬೀದಿಗಳು ಇರುವಂತ ಪಟ್ಟಣ, ದೇವರು ಅಲ್ಲಿ ವಾಸ ಮಾಡುವಂತ ಒಂದು ಸ್ಥಳ. ದೇವಾಲಯ ಅಲ್ಲಿ ಬೇಕಾಗಿಲ್ಲ, ಯಾಕಂದ್ರೆ ದೇವರೇ ಅವರ ಮಧ್ಯದಲ್ಲಿ ಇದ್ದಾನೆ. ಅವರಿಗೆ ಕಣ್ಣೀರಿಲ್ಲ, ಗೋಳಾಟ ಇಲ್ಲ, ವೇದನೆ ಇಲ್ಲ, ಬಾಧೆ ಇಲ್ಲ, ಸಾವಿಲ್ಲ. ಅವರಿಗೆ ಯಾವ ಮರಣಕರವಾದ ಸ್ಥಿತಿ ಇಲ್ಲ. ಅಲ್ಲಿ ಮದುವೆ ಮಾಡಿಕೊಳ್ಳುವುದೂ ಇಲ್ಲ, ಮದುವೆ ಮಾಡಿಕೊಡುವುದೂ ಇಲ್ಲ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆ ಪಟ್ಟಣದಲ್ಲಿ ದೇವರು ಆರಾಧನೆ ಮಾಡುವುದಕ್ಕೋಸ್ಕರವಾಗಿ ಭಕ್ತ ಸಮೂಹ ಸಭೆಯಾಗಿರುವಂತ ನಮ್ಮನ್ನ ಪರಲೋಕದಲ್ಲಿ ನಿತ್ಯ ಶಾಶ್ವತವಾಗಿರ್ತಕ್ಕಂಥ ಸ್ಥಳವಾಗಿರ್ತಕ್ಕಂಥ ಆ ಲೋಕದಲ್ಲಿರ್ತಕ್ಕಂಥ ಆ ದೇವಾಲಯದ ಕಡೆಗೆ, ಆ ಪಟ್ಟಣದ ಕಡೆಗೆ ನಮ್ಮನ್ನು ಕರೆದುಕೊಂಡು ಹೋಗ್ತಾರೆ. ಪ್ರಿಯರೇ, ಭಕ್ತರಾಗಿರುವಂತ ನಮ್ಮೆಲ್ಲರ ದೇಹಗಳು ಮರಣದ ಶರೀರಗಳು, ಮಣ್ಣಿನ ಶರೀರಗಳೆಲ್ಲವೂ ಕೂಡ ಮಹಿಮೆ ಶರೀರಗಳಾಗಿ ಮಾರ್ಪಾಟು ಹೊಂದಿ ದೊಡ್ಡ ಸಮೂಹವಾಗಿ ದೇವರನ್ನ ಆರಾಧನೆ ಮಾಡ್ತಾ ಇದ್ದಾರೆ. ಹೊಸದಾದಂತಹ ಹಾಡುಗಳು, ಹೊಸದಾದಂತಹ ಕೀರ್ತನೆಗಳಿಂದ ದೇವರನ್ನ ಹಗಲು ಇರುಳು ಯುಗ ಯುಗಾಂತರಕ್ಕೂ ದೇವರನ್ನ ಭಜಿಸ್ತಾ ಇದ್ದಾರೆ. ಪ್ರಿಯರೇ, ಅಲ್ಲಿ ತುಂಬಾ ಸಂತೋಷ ಇರತಕ್ಕಂತ ಸ್ಥಳ. ದುಃಖವಿಲ್ಲ, ಗೋಳಾಟವಿಲ್ಲ, ಚಿಂತೆ ಇಲ್ಲ.
ಎಲ್ಲದಕ್ಕೂ ಕೂಡ ಅನುಕೂಲ ಇರ್ತಕ್ಕಂಥ ಸಂತೋಷದ ಸ್ಥಳ, ದೇವರೇ ಅವರ ಸಂಗಡ ವಾಸ ಮಾಡುವಂತ ಸ್ಥಳ. ಅಲ್ಲಿ ಶತ್ರುಗಳು ಇಲ್ಲ, ವೈರಿಗಳು ಇಲ್ಲ. ಸಿಂಹಗಳೆಲ್ಲವೂ ಕೂಡ ಹುಲ್ಲನ್ನ ಮೇಯುತ್ತವೆ. ಸಿಂಹ, ಚರಿತೆಗಳು, ಆಕಳುಗಳು, ಎಮ್ಮೆಗಳು, ಎಲ್ಲ ಪ್ರಾಣಿಗಳು ಸ್ನೇಹತ್ವದಿಂದ ಇರ್ತವೆ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವರು ಹೊಸದಾದಂತ ಯೆರೂಸಲೇಮನ್ನ ಸೃಷ್ಟಿ ಮಾಡ್ತಾರೆ. ಹನ್ನೆರಡು ಹೆಬ್ಬಾಗಿಲುಗಳು ಇರುವಂತ ಪಟ್ಟಣ. ಎಲ್ಲ ಅಪೊಸ್ತಲರ ಹೆಸರುಗಳು ಆ ಒಂದು ಬಾಗಿಲಿನ ಹಣೆಪಟ್ಟಿ ಮೇಲೆ ಬರೆಯಲ್ಪಟ್ಟಿರುತ್ತೆ ಪ್ರಿಯರೇ, ಶಿಷ್ಯರ ಹೆಸರುಗಳು. ಬಂಗಾರದ ಪಟ್ಟಣ. ಈ ಲೋಕದಲ್ಲಿ ಅರ್ಧ ತೊಲೆ ಬಂಗಾರ ಸಲುವಾಗಿ ಎಷ್ಟೋ ಜನರು ಜಗಳಾಡಿ ಭಯಂಕರವಾಗಿ ದೂರ ಆಗಿರ್ತಾರೆ. ಆದರೆ ದೇವರು ಬಂಗಾರದ ಬೀದಿಗಳು, ಬಂಗಾರದ ಪಟ್ಟಣಗಳು, ಬಂಗಾರದ ಮನೆಗಳನ್ನೇ, ಅದು ಇಲ್ಲಿ ಭೂಲೋಕದಲ್ಲಿರುವಂತ ಬಂಗಾರ ಅದು ಕಲ್ಮಶ ಬಂಗಾರ. ವಾಕ್ಯ ಹೇಳುತ್ತೆ ಅದು ಸ್ಫಟಿಕವಾದ ಬಂಗಾರ, ಬೆಳ್ಳನೆಯ ಬಂಗಾರ ಎಂಬುದಾಗಿ. ಅಲ್ಲಿ ರಾತ್ರಿ ಇಲ್ಲ, ಹಗಲಿಲ್ಲ, ದೇವರೇ ಅವರಿಗೆ ಬೆಳಕಾಗಿರುವನು. ಅಲ್ಲಿ ಸೂರ್ಯನು ಬೇಕಾಗಿಲ್ಲ, ಚಂದ್ರನು ಬೇಕಾಗಿಲ್ಲ. ಅಲ್ಲಿ ದೇವರೇ ಎಲ್ಲವಾಗಿದ್ದು ಅವರಿಗೆ ಎಲ್ಲವುಗಳನ್ನು ಒದಗಿಸಿಕೊಡುವನು ಎಂಬುದಾಗಿ. ಅಲ್ಲಿ ಹಣ್ಣುಗಳಿರ್ತವೆ. 12 ತಿಂಗಳು ಒಂದೊಂದು ತಿಂಗಳು ಒಂದೊಂದು ರೀತಿಯ ಹಣ್ಣುಗಳು, 12 ರೀತಿಯ ಹಣ್ಣುಗಳು ಅಲ್ಲಿರ್ತವೆ. ಅಲ್ಲಿ ಕುಡಿಯುವುದಕ್ಕೆ ನಿತ್ಯ ಜೀವನ್ ಜಲ ಎನ್ನುವಂತ ನೀರು ಅಲ್ಲಿ ಇರುತ್ತೆ ಪ್ರಿಯರೇ. ಪಟ್ಟಣದ ನಟ್ಟ ನಡುವೆ ಆ ಜಲ ಎನ್ನುವಂಥದ್ದು ಹರಿಯುತ್ತಾ ಇರುತ್ತೆ. ಅದು ಸಿಂಹಾಸನದಿಂದ ಬಂದಿರತಕ್ಕಂತ ನೀರಿನ ಒಂದು ನದಿ ಪ್ರಿಯರೇ. ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ. ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರಲಾರರು. ನನ್ನ ಕುರಿತಾಗಿ ಅನೇಕ ಪುಸ್ತಕಗಳು ಹೇಳಲ್ಪಟ್ಟರು ಕೂಡ ಸತ್ಯವೇದ ನಾನು ಉಸಿರಿಸಿ ಪ್ರವಾದಿಗಳ ಮೂಲಕವಾಗಿ ಬರೆಸಿರ್ತಕ್ಕಂಥ ದೈವ ಗ್ರಂಥ, ಅದು ಪರಿಶುದ್ಧವಾಗಿರ್ತಕ್ಕಂಥ ಸತ್ಯವೇದ ಬೈಬಲ್. ಅದರ ಮೂಲಕವಾಗಿ ನೀವು ನನ್ನನ್ನು ತಿಳಿದುಕೊಳ್ಳಬಹುದು, ನಾನಿರುವಂತ ಸ್ಥಳಕ್ಕೆ ಬರಬಹುದು ಎಂಬುದಾಗಿ ದೇವರು ಕರೀತಾ ಇದ್ದಾನೆ. ಹಲ್ಲೆಲೂಯಾ. ದೇವರನ್ನ ಮುಖಾಮುಖಿಯಾಗಿ, ನರ ಅವತಾರಿಯಾಗಿ ಬಂದಿರತಕ್ಕಂಥ ದೇವರನ್ನ ಮುಖಾಮುಖಿಯಾಗಿ ಜ್ಞಾನಿಗಳು ನೋಡಿದರು. ಇವತ್ತು ನೀವು ದೇವರನ್ನ ಮುಖಾಮುಖಿಯಾಗಿ ನೋಡಬೇಕಾದರೆ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಪಾಪ ವಿಮೋಚಕನಾಗಿರುವಂತ ಯೇಸು ಕ್ರಿಸ್ತನನ್ನ ನಂಬಿ ರಕ್ಷಣೆಯನ್ನ ಹೊಂದಿ ನಾವು ಆ ವಾಕ್ಯದ ಎನ್ನುವಂತ ಬೆಳಕಿನ ಅಡಿಯಲ್ಲಿ ನಡೆಯುವಾಗ ಆ ವಾಕ್ಯ ನಮ್ಮನ್ನ ಮಧ್ಯಾಕಾಶದಲ್ಲಿ ಯೇಸುವಿನ ಬಳಿಗೆ ನಮ್ಮನ್ನ ಸೇರಿಸುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ಈ ವಾಕ್ಯವನ್ನು ಆಶೀರ್ವಾದ ಮಾಡಲಿ ನಮ್ಮೆಲ್ಲರ ಆತ್ಮಗಳ ಲಾಭಕ್ಕಾಗಿ. ಆಮೇನ್. ಸಮಯದಲ್ಲಿ ಒಂದ್ಸಾರಿ ಎಲ್ಲರೂ ಎದ್ದು ನಿಂತ್ಕೊಂಡು ಕೂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಸಹೋದರ ಸಹೋದರಿಯೇ, ದೇವರು ಒಬ್ಬಾತನೇ. ಈ ಲೋಕಕ್ಕೆ ಸೂರ್ಯನು ಒಬ್ಬಾತನೇ, ಚಂದ್ರನು ಒಬ್ಬಾತನೇ, ದೇವರು ಕೂಡ ಒಬ್ಬಾತನೇ. ನಿನ್ನ ತಂದೆ ಒಬ್ಬಾತನೇ, ನಿನ್ನ ತಾಯಿ ಒಬ್ಬಾಕೆಯೇ. ದೇವರು ಕೂಡ ಒಬ್ಬಾತನೇ. ಆ ಒಬ್ಬ ದೇವರೇ ಯೇಸು ಕ್ರಿಸ್ತನು. ಆತನನ್ನ ಒಂದು ವೇಳೆ ನೀನು ವಸ್ತುಗಳಲ್ಲಿ ಹುಡುಕ್ತಾ ಇದೆಯೇನೋ, ಒಂದು ವೇಳೆ ಪ್ರಾಣಿಯಲ್ಲಿ ಹುಡುಕ್ತಾ ಇದೆಯೇನೋ, ಒಂದು ವೇಳೆ ಸ್ಥಳದಲ್ಲಿ ಹುಡುಕ್ತಾ ಇದೆಯೇನೋ, ಒಂದು ವೇಳೆ ಒಬ್ಬ ವ್ಯಕ್ತಿಯಲ್ಲಿ ಹುಡುಕ್ತಾ ಇದೆಯೇನೋ, ಒಂದು ಶಕ್ತಿಯಲ್ಲಿ ಹುಡುಕ್ತಾ ಇದೆಯೇನೋ, ಅದೆಲ್ಲ ಕೂಡ ತಪ್ಪಾದ ಬೋಧನೆ. ದೇವರು ನರಾವತಾರಿಯಾಗಿ ನಿನ್ನಗೋಸ್ಕರ ಬಂದಿದ್ದಾನೆ. ಆ ದೇವರು ನಿನ್ನನ್ನು ಕರೀತಾ ಇದ್ದಾನೆ. ನಾನು ನಿನ್ನ ಬಾಗಿಲ ಬಳಿಯಲ್ಲಿ ಬಂದು ನಿನ್ನನ್ನು ತಡ್ತಾ ಇದ್ದೇನೆ. ಯಾವನಾದರೂ ಬಾಗಿಲನ್ನು ತೆರೆದರೆ ನಾನು ಅವನೊಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು ಎಂಬುದಾಗಿ. ಬಾಗಿಲನ್ನು ಮುಚ್ಚಿದ್ದೀಯಾ? ಯೇಸುವಿಗೋಸ್ಕರವಾಗಿ ಬಾಗಿಲನ್ನು ಮುಚ್ಚಿದ್ದೀಯೇನೋ? ಸಹೋದರ ಸಹೋದರಿ, ಒಂದು ಸಾರಿ ನೀನು ಪರೀಕ್ಷೆ ಮಾಡಿಕೊ.
ನಿನ್ನ ಬಾಗಿಲನ್ನು ಮುಚ್ಚುತ್ತೀಯ. ಕಾರಣ ಒಂದು, ಮಾಡ್ರಿ ಸಮಾಧಾನ. ನಿನ್ನ ಜಾತಿ ನಿನಗೆ ಅಡ್ಡ ಆಗಿದೆಯೇನೋ, ಕುಲ ಅಡ್ಡ ಆಗಿದೆಯೇನೋ, ನಿನ್ನಲ್ಲಿರ್ತಕ್ಕಂಥ ಅಂತಸ್ತು ನಿನಗೆ ಅಡ್ಡ ಆಗಿದೆಯೇನೋ, ಜ್ಞಾನ ಅಡ್ಡ ಆಗಿದೆಯೇನೋ, ನಿನ್ನ ವಯಸ್ಸು ಅಡ್ಡ ಆಗಿದೆಯೇನೋ, ಯಾವುದು ನಿನಗೆ ಅಡ್ಡವಾಗಿದೆ, ನೀನು ಬಾಗಿಲನ್ನು ತೆರೆದರೆ ಯೇಸು ನಿನ್ನೊಳಗಡೆ ಬರ್ತಾನೆ. ಸಂತೋಷ, ಸಂಭ್ರಮ, ನಿತ್ಯ ಜೀವ ಯೇಸು ಒದಗಿಸಿ ಕೊಡ್ತಾನೆ. ಈ ಸಮಯದಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ. ಎರಡು ಕೈಗಳನ್ನು ಜೋಡಿಸಿ ನಿಂತುಕೊಳ್ಳೋಣ. ಎರಡು ಕೈಗಳನ್ನು ಜೋಡಿಸಿ. ಸರ್ವಶಕ್ತಿಯುಳ್ಳ ದೇವರೇ, ಕರುಣಾನಿಧಿಯಾದ ತಂದೆ, ನಿನಗೆ ಸ್ತೋತ್ರಪ್ಪ. ನೀನು ಈ ಲೋಕಕ್ಕೆ ಬಂದದ್ದು ಸ್ವಾಮಿ ಕರ್ತನೆ, ಹೌದು ಕರ್ತನೆ, ವಿಶಿಷ್ಟವಾಗಿ ಸ್ವಾಮಿನಿಂದ ಆರಾಧನೆ ಮಾಡಿರುವಂಥ ವಿಧಾನವನ್ನು ಸ್ವಾಮಿ ಕರ್ತನೆ ನಮ್ಮ ಜೊತೆಗೆ ಇವತ್ತು ನೀನು ಮಾತಾಡಿದಕ್ಕಾಗಿ ಸ್ತೋತ್ರ ದೇವ. ನಮ್ಮನ್ನು ಆಶೀರ್ವದಿಸಲು, ನಮ್ಮನ್ನು ಹೊಸ ಮನುಷ್ಯರನ್ನಾಗಿ ಮಾಡಲು ಅಪ್ಪ ಕರ್ತನೆ, ಈ ಲೋಕದಲ್ಲಿ ಸ್ವಾಮಿ ಕರ್ತನೆ ಇರತಕ್ಕಂಥ ಅನೇಕ ಗ್ರಂಥಗಳಲ್ಲಿ ಅಪ್ಪ ನೀನು ಬರುವುದಕ್ಕಿಂತ ಮುಂಚೆಯೇ ಕರ್ತನೆ ರಕ್ಷಕನೇ, ದೇವಲೋಕದಲ್ಲಿ ಇರುವಾಗಲೇ ಕರ್ತನೆ ನೀನು ನಿನ್ನ ಒಂದು ಅಪ್ಪ ಸಂದೇಶವನ್ನು ಸ್ವಾಮಿ ಮೊದಲೇ ನೀನು ಗ್ರಂಥಸ್ಥ ಮಾಡೋದಕ್ಕಾಗಿ ಸ್ತೋತ್ರ ಸ್ವಾಮಿ. ದೇವರಾತ್ಮನ ಅದನ್ನು ಓದಿಕೊಂಡು ಸ್ವಾಮಿ ನಿನ್ನನ್ನು ತಿಳಿದುಕೊಳ್ಳುವ ಹಾಗೆ, ಅದೇ ಪ್ರಕಾರವಾಗಿ ಓದದೇ ಇರತಕ್ಕಂಥ ವ್ಯಕ್ತಿಗಳಿಗೆ ಸ್ವಾಮಿ ನೀನೇ ಪ್ರತ್ಯಕ್ಷವಾಗಿ ಸ್ವಾಮಿ ನಿನ್ನ ಮಕ್ಕಳನ್ನು ಏರ್ಪಾಟು ಮಾಡಿ ಉಪದೇಶದ ಮೂಲಕ ಉಪಯೋಗವಾಗುವ ವ್ಯಕ್ತಿಗಳಾಗುವ ಹಾಗೆ ಸ್ವಾಮಿ ನೀನು ಮಾತಾಡಲು ಇಷ್ಟಪಟ್ಟು ನಮ್ಮ ಜೊತೆಗೆ ಬಂದಿದ್ದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ನಮ್ಮೊಂದಿಗಿರಲು ಇಷ್ಟಪಟ್ಟಿದ್ದಕ್ಕಾಗಿ ಸ್ತೋತ್ರ. ಸ್ತೋತ್ರ. ಸಮಾಧಾನ ಕೊಡಲು ಇಷ್ಟಪಟ್ಟಿದ್ದಕ್ಕಾಗಿ ಸ್ತೋತ್ರ. ಸ್ತೋತ್ರ. ರಕ್ಷಕನೇ, ನಮ್ಮ ಜೀವಿತವನ್ನು ಬದಲಾವಣೆ ಮಾಡಲು ಇಷ್ಟಪಟ್ಟಿದ್ದಕ್ಕಾಗಿ ಸ್ತೋತ್ರ. ಸ್ತೋತ್ರ. ನಿನ್ನ ಕೃಪೆ ದಯೆ ನಿತ್ಯವು ನಮ್ಮ ಮೇಲೆ ಇರಿಸಲು ಇಷ್ಟಪಟ್ಟಿದ್ದಕ್ಕಾಗಿ ಸ್ತೋತ್ರ. ಸ್ತೋತ್ರ. ಮುಂದೆ ಸ್ವಾಮಿ ಎರಡನೇ ಬರುವಿಕೆಯಲ್ಲಿ ಸ್ವಾಮಿ ನಾವು ಪ್ರತ್ಯಕ್ಷವಾಗಿ ನಿನ್ನ ಮುಖಾಮುಖಿ ನೋಡುವುದಕ್ಕಾಗಿ ಕರ್ತ ನಿದರ್ಶನಗಳನ್ನು ತೋರಿಸಿದ್ದಕ್ಕಾಗಿ ಸ್ತೋತ್ರ. ಸ್ತೋತ್ರ. ಕರ್ತನೆ, ನಾವೆಲ್ಲರೂ ಸ್ವಾಮಿ ನಿನ್ನ ಹಸ್ತಕ್ಕೆ ನಮ್ಮ ಆತ್ಮಗಳನ್ನು, ಶರೀರವನ್ನು, ಜೀವಿತವನ್ನು ಒಪ್ಪಿಸಿಕೊಡ್ತಾ ಇದ್ದೇವೆ. ದೇವರೇ, ನೀನು ನಡೆಸು, ಬಲಪಡಿಸು ಅಪ್ಪ ಕರ್ತನೆ. ತಿಳಿದುಕೊಂಡಿರ್ತಕ್ಕಂಥ ವಾಕ್ಯವನ್ನು ಮರೆಯದಂತೆ ಈ ಹೃದಯದಲ್ಲಿ ಮುದ್ರಿಸು ರಾಜ್ಯ. ಸುಭಿಕ್ಷತೆ ಉಂಟು ಮಾಡು, ರಕ್ಷಣ ಜೀವಿತ ಅನುಗ್ರಹ ಮಾಡು. ಎಲ್ಲ ಜ್ಞಾನ ಮಹಿಮೆ ನಿಮಗುಂಟಾಗಲಿ. ಯೇಸು ಕ್ರಿಸ್ತ ಮಹಾಪ್ರಭುಗಳ ನಾಮದಲ್ಲಿ ಬೇಡಿ ಎಲ್ಲವನ್ನು ಹೊಂದಿದೆಯೋ ಪರಮ ತಂದೆ. ಆಮೆನ್. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಯೇಸು ಕ್ರಿಸ್ತ ಮಹಾರಾಜರ ಕೃಪೆ, ಪರಿಶುದ್ಧಾತ್ಮ ನಿನ್ನ ಸಹವಾಸವು ಈಗಲೇ ಯಾವ ನನ್ನ ಸಂಗಡ, ನನ್ನ ಕುಟುಂಬ ಮಕ್ಕಳ ಸಂಗಡ ಬಂದರೆ ನಿಮ್ಮೆಲ್ಲ ಸಂಗಡ, ಸಕಲ ಸಂತಪ್ತರ ಸಂಗಡ, ಯಾವತ್ತು ಪ್ರಪಂಚ ಸಂಗಡ ಸದಾ ಕಲ್ಯಾಣಿಯಾಗಿರಲಿ ತಂದೆ. ಆಮೆನ್. ಆಮೆನ್. ಯೇಸು ರಕ್ತಕ್ಕೆ ಜಯ. ಯೇಸು ರಕ್ತಕ್ಕೆ ಜಯ. ಸಕಲ ಪಾಪಗಳ ಲಯ.